ಈ ಒಂದು ದಿನವನ್ನು ತಂದು ಈ ಕ್ಷಣವನ್ನು ನಮಗೆ ಕೊಟ್ಟು ಅವರ ನಾಮವನ್ನು ಮಹಿಮೆಪಡಿಸುವುದಕ್ಕೂ ಅವರ ಸತ್ಯ ವೇದದಲ್ಲಿರುವ ಆಳವಾದ ಆ, ಪಾಠಗಳನ್ನು ನಾವು ಓದುವುದಕ್ಕೂ ದೇವರು ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ತಂದೆಯ ದೇವರಿಗೆ ಆತನ ಮಗನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತಾ ಈ ಪಾಠಕ್ಕೆ ಹೋಗೋಣ. ಈ ಪಾಠದ ಆ ಹೆಡ್ಡಿಂಗ್ ಫಿಯರ್ ಅಂತ ನೋಡಿದ್ರಿ ಇಲ್ವಾ? ಫಿಯರ್ ಅಂತ ನೋಡುವಾಗ ಈ ಪಾಠ ಇದೇ ಹೆಡ್ಡಿಂಗ್ ಅಲ್ಲಿ ಬ್ರದರ್ ರಾಜು ಕೋವಿಡ್ ಟೈಮಲ್ಲಿ ಮಾತಾಡಿದ್ದಾರೆ, ಕೇಳಿದ್ದೀರಾ? ಜ್ಞಾಪಕ ಇದೆಯಾ? ಇಲ್ಲ ಅಲ್ಲ, ತುಂಬಾ ವರ್ಷ ಆಯ್ತು ಬ್ರದರ್, ಎಲ್ಲಿ ಅಂತ. ಕೋವಿಡ್ ಟೈಮ್ ಇದು, ಇಟ್ ವಾಸ್ ಆಲ್ಮೋಸ್ಟ್ 2019 ಏನೋ ಮಾತಾಡಿದ್ರು. ನಾನು ಅದು ಐ ಹಿಯರ್ಡ್ ಇಟ್ ಇನ್ ದ ವಿಡಿಯೋ. ಆಗ ತುಂಬಾ ಚಿಕ್ಕ ಮನೆ, ಆ ಟೈಮಲ್ಲಿ ಮನೆ ಒಳಗಡೆ ಕೂತ್ಕೊಂಡು ಅದನ್ನ ಮಾತಾಡಿದ್ರು, ಅದನ್ನ ರೆಕಾರ್ಡ್ ಮಾಡಿ ಹಾಕಿದ್ದಾರೆ. ಇಟ್ ನಾವು ವಾಸ್ ದಟ್ ಟೈಮ್ ವೇರ್ ನಮ್ಗೆ ತುಂಬಾ ಭಯ ಇತ್ತು ಆ ಟೈಮಲ್ಲಿ, ಯಾಕಂದ್ರೆ ಕೋವಿಡ್ ಬಂದಿತ್ತು. ಎಲ್ಲ ಕೋವಿಡ್ ಅಲ್ಲಿ ಆ ಕೋವಿಡ್ ನೋವನ್ನ ಕಂಡು ನಾವು ಒಂದು ಭಯ ಪಡುವ ಒಂದು ಸಿಚುವೇಶನ್ ಅಲ್ಲಿ ಇದ್ರು. ಆ ಟೈಮಲ್ಲಿ ಬ್ರದರ್ ಅದನ್ನ ಮಾತಾಡಿದ್ರು. ಅದು ಬೇರೆ ಬೇರೆ ಕೋಣೆಯಲ್ಲಿ ಏನ್ ಮಾಡಿದ್ರು ಅವ್ರು ಬೇರೆ ವಿಧವಾದ ಒಂದು ಮಾತು, ಅದನ್ನು ಚೆನ್ನಾಗಿತ್ತು. ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಸಮಥಿಂಗ್ ಎಲ್ಸ್, ಸಮಥಿಂಗ್ ವೆರಿ ಮಚ್ ಡಿಫ್ರೆಂಟ್. ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ, ಸೇಮ್ ಇರೋದಿಲ್ಲ. ನಾನು ಬ್ರದರ್ ಇರ್ತಾರೆ ಅನ್ಕೊಂಡೆ, ಯಾಕಂದ್ರೆ ಅವ್ರು ಮಾತಾಡಿರುವಾಗ ನಾನು ಅದನ್ನ ಮಾತಾಡುವಾಗ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಬ್ರದರ್ ಇಲ್ಲ, ಇಟ್ಸ್ ಓಕೆ. ಏನಪ್ಪಾ ಅಂದ್ರೆ, ಈ ಸಬ್ಜೆಕ್ಟ್ನ ನಾನು ಪ್ರಿಪೇರ್ ಮಾಡಿದ್ದು 2014 ಮಾತಾಡಿದ್ದು 2014. ಆಗ HL ಎಕ್ಲಿಷಿಯಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡಿದ್ದು. ಆಗ ಮಾತಾಡೋದಕ್ಕೂ ಈಗ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಯಾಕಪ್ಪ ಅಂದ್ರೆ, ಆ ಟೈಮಲ್ಲಿ ಮಾತಾಡಿದ್ದು ಹೆಂಗಂದ್ರೆ, ಐ ವಾಸ್ ವೆರಿ ಯಂಗ್, ಭಯಂಕರ ಜೋಶಲ್ಲಿ, ಇಷ್ಟ ಬಂದಂಗೆ ವೆರಿ ಹಾರ್ಶ್ ಆಗಿ ಮಾತಾಡ್ತಾ ಇದ್ದೆ. ಅಲ್ಲಿರೋ ಅಕ್ಕಂದಿರಲ್ಲ ನನಗೆ ಡೈರೆಕ್ಟ್ ಹೇಳು, ಯಾಕಪ್ಪ ಹಿಂಗ್ ಮಾತಾಡ್ತೀಯ, ಇಷ್ಟು ಕಷ್ಟ ಆಗತ್ತೆ ನಮ್ಗೆ ನೀನ್ ಮಾತಾಡುವಾಗ, ತುಂಬಾ ಜೋರ್ಗೆ ಹೊಡಿತೀಯಾ, ಜೋರ್ಗೆ ಮಾತಾಡ್ತೀಯಾ ಅನ್ನೋದು. ಅದಾದ್ಮೇಲೆ ಒಂದು 10 ವರ್ಷ ಆದ್ಮೇಲೆ ಬೇರೆ ಜಾಗದಲ್ಲಿ ಮಾತಾಡಿದೆ, ಅದನ್ನ ಕೇಳಿದೆ. ಅಲ್ಲಿ ನನ್ಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ನಾನು ಅದನ್ನ ನನ್ನ ಒಂದು ಚೇಂಜಸ್ ಅದ್ರಲ್ಲಿ ನೋಡಿದೆ. ಯಾಕಂದ್ರೆ ಐ ಬಿಕೇಮ್ ವೆರಿ ಸಾಫ್ಟ್, ಆಮೇಲೆ ಸಾಫ್ಟ್ ಆಗಿ ಮಾತಾಡಿದ್ದು. ಇವಾಗ ತಿರ್ಗಾ ನಾನು ಮಾತಾಡ್ತಾ ಇದ್ದೀನಿ, ಎರಡೂ ಕೇಳುವಾಗ ನನ್ಗೆ ಅನ್ಸುತ್ತೆ ಎಷ್ಟೋ ವಿಷಯಗಳನ್ನ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ. ಒಂದೇ ಸಂತೋಷ ಅದು ಒಳಗಡೆ ನಮ್ಗೆ, ದೇವರು ಎಷ್ಟೋ ವಿಷಯಗಳನ್ನ ನಮ್ಮನ್ನ ಚೇಂಜಸ್ ಮಾಡ್ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಈ ಭಯ ಒಂದು ವಿಷಯ ಯಾಕಪ್ಪ ಮಾತಾಡಿದೆ, ಯಾಕೆ ಈ ಸಬ್ಜೆಕ್ಟ್ ನಾನು ಪ್ರಿಪೇರ್ ಮಾಡ್ಕೊಂಡೆ ಅಂದ್ರೆ, ದೇರ್ ವಾಸ್ ಅ ಸಿಚುವೇಶನ್ ವೇರ್ ಐ ವಾಸ್ ವೆರಿ ಸ್ಕೇರ್ಡ್. ಭಯ ಇತ್ತು, ಎಲ್ಲ ವಿಷಯಕ್ಕೂ ಭಯ ಪಡ್ತಾ ಇದ್ದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಏನಾಯ್ತು, ಭಯ ಪಡ್ತಾ ಇದ್ದೆ. ವೆನ್ ಐ ಕೇಮ್ ಟು ಈ ಒಂದು ಸತ್ಯಕ್ಕೆ ಬರುವಾಗ, ಬಂದ ಮೇಲೆ ಕೂಡ ತುಂಬಾ ಭಯಗಳು ನನ್ನ ಕಾಡ್ತಾ ಇತ್ತು. ಸರಿ, ಇದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕು? ಎಷ್ಟೋ ವಚನಗಳು ಓದಿರ್ತೀವಿ, ದೇರ್ ಇಸ್ ಸೋ ಮೆನಿ ವರ್ಸಸ್ ಇನ್ ದ ಬೈಬಲ್ ರಿಗಾರ್ಡಿಂಗ್ ಭಯ ಪಡಬಾರ್ದು ಅಂದ್ಬಿಟ್ಟು ನಮಗೆ ನೋಡಿರ್ತೀವಿ. ಆದ್ರೂ ಎಷ್ಟೋ ವಚನಗಳು ಓದಿದ್ರು ಆ ಒಂದು ಶಕ್ತಿ ನಮ್ಗೆ ಸಿಗೋದು ತುಂಬಾ ಕಷ್ಟ ಇಲ್ವಾ? ಅದ್ರ ಮೇಲೆ ನಂಬಿಕೆ ಇಡೋದು ತುಂಬಾ ಕಷ್ಟವಾಗಿರುತ್ತೆ. ಸರಿ, ಈ ಭಯ ಅಂದ್ರೆ ಏನು? ಕ್ಯಾನ್ ಎನಿವನ್ ಟೆಲ್ ವಾಟ್ ಇಸ್ ಫಿಯರ್? ತಪ್ಪಾಗಿ ಆನ್ಸರ್ ಇದ್ರೂ ಪರವಾಗಿಲ್ಲ, ದಯವಿಟ್ಟು ನೀವು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಓವರ್ ಸೇಸ್, ಓವರ್ ಸ್ಪೀಕ್ಸ್. ಯಾರು ಮಾತಾಡ್ತಾ ಇದ್ದೀರಾ, ಯಾರಿಗೆ ಮಾತಾಡಿಸ್ಬೇಕನ್ನ ಆಸೆ ಇದೆಯೋ ದಯವಿಟ್ಟು ಓಪನ್ ಮಾಡಿ ಮಾತಾಡಿ, ಓಪನ್ ಆಗಿ ಮಾತಾಡಿ. ವಾಟ್ ಇಸ್ ಫಿಯರ್? ಭಯ ಅಂದ್ರೆ ಏನು? ತಪ್ಪು ಮಾಡಿದಾಗ ಭಯ ಆಗತ್ತೆ. ಭಯ ಅಂದ್ರೆ ಏನು ಆಕ್ಚುಲಿ? ಯಾರಾದ್ರೂ ಒಬ್ಬೊಬ್ರಾಗಿ ತಪ್ಪನ್ನು ಮುಚ್ಚಿಡುವಾಗ ಭಯ ಆಗತ್ತೆ. ಬಟ್ ವಾಟ್ ಈಸ್ ಫಿಯರ್ ಆಕ್ಚುಲಿ? ನಮ್ಗೇನಾದ್ರೂ ಒಂದು ಆಗತ್ತೆ, ಕರೆಕ್ಟ್, ಓಕೆ. ಮತ್ತೆ ನಮ್ಮ ಫೀಲಿಂಗ್ ಆಫ್ ಗ್ರಹಿಕೆಗೆ ಇನ್ಸೆಕ್ಯೂರಿಟಿ. ಹೇಳಿ ಇಷ್ಟ. ನಮ್ಮ ಗ್ರಹಿಕೆಗೆ ಮೀರಿದ್ದು ಏನಾದ್ರೂ ಎದುರು ಕಂಡ್ರೆ, ಆ ವಿಷಯ ನಾವು ತಿಳ್ಕೊಂಡ್ರೆ ಭಯ ಬರುತ್ತೆ. ನಮ್ಮ ಭಯ. ಕ್ರಿಯೆಗೆ ಮೀರಿದು, ನಮ್ ಕೈಯಲ್ಲಿ ಆಗದೆ ಇರೋ ಒಂದು ವಿಷಯ ನಮ್ಗೆ ನಡೆದ್ರೆ ಅದ್ರ ಅದು ಕಂಡು ನಮ್ಗೆ ಭಯ ಅಲ್ಲ? ಭಯ. ಹೌದು ಹೌದು. ಓಕೆ. ಸಿಸ್ಟರ್ ಹೇಳಿದ್ರು, ವೆನ್ ಯು ಫೀಲ್ ಇನ್ಸೆಕ್ಯೂರ್ಡ್ ದೆನ್ ಯು ಫೀಲ್ ದಟ್ ಫಿಯರ್ ಅಲ್ಲ? ಮತ್ತೆ ಅಕ್ಕ, ಆ ಅಕ್ಕ ಕರೆಕ್ಟ್ ಗೊತ್ತು.
ಟೀಚರ್ ಹೆಂಗಾದ್ರೂ ಮಾಡಿ ಕರೆಕ್ಟ್ಗೆ ಆನ್ಸರ್ ಮಾಡ್ಬಿಡ್ತಾರಲ್ಲ, ಅದೊಂದು ಭಾವನೆ. ಇಟ್ಸ್ ಎನ್ Correct. ಎಮೋಷನ್, ಇಲ್ವಾ? ಹ್ಮ್. ಸೊ ಈ ಎಮೋಷನ್ ಅಂತ ನೋಡ್ತೀವಿ, ಇದು ಒಂದು ಭಾವನೆ ಅಂತೆ. ಯಾವ ತರ ಭಾವನೆ ಅಂದ್ರೆ, ದೇರ್ ಆರ್ ಸೋ ಮೆನಿ ಭಾವನೆಗಳಿದೆ. ಜಾಯ್, ಸಂತೋಷ, ದುಃಖ, ಆಮೇಲೆ ಏನಪ್ಪಾ ಸ್ಟ್ರೆಸ್ ಆಗಿರ್ಬೋದು. ನಾವು ಎಷ್ಟೋ ಭಾವನೆಗಳು ಬರುತ್ತೆ. ಈ ಭಾವನೆಗಳಲ್ಲಿ ಒಂದು ಭಾವನೆ ಇದು ಭಯ ಅಂತ ಹೇಳುತ್ತೆ. ಈ ಭಯ ಅನ್ನೋ ವಿಷಯ ಏನಕ್ಕಪ್ಪ ನಮಗೆ ಬರುತ್ತೆ ಅಂತ ನೋಡುವಾಗ, ಇದು ನಮಗೆ ಒಂದು ಬೆದರಿಕೆ ಬರುವಾಗ, ನಮ್ಗೆ ಯಾವ್ದಾದ್ರು ಒಂದು ಬೆದರಿಕೆ ಬರುವಾಗ ಬದುಕಿ ಉಳಿಯಲು ನಮ್ಗೆ ನಾವು ಏನ್ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ. ಇಟ್ಸ್ ಎನ್ ಸರ್ವೈವಲ್ ರೆಸ್ಪಾನ್ಸ್ ಅಂತೀವಿ. ಇಟ್ಸ್ ಎನ್ ಸರ್ವೈವಲ್ ರೆಸ್ಪಾನ್ಸ್. ವಾಟ್ ಇಸ್ ಸರ್ವೈವಲ್ ರೆಸ್ಪಾನ್ಸ್ ಅಂದ್ರೆ, ಈಗ ಯಾವ್ದಾದ್ರು ಒಂದು ಬಂದು ನಮ್ಮನ್ನ ಹೊಡಿಯತ್ತೆ, ಇಲ್ಲ ಅದು ಬಂದು ನಮ್ಮನ್ನ ಹಾರ್ಮ್ ಮಾಡತ್ತೆ ಅಂತ ನೋಡುವಾಗ ಅದರಿಂದ ನಾವೇನ್ ಮಾಡ್ತೀವಿ, ತಪ್ಪಿಸ್ಕೊಳ್ತೀವಿ. ಸೊ ದಟ್ ಈಸ್ ಎ ಸರ್ವೈವಲ್ ರೆಸ್ಪಾನ್ಸ್ ಫಾರ್ ಆಲ್ ದ ಲಿವಿಂಗ್ ಬೀನ್ಸ್ ಅಂತೆ. ಎಲ್ಲ ಜೀವಕ್ಕೂ ಏನಾಗಿರತ್ತೆ, ಇದು ಇದೆ ಅಂತೆ. ಒಂದು ಚಿಕ್ಕ ಇರುವೆನೂ ಸರಿ, ಇಲ್ಲ ಒಂದು ಚಿಕ್ಕ ಮೃಗಗಳು ಸರಿ, ಇಲ್ಲ ಮನುಷ್ಯನು ಇದ್ರು ಸರಿ, ಆ ಒಂದು ಅದರ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಏನ್ ಮಾಡತ್ತಂತೆ, ಇದು ಪ್ರಯತ್ನ ಪಡತ್ತೆ ಅಂತ ನೋಡ್ತೀವಿ. ಸೊ ಅದು ಸರ್ವೈವಲ್ ರೆಸ್ಪಾನ್ಸ್ ಅಂತಾರೆ. ಸೊ ಇದು ಆಗುವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಓಡೋಗ್ಬಿಡ್ತೀವಿ, ಇಲ್ಲ ಎಲ್ಲಾದ್ರೂ ಬಚ್ಚಿಟ್ಕೊಂತೀವಿ, ಇಲ್ಲ ಸ್ಟನ್ ಆಗಿ ಹಂಗೆ ಫ್ರೀಸ್ ಆಗ್ಬಿಡ್ತೀವಿ. ಇದೇ ಒಂದು ವಿಷಯಗಳು ನಮ್ಮಲ್ಲಿ ಏನಾಗುತ್ತೆ, ನಡೆಯುತ್ತೆ. ಈ ವಿಷಯಗಳು ನಡೆಯುವಾಗ ಇದರ ಒಂದು ಭಯದಿಂದಲೇ, ಈ ಫಿಯರ್ ರೆಸ್ಪಾನ್ಸ್ ವೆನ್ ಇಟ್ ಅರೈಸಸ್, ನಮ್ಮ ಪರ್ಸೆಪ್ಷನ್ ಹೆಂಗಿರುತ್ತೆ ಅಂದ್ರೆ ಭಯಂಕರ ಡೇಂಜರ್ ಆಗಿರುತ್ತೆ. ಅದು ಏನಾದ್ರೂ ನಮ್ಗೆ ಆಗ್ಬಿಡುತ್ತೋ, ಅದರಿಂದ ನಮ್ಗೆ ಏನಾದ್ರು ಆಗುತ್ತೋ, ಯಾವುದೇ ಒಂದು ವಿಷಯ ಇಲ್ಲಿ, ಇಟ್ ಮೇ ಬಿ ಲಿವಿಂಗ್ ಆರ್ ನಾನ್ ಲಿವಿಂಗ್, ಇದರಿಂದ ನನಗೆ ಏನಾದ್ರು ಒಂದು ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಅದನ್ನ ಅವಾಯ್ಡ್ ಮಾಡ್ತೀವಿ, ಇಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ತೀವಿ. ಸೊ ಇದು ಎಲ್ಲಿಂದ ಬರುತ್ತೆ ನಮ್ಗೆ, ಯಾವ ಜಾಗದಿಂದ ಬರುತ್ತೆ, ಬಾಡಿಲಿ ಯಾವ ಜಾಗದಿಂದ ಬರುತ್ತೆ ಅಂತ, ಬ್ರೈನ್ ಇಂದ ಬರುತ್ತೆ. ಇಟ್ ಕಮ್ಸ್ ಫ್ರಮ್ ಬ್ರೈನ್. ಸೊ ವೆನ್ ಬ್ರೈನ್ ಗೆಟ್ಸ್ ದ ಇನ್ಫಾರ್ಮೇಶನ್, ನಮ್ಮ ಬ್ರೈನ್ಗೆ ಇನ್ಫಾರ್ಮೇಶನ್ ಸಿಗತ್ತಂತೆ. ಯಾವ ತರ ಇನ್ಫಾರ್ಮೇಶನ್ ಅಂತ ನೋಡಿದ್ರೆ, ದೇರ್ ಆರ್ 2 types of information which brain has. ಒಂದು ಬಂದು ವಾಟ್ ಅಂಡ್ ಆಲ್ ವಿ ಹ್ಯಾವ್ ಕಲೆಕ್ಟೆಡ್, ದ ಮೆಮೊರೀಸ್ ವಾಟ್ ಅಂಡ್ ಆಲ್ ಕಲೆಕ್ಟೆಡ್. ಎಷ್ಟೋ ವಿಷಯಗಳನ್ನ ನಾವು ನೋಡಿ ಏನ್ ಮಾಡಿರ್ತೀವಿ, ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಅದು ರೆಕಾರ್ಡ್ ಮಾಡಿ, ಒಂದು ಫೋಟೋ ತೆಗ್ದು ಟಕ್ 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 ಅಂತ ಫೋಟೋ ತೆಗ್ದು ಹೆಂಗೆ ರೆಕಾರ್ಡ್ ಮಾಡಿ ಇಟ್ಟಿರ್ತೀವಿ, ಆ ತರ ಇನ್ಫಾರ್ಮೇಶನ್ಸ್ನ ರೆಕಾರ್ಡ್ ಮಾಡಿ ನಮ್ಮ ಬ್ರೈನಲ್ಲಿ ಒಂದು ಸೈಡಲ್ಲಿ ಇಟ್ಟಿರುತ್ತಂತೆ. ಅದು ಒಂದು ಸೈಡು ಈ ಮೆಮೊರಿ. ಇನ್ನೊಂದು ಇಮ್ಯಾಜಿನೇಷನ್. ನಾವು ಯುಗೆ ಮಾಡಿ 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 ಏನ್ ಮಾಡಿರ್ತೀವಿ, ಕೆಲವು ವಿಷಯಗಳನ್ನ ಇಟ್ಟಿರ್ತೀವಿ. ಒಂದು ಯುಗೆಯಲ್ಲಿ ಹೋದ್ರೆ ಈ ಫೋಟೋ ಈ ಮೆಮೊರಿಯಿಂದ ನಾವು ಅದನ್ನ ಅಕ್ವೈರ್ ಮಾಡೋಕ್ಕಾಗಲ್ಲ. ಮೆಮೊರಿಗೆ ಹೋದ್ರೆ ಯುಗೆನ ಯಾವ್ದಾದ್ರು ಒನ್ವೇ ಯಾವಾಗ್ಲೂ ಈ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಈ ಒಂದು ಲೆವೆಲ್ ಅಲ್ಲಿ ಇರುವಾಗ ನಮಗೆ ಈ ಭಾವನೆಗಳು ಬರುತ್ತಂತೆ. ಅದು ಯಾವ ರೀತಿ ಭಾವನೆಗಳಾದ್ರೂ ಇರಲಿ, ಇದು ಭಯ ಮಾತ್ರ ಅಲ್ಲ, ಅದು ಸಂತೋಷವಾಗಿರ್ಲಿ, ದುಃಖವಾಗಿರ್ಲಿ, ಇಲ್ಲ ಬೆದರಿಕೆ ಆಗಿರ್ಲಿ, ಇಲ್ಲ ಭಯ ರೀತಿಯಾಗಿರ್ಲಿ, ಯಾವುದೇ ಒಂದು ಕೋಪವಾಗಿರ್ಲಿ, ಈ ಎಲ್ಲಾ ವಿಷಯಗಳು ಏನಾಗತ್ತೆ ಅಂದ್ರೆ ನಮಗೆ ಈ ಒಂದು ಇಮ್ಯಾಜಿನೇಷನ್ ಇಂದ ಬರುತ್ತೆ, ಇಲ್ಲ ರೆಕಾರ್ಡೆಡ್ ಮೆಮೊರಿಯಿಂದ ಏನಾಗತ್ತೆ ಬರುತ್ತೆ. ಅದರಿಂದನೇ ನಮ್ಗೆ ಈ ವಿಷಯಗಳು ಬರುತ್ತೆ ಅಂತ ನೋಡಿ. ಸೊ ಈ ಭಯ ಅಂತ ನೋಡುವಾಗ ಏನಪ್ಪಾ ಅಂತ ನೋಡಿದ್ರೆ, ಇಟ್ ಈಸ್ ಇದು ಒಂದು ಮುಖವಾಡ ಅಂತೆ. ಧೈರ್ಯ ಅನ್ನೋದು ಮನುಷ್ಯನಿಗೆ ಯಾವ ಮನುಷ್ಯ ಧೈರ್ಯವಾಗಿರ್ತಾನೆ ಅಂತ ನೋಡುವಾಗ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಯಾರಾದ್ರೂ ನಮ್ಮನ್ನ ಹೊಡೆಯಕ್ ಬರ್ತಾರೆ, ಇಲ್ಲ ಒಂದು ಆಣೆ ಬರುತ್ತೆ, ಇಲ್ಲ ಯಾವ್ದಾದ್ರು ಒಂದು ವಿಷಯ ಬರುತ್ತೆ, ನಾವು ತುಂಬಾ ಧೈರ್ಯಶಾಲಿಯಾಗಿ ಇರ್ತೀವಿ. ಅದ್ ಬರುವಾಗ ಏನ್ ಮಾಡ್ತೀವಿ, ಧೈರ್ಯವಾಗಿ ನಿಂತ್ಕೊಂತೀವಿ. ಅಂದ್ರೆ ಏನ್ ಅರ್ಥ, ನಮ್ಗೆ ಭಯ ಇಲ್ಲ ಅಂತ ಅರ್ಥನಾ? ಇಲ್ಲ, ಹಾ, ನಾವು ಮೊದ್ಲಿಗೆ ಅದ್ರ ಕುರಿತು ಪ್ರಿಪೇರ್ ಆಗಿರ್ತೇವಂತ. ಪ್ರಿಪೇರ್ ಆಗಿರ್ತೀವಿ ಅಂತವೇ ಅದು, ಇಲ್ವಾ? ಇಲ್ಲಾಂದ್ರೆ ಸಿಸ್ಟರ್ ಹೇಳೋ ತರ, ಏನ್ ಸಿಸ್ಟರ್ ಹೇಳಿದ್ರಿ? ಅದೇ ಅದು ಬಂದ್ರೆ ಯಾವ ರೀತಿ ನಡ್ಕೋಬೇಕಂತ ಮೊದ್ಲೇ ಮೈಂಡ್ ನಡ್ಕೊಂಡು ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ಕೊಂಡು ಬೇಕು ಅನ್ಬೋದು ಏನ್ ಮಾಡಿರ್ತೀವಿ ನಾವು, ರೆಡಿ. ರೆಡಿಗಿರ್ತೀವಿ ಅನ್ನೋದು. ಆಕ್ಚುಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಈ ಧೈರ್ಯ ಎಂಬುದು
ಆ ಭಯದ ಮುಖವಾಡ ಅಂತೆ, ಭಯದ ಮೇಲೆ ಹಾಕುವ ಒಂದು ಮುಖ. ಎವ್ರಿ ಒನ್ ವಿಲ್ ಹ್ಯಾವ್ ಫಿಯರ್, ಬಟ್ ಟು ಕವರ್ ದಟ್ ಯು ಯೂಸ್ ಇಟ್ ಬೋಲ್ಡ್ನೆಸ್. ಇಟ್ಸ್ ಜಸ್ಟ್ ಇನ್ ಕವರ್, ಮುಖವಾಡ ಅಂತೆ. ಸೊ ಈ ಮುಖವಾಡನ ನಾವು ಧರಿಸ್ಕೊಂತೀವಿ. ಆಕ್ಚುಲಿ ಈ ಮುಖವಾಡನ ಧರಿಸ್ಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ ಎಷ್ಟೋ ವಿಷಯಗಳನ್ನ ಹ್ಯಾಂಡಲ್ ಮಾಡಕ್ಕೆ ಮುಂದೆ ಬರ್ತೀವಿ. ಸೊ ಫಿಯರ್ನ ನಾವು ಹ್ಯಾಂಡಲ್ ಮಾಡಕ್ಕೆ ಎಷ್ಟೋ ವಿಷಯಗಳನ್ನ ನಾವು ಏನ್ ಮಾಡ್ತೀವಿ, ನಮ್ಮ ಕಡೆಯಿಂದ ನಾವು ಅದನ್ನ ಪ್ರಯತ್ನ ಪಡ್ತೀವಿ. ಅದನ್ನ ಇವಾಗ ಒಂದ್ಸತಿ ಒಂದು ವಿಷಯನ ಭಯ ಪಟ್ರೆ ನೆಕ್ಸ್ಟ್ ಒಂದು ಫಸ್ಟ್ ಟೈಮ್ ಎಕ್ಸಾಮ್ ಬರೆಯಕ್ಕೆ ಭಯ ಇರುತ್ತೆ, ಫಸ್ಟ್ ಡೇ ಎಕ್ಸಾಮ್ಗೆ, ಸೆಕೆಂಡ್ ಡೇ ಥರ್ಡ್ಗೆ ಎಲ್ಲ ಇಟ್ ಗೋಸ್ ಆಫ್, ಯು ನೋ ದಟ್ ಅದು ಒಂದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಇನ್ನ 7 ಡೇಸ್ಗೆ ನಾವು ಆ ಎಕ್ಸಾಮ್ ಪ್ರಿಪೇರ್ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತೀವಿ. ಆದ್ರೆ ಫಸ್ಟ್ ಅಟೆಂಪ್ಟ್ ಮಾಡುವಾಗ ಏನಾಗುತ್ತೆ, ಅದು ಕಷ್ಟ ಇರುತ್ತೆ. ಸೊ ಆ ಭಯ ಅಟೆಂಪ್ಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮ್ಮಿಂದ ಹೋಗ್ಬಿಡುತ್ತೆ, ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಸಿಕ್ಬಿಡುತ್ತೆ ಅಂತ ನೋಡ್ತೀವಿ ನಾವು. ಸೊ ವೈ ಫಿಯರ್ ಕಮ್ಸ್ ನಾವು, ಯಾಕಪ್ಪ ಇದು ಬರುತ್ತೆ, ವೈ ಫಿಯರ್ ಕಮ್ಸ್ ಟು ಅಸ್? ಭಯ ಅಂದ್ರೆ ಏನಂತ ಅರ್ಥ ಆಯ್ತಲ್ಲ, ಇಟ್ಸ್ ಎನ್ ಎಮೋಷನ್, ಇದು ಒಂದು ಭಾವನೆ ಇಲ್ವಾ? ಈ ಬದುಕಲ್ಲೂ ನಾವು ಆ ಬದುಕುವಂತ ಒಂದು ಪ್ರತಿಕ್ರಿಯೆನ ತೋರಿಸೋದಕ್ಕೆ ಈ ಭಯ ನಮ್ಮಲ್ಲಿ ಬರುತ್ತೆ. ಆದ್ರೆ ಯಾಕೆ ಇದು ಬರುತ್ತೆ, ವೈ ಇಟ್ ಕಮ್ಸ್? ಅದೇ ಏದೇನು ಒಂದಲ್ಲಿ ಪಾಪ ಆತಲ್ರಿ, ಅವಾಗಿಂದ ಬರ್ತೈತಿ. ಏದೇನ್ ತೋಟದಲ್ಲಿ ಬರ್ತಾ ಇದೆಯಾ? ಹೌದ್ರಿ. ಓಕೆ, ನೀವೇನು ಹೇಳಿ ಸಿಸ್ಟರ್? ಅದು ಫೇಸ್ ಮಾಡೋಷ್ಟು ಶಕ್ತಿ ಆಕ್ಚುಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಏನಪ್ಪಾ ಹೇಳ್ತಾರೆ ಅಂದ್ರೆ, ಭಯ ಅಂದ್ರೆ ಏನಪ್ಪಾ ಅಂದ್ರೆ, ಫಿಯರ್ ಇಸ್ ಸಿಂಪ್ಲಿ ಬಿಕಾಸ್ ಯು ಆರ್ ನಾಟ್ ಲಿವಿಂಗ್ ವಿತ್ ದ ಲೈಫ್. ಈ ಕ್ಷಣಕ್ಕೆ ದಿಸ್ ಮಿನಿಟ್ ಯು ಆರ್ ನಾಟ್ ರೂಟೆಡ್. ಈ ಕ್ಷಣಕ್ಕೆ ನಾವು ಏನಾಗ್ತಾ ಇಲ್ಲ ಅಂತೆ, ಬದುಕ್ತಾ ಇಲ್ಲ. ನೀವು ಯಾವ ಕ್ಷಣಕ್ಕೆ ಬದುಕ್ತಾ ಇದ್ದೀರಾ ಅಂತ ನೋಡಿದ್ರೆ, ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ಗೆ ಏನಾಗ್ತಾ ಇದ್ದೀರಾ ಅಂತೆ, ಬದುಕ್ತಾ ಇದ್ದೀರಾ. ಯು ಆರ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಬರುವ ವಿಷಯಕ್ಕೆ. ಇವಾಗ ಎಕ್ಸಾಂಪಲ್ ತಗೊಳ್ಳೋಣ, ನಾಳೆ ನನಗೆ ಯಾವುದೋ ಒಂದು ವಿಷಯಕ್ಕೆ ಒಂದು ಆಪರೇಷನ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನಾಳೆದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಇಲ್ವಾ? ನಾಳೆ ಏನಾಗುತ್ತೋ, ನನಗೆ ಆಪರೇಷನ್ ಹೆಂಗಿರುತ್ತೋ, ಅದು ನೋವು ಇರುತ್ತಾ, ಇನ್ನ ಆಗ್ಲೇ ಇಲ್ಲ, ನಿನ್ನ ಮುಟ್ಲೇ ಇಲ್ಲ, ಅಲ್ಲಿ ಸಿಸೇರಿಯನ್ ಇಟ್ಟಿಲ್ಲ, ನಿನ್ಗೆ ಬೇಕಾಗಿರೋ ಅನಸ್ತೇಸಿಯನ್ನು ಕೊಟ್ಟಿಲ್ಲ, ಯಾವ್ದು ಯೋಚನೆ ಏನಿಲ್ಲ, ಯಾವ್ದು ಆಗ್ಲಿಲ್ಲ. ಆದ್ರೆ ನಿನ್ನ ಯೋಚನೆ ಅಲ್ಲ, ಆಗದೆ ಇರೋ ಒಂದು ವಿಷಯಕ್ಕೆ ಏನ್ ಮಾಡ್ತಾ ಇದೀವಿ, ಚಿಂತೆ ಮಾಡ್ತಾ ಇದೀವಿ, ಯೋಚನೆ ಮಾಡ್ತಾ ಇದೀವಿ, ಭಯ ಪಡ್ತಾ ಇದೀವಿ. ನೆಕ್ಸ್ಟ್ ಆಗಿರುವ ಕೆಲವು ವಿಷಯಗಳಿಗೆ ಏನ್ ಮಾಡ್ತೀವಿ, ಯೋಚನೆ ಮಾಡಿ ಹ್ಯೂಗೆ ಮಾಡಿ ಅದಕ್ಕೆ ನಾವು ಏನ್ ಮಾಡ್ತೀವಿ, ಭಯ ಪಡ್ತಾ ಇರ್ತೀವಿ. ಆಲ್ರೆಡಿ ಆಗಿರುತ್ತೆ ಯಾವುದೋ ಒಂದು ವಿಷಯಗಳು, ಅದನ್ನ ಯೋಚನೆ ಮಾಡಿ. ಅದೇ ಅವಾಗೆ ನಾನು ಹೇಳಿದೆ ನಿಮಗೆ, ಐದರ್ ದ ಇಮ್ಯಾಜಿನೇಷನ್ ಆರ್ ದ ಮೆಮೊರಿ ವಿಚ್ ಯು ಆರ್ ಆಲ್ರೆಡಿ ಹ್ಯಾವ್. ಎರಡರಲ್ಲಿ ಏನ್ ಮಾಡ್ತಾ ಇರ್ತೀವಿ ನಾವು, ಭಯ ಎಂಬ ರೂಟಲ್ಲಿ ಓಡ್ತಾ ಇರ್ತೀವಿ. ಆ ಲೈಫ್ ಆ ರೂಟಲ್ಲಿ ಹೋಗುವಾಗ ನಮ್ಗೆ ಇದು ಎರಡೇ ವಿಷಯಗಳು ಬರೋದು. ಒಂದು ಇಮ್ಯಾಜಿನೇಷನ್ ಅಲ್ಲಿ ಇರ್ತೀವಿ, ಇಲ್ಲ ಮೆಮೊರಿ ನಾವು ಏನ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀವೋ ಅದರಿಂದ ನಾವು ಭಯ ಪಡ್ತಾ ಇರ್ತೀವಿ. ಸೊ ನಾವು ಆ ಕ್ಷಣಕ್ಕೆ ಏನ್ ಮಾಡ್ತಾ ಇಲ್ಲ ಅಂತೆ, ಬದುಕ್ತಾ ಇಲ್ಲ ನಾವು. ಯಾಕಂದ್ರೆ ನಮ್ಮ ಮನಸ್ಸು ಆ ಸ್ಥಿತಿಯಲ್ಲಿ ಅದಕ್ಕೆ ಬೇಕಾಗಿರುವ ಆ ಒಂದು ಸಂತೋಷವನ್ನು ದುಃಖವನ್ನು ಆ ಕ್ಷಣಕ್ಕೆ ಏನ್ ಮಾಡ್ತಾ ಇಲ್ಲ, ನಾವು ಬದುಕ್ತಾ ಇಲ್ಲ. ಎಲ್ಲಾನು ನಾವು ನಮ್ಮ ಕಲ್ಪನೆಯಲ್ಲೇ ನಾವು ಏನ್ ಮಾಡ್ತಾ ಇದೀವಿ, ಬದುಕ್ತೇವೆ. ಯೋಚನೆ ಮಾಡಿ ನೋಡಿ, ನಾವು ಯಾವುದೇ ಒಂದು ವಿಷಯಗಳನ್ನ ಭಯ ಪಡುವಾಗ ಅದು ಆ ಟೈಮಲ್ಲಿ ಇರೋದೇ ಇಲ್ಲ ಅಲ್ಲಿ ಇಲ್ವಾ? ಅದು ಆಗ್ಬೇಕಾಗಿರೋ ಒಂದು ವಿಷಯ ಆಗಿರತ್ತೆ, ಇಲ್ಲಾಂದ್ರೆ ಆಗಿರೋ ಒಂದು ವಿಷಯ ಆಗಿರುತ್ತೆ. ಆ ಟೈಮಲ್ಲಿ ಎಲ್ಲ ಚೆನ್ನಾಗೇ ಇರ್ತೀವಿ. ಈ ಕ್ಷಣಕ್ಕೆ ದೇವ್ರು ನಮ್ಮನ್ನ ಹೆಂಗಿಟ್ಟಿದಾರ ಅಂತ ಯೋಚನೆ ಮಾಡಿ ಸಂತೋಷವಾಗಿ ನಾವು ಇರೋದೇ ಇಲ್ಲ. ಇಲ್ಲದೆ ಇರೋದನ್ನ ಯಾವಾಗ್ಲೂ ಯೋಚನೆ ಮಾಡಿ ನಾವು ಅಧಿಕವಾಗಿ ಏನಾಗಿರ್ತೀವಿ, ಭಯದಿಂದ ಇರ್ತೀವಿ ಅಂತ ನೋಡ್ತೀವಿ. ಸೊ ಈ ಒಂದು ವಿಷಯ ನೋಡಿದ್ರೆ, ಆಲೋಚನೆಯಲ್ಲಿ ಖಂಡಿತವಾಗಿ ಅದು ಕಳೆದೋಗ್ಬಿಟ್ಟಿರ್ತೀವಿ, ಇಲ್ಲ ಚಿಂತೆಯಲ್ಲಿ ಏನಾಗಿಟ್ಬಿಟ್ಟಿರ್ತೀವಿ, ಮುಳುಗೋಗ್ಬಿಟ್ಟಿರ್ತೀವಿ. ಎರಡರಲ್ಲಿ ಏನಾದ್ರು ಒಂದು ಮಾಡಿರ್ತೀವಿ ಅಂತ. ಸೊ ವಿ ಕೆನಾಟ್ ಲಿವ್ ವಿತೌಟ್ ಫಿಯರ್ ಆಲ್ಸೋ. ಭಯ ಇಲ್ಲದೆ ಏನಕ್ಕಾಗಲ್ಲ, ಬದುಕಕ್ಕಾಗಲ್ಲ ಅಂತೆ. ಇಟ್ ಈಸ್ ಎ ಸರ್ವೈವಲ್ ರೆಸ್ಪಾನ್ಸ್, ಯು ಹ್ಯಾವ್ ಟು ಬಿ. ಆ ಭಯ ಇರ್ಲೇಬೇಕಂತೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು, ದಿಸ್ ಪೀಕಾಕ್ ಅಲ್ಲ,
ಆ ಒಂದು ಪೀಕಾಕ್ ಬಂದು ಮನುಷ್ಯ ಹತ್ರ ಬಂದ್ರು ಇಟ್ ಈಸ್ ನಾಟ್ ಗೋಯಿಂಗ್ ಅವೇ ಫ್ರಮ್ ಹಿಮ್, ಇಟ್ ಈಸ್ ಬೀನ್ ನೆಕ್ಸ್ಟ್ ಟು ಹಿಮ್ ಓನ್ಲಿ. ಅದಕ್ಕೆ ಭಯನೇ ಏನೇ ಆಗಿಲ್ಲ, ಒಟ್ಟೋಗ್ಬಿಟ್ಟಿದೆ. ಇವಾಗ ಭಯ ಒಟ್ಟೋಗ್ಬಿಟ್ಟಿದ್ರೆ ಏನಾಗುತ್ತೆ, ಅದಕ್ಕೆ ಜೀವದ ಅಪಾಯಕಾರ ಇದ್ದೇ ಇರುತ್ತೆ. ಬಿಕಾಸ್ ಮ್ಯಾನ್ ವಿಲ್ ಶೋರ್ಲಿ ಗೋ ಅಂಡ್ ಹಾರ್ಮ್ ಇಟ್, ಆರ್ ಎನಿಥಿಂಗ್ ವಿಲ್ ಕಮ್ ಅಂಡ್ ಹಾರ್ಮ್ ಇಟ್. ಭಯ ಇದ್ರೇನೆ ಅದಕ್ಕೆ ತಪ್ಪಿಸ್ಕೊಂಡು ಅವ್ನು ಮುಟ್ಬಾರ್ದು. ಅದನ್ನ ಅದು ಮುಟ್ಟಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಏನಾಗಲ್ಲ, ಸೆಟ್ ಆಗಲ್ಲ, ಬಾಡಿಗೆ ಸೆಟ್ ಆಗಲ್ಲ. ನಮ್ಮಲ್ಲಿರುವ ಬ್ಯಾಕ್ಟೀರಿಯಾಸ್ ಅದಕ್ಕೆ ಹೋಗ್ಬಿಡುತ್ತೆ ಬೇರೆ ತರ, ಇಲ್ಲ ಅದರಲ್ಲಿರೋ ಬ್ಯಾಕ್ಟೀರಿಯಾ ನಮ್ಗೆ ಬಂದ್ಬಿಡುತ್ತೆ, ಅದು ಸೆಟ್ಟೇ ಆಗಲ್ಲ. ಎಷ್ಟೋ ಪಕ್ಷಿಗಳನ್ನ ನಾವು ಮುಟ್ಲೇಬಾರ್ದು, ಮುಟ್ಟಿದ್ರೆ ಅದು ಬದುಕಕ್ಕಾಗಲ್ಲ. ಇಮಿಡಿಯೇಟ್ಲಿ ಅವರ್ ಸ್ಮೆಲ್ ವಿಲ್ ನಾಟ್ ಇನ್ಹೆರಿಟ್ ದಟ್ ಸ್ಮೆಲ್ ವಿಲ್ ನಾಟ್ ಇನ್ಹೆರಿಟ್ ಟು ಅಸ್ ಅಂತ ಪಕ್ಷಿಗಳಿರುತ್ತೆ. ಸೊ ಆ ಸರ್ವೈವಲ್ ರೆಸ್ಪಾನ್ಸ್ ಅದೇ, ವಿ ಕೆನಾಟ್ ಲಿವ್ ವಿತೌಟ್ ಫಿಯರ್, ನೈದರ್ ಯು ಹ್ಯಾವ್ ಟು ಫಿಯರ್ ಗಾಡ್ ಆರ್ ವಿ ಹ್ಯಾವ್ ಟು ಫಿಯರ್ ಸೇಟನ್. ಎರಡರಲ್ಲಿ ಯಾವ್ದಾದ್ರು ಒಂದು. ಸೊ ಇವತ್ತು ನಾವು ಬೈಬಲ್ ಅಲ್ಲಿ ನೋಡೋಣ. ಯಾಕಪ್ಪ ಈ ಒಂದು ಸಬ್ಜೆಕ್ಟ್ ನ ನೋಡೋದಂದ್ರೆ, ನಮ್ಗೆ ಆ ಭಯ ಇದೆಯಾ, ಯಾವ ರೀತಿಯಲ್ಲಿ ಈ ಭಯ ಇದೆ, ವೆದರ್ ವಿ ಆರ್ ಹ್ಯಾವಿಂಗ್ ದ ಫಿಯರ್ ಆಫ್ ಗಾಡ್ ಆರ್ ವಿ ಆರ್ ಹ್ಯಾವಿಂಗ್ ದ ಫಿಯರ್ ಆಫ್ ದ ವರ್ಲ್ಡ್. ಲೋಕದಲ್ಲಿ ಇರೋ ಭಯ ಇದೆಯಾ ಜಾಸ್ತಿ ನಮ್ಗೆ, ಇಲ್ಲ ದೇವರಲ್ಲಿ ಇರೋ ಭಯ ಇದೆಯಾ ಅಂತ ಇವತ್ತು ನಾವು ನೋಡೋಣ. ಸ್ವಲ್ಪ ಹೊತ್ತು ಮುಂಚೆ ನೋಡಿದ್ರೆ ನಾವು ವಿ ಆರ್ ಸಪೋಸ್ ಟು ಸ್ಟಾರ್ಟ್ ದ ಮೀಟಿಂಗ್ ಅಟ್ ವಾಟ್ ಟೈಮ್, 10 o'clock ಇಲ್ವಾ? ನನ್ ಮೆಸೇಜ್ ಕಳ್ಸಿದ್ ಬ್ರದರ್ 10 o'clock ಮುಂಚೆನೆ 9:45 ಬಂದ್ಬಿಡಿ ಬ್ರದರ್. ಖಂಡಿತವಾಗ್ಲೂ, ಯಾಕಂದ್ರೆ ನನ್ಗೆ ಆ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ನಾನು ಹೆಂಗಾದ್ರೂ ಮಾಡಿ ಬಂದೇ ಬರ್ತೀನಿ ಅಂತ ನನಗೊಂದು ನಂಬಿಕೆ ಇತ್ತು, ಬಂದ್ಬಿಟ್ಟೆ. ಇಲ್ಲಿ ಬಂದು ನೋಡಿದ್ರೆ ಯಾರು ಇಲ್ಲ. 10 o'clock ಮೀಟಿಂಗ್, 10 o'clock ಟ್ರೈನ್, 10 o'clock ಫ್ಲೈಟ್, 10 o'clock ಬೆಲ್ಲು, 10 o'clock ಪಂಚಿಂಗ್, 10 o'clock ದೇವ್ರು ಬರ್ತಾರೆ, ದೇವ್ರ ಪ್ರಸನ್ನ ಇಲ್ಲಿ. ಬಂದ್ರೆ ಬರ್ಲಿ, ಬರ್ದೇ ಹೋಗ್ಲಿ, ನಾವು ಬಂದ್ರೇನೆ ಸ್ಟಾರ್ಟ್ ಮಾಡೋದು, ಬರೋ ತನಕ ವೇಟ್ ಮಾಡ್ತಾರೆ ಬಿಡಿ. ಭಯ. ಕ್ಯಾನ್ ಯು ಜಸ್ಟ್ ಕಂಪೇರ್ ಯಾವ ರೀತಿಯಲ್ಲಿ ನಾವು ಇದೀವಿ ಅಂದ್ಬಿಟ್ಟು, ಅಲ್ಲ ಯಾವ ಭಯ ಇದೆ ನಮ್ಗೆ, ಇಲ್ಲ ಇಲ್ವಾ, ಇಲ್ಲ ಇಲ್ದೇ ಇರೋ ತರ ನಾಟಕವಾಡ್ತಾ ಇದ್ದೀವ. ಇವತ್ತು ನೋಡೋಣ ಎಷ್ಟೋ ವಿಷಯಗಳು. ನಾವು ಹೇಳೋದು ಬೇಡ, ವಚನಗಳು ಹೇಳತ್ ನಮ್ಗೆ. ಆ ವಚನಗಳನ್ನ ನೋಡ್ಕೊಂಡು ನಮ್ಮಲ್ಲಿರುವ ಕೆಲವು ವಿಷಯಗಳು, ಬಿಕಾಸ್ ನಾವು ವಿ ಆರ್ ಫ್ರಮ್ ಫ್ಲೆಶ್, ಫ್ರಮ್ ಸಿನ್, ರಕ್ತದಿಂದಲೇ, ತಾಯಿ ಗರ್ಭದಿಂದಲೇ ಪಾಪದಿಂದ ಬಂದಿರೋರು. ಖಂಡಿತವಾಗ್ಲೂ ವೀಕ್ನೆಸ್ ಜಾಸ್ತಿ ಇರುತ್ತೆ. ಲೆಟ್ ಅಸ್ ರೀಡ್ ದಿಸ್ ವರ್ಸಸ್ ಅಂಡ್ ಲೆಟ್ ಅಸ್ ಗೆಟ್ ಸ್ಟ್ರೆಂಥನ್ ಸೊ ದಟ್ ವಿ ಚೇಂಜ್ ಅವರ್ ಸೆಲ್ಫ್. ನೋಡೋಣ ಇವತ್ತು. ಓದಿಷ್ಟೇ ಫಸ್ಟ್ ವರ್ಸ್, ಜೆರೆಮಿಯ 5:22-23. ಫಸ್ಟ್ 22 ಓದಿ. ಯೆಹೋವನ ಈ ಮಾತನ್ನು ಕೇಳಿರಿ, ನೀವು ನನಗೆ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುಗುವುದಿಲ್ಲವೋ? ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಗಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ನೋಡಿ, ಇಲ್ಲಿ ದೇವರು ನಮ್ಮನ್ನು ನೋಡಿ ಒಂದು ವಿಷಯನ ಕೇಳ್ತಾರಂತೆ. ಏನಪ್ಪಾ ಅಂತ ಹೇಳಿದ್ರೆ, ಶುಡ್ ಯು ನಾಟ್ ಫಿಯರ್ ಮೀ ಅಂತಾರೆ. ನನ್ನ ನೋಡಿ ನೀವು ಅಂಜುವುದಿಲ್ಲವೋ? ಈ ಕ್ವಶನ್ ಯಾರು ಕೇಳ್ತಾ ಇದಾರೆ ಇಲ್ಲಿ? ದೇವರು ನಮ್ಮನ್ನ ನೋಡಿ ಏನ್ ಮಾಡ್ತಾರೋ ಅಂತೆ ಕೇಳ್ತಾ ಇದಾರೆ. ಆಗ ಇಸ್ರೇಲ್ ನೋಡಿ ಕೇಳಿದ್ರು, ಈಗ ನಮ್ಮನ್ನ ನೋಡಿ ಏನ್ ಮಾಡ್ತಾ ಇದಾರೆ ಕೇಳ್ತಾವ್ರಂತೆ. ಏನಂತ? ನನ್ನ ನೋಡಿ ನೀವು ಅಂಜುವುದಿಲ್ಲವು. ಶುಡ್ ಯು ನಾಟ್ ಟ್ರಂಬಲ್ ಇನ್ ಮೈ ಪ್ರೆಸೆನ್ಸ್, ನನ್ನ ಮುಂದೆ ನಿಲ್ಲುವಾಗ ನೀವು ನಡುಗಲು ಇಲ್ಲವೋ ಅಂತ ಕೇಳ್ತಾರೆ. 23 ಓದಿಷ್ಟ ನಂಗೆ. ಈ ಜನರ ಹೃದಯವೋ ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ, ಇವರು ನನ್ನ ಅಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಯಾಕೆ ಆಗ್ತಾ ಇಲ್ಲ ಅಂತ ನೋಡಿದ್ರೆ, ನಾವ್ ಯಾಕೆ ನಡುಗ್ತಾ ಇಲ್ಲ, ಇಲ್ಲ ಯಾಕೆ ಭಯ ಪಡ್ತಾ ಇಲ್ಲ ಅಂತ ನೋಡಿದ್ರೆ, ದೇವರ ಅಧೀನವನ್ನು ಮೀರಿ ಏನಾಗಿದೆ ಅಂತ ನಾವು ಬಿಟ್ಟು ಹೋಗಿದ್ದೀವಿ. ಅದನ್ನ ನಾವು ಏನ್ ಮಾಡ್ತಾ ಇಲ್ಲ ಅಂತೆ, ಪಾಲಿಸ್ತಾ ಇಲ್ಲ, ಇಲ್ಲ ಯೋಚನೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತೆ. ನಾವು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ
ನೋಡಿ, ಈ ಭಯ ಅಂತ ಹೇಳುವಾಗ ಬೈಬಲಲ್ಲಿ ಎಷ್ಟೋ ಜಾಗದಲ್ಲಿ ವಿಧವಾಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಬ್ರು ನೋಡಿದ್ರೆ ಯಾರೇ ಅಂತ ಹೇಳ್ತಾವ್ರೆ, ಆಮೇಲೆ ಯಾರೀ ಅಂತಾನು ಹೇಳ್ತಾವ್ರೆ, ಮತ್ತೆ ಪಚ್ಚದ್ ಅಂತವನ್ನು ಮಾತಾಡ್ತಾರೆ. ಸೊ ಇಲ್ಲಿ ವಿಚ್ ಮೀನ್ಸ್ ಗೌರವ, ರೆವರೆಂಟ್ ಫಿಯರ್ ಅಂತಾನು ಇದೆ. ದೇರ್ ಆರ್ ಟೆರರ್ ಫಿಯರ್, ಟೆರರ್ ಆಗಿರೋ ಫಿಯರ್ಗೂ ಏನ್ ಮಾಡಿದ್ದಾರೆ, ಭಯ ಅಂತಾನೆ ಅದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಗೌರವಪೂರ್ವಕವಾಗಿರುವ ರೆವರೆನ್ಸ್ ಫಿಯರು ಇದೆ ಅಲ್ಲಿ. ಮತ್ತೆ ನೀವು ಸಿಂಪಲ್ ನಾರ್ಮಲ್ ನಾವು ಫಿಯರ್ ಅಂತೀವಲ್ಲ, ಆ ಭಯನೂ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕೆಲವು ಜಾಗದಲ್ಲಿ. ದರ್ ಆರ್ ಅದರ್ ವರ್ಡ್ಸ್, ರೆಸ್ಪೆಕ್ಟ್ಗೆ, ಏನು ಗೌರವಕ್ಕೆ ಇಲ್ಲ ಮರ್ಯಾದೆ ಕೊಡುವ ಒಂದು ವಿಷಯಕ್ಕೆ ಕೂಡ ಏನ್ ಮಾಡಿದ್ದಾರೆ, ಫಿಯರ್ ಅಂತಾನೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬಂದಿದ್ದಾರೆ. ಗ್ರೀಕ್ ಅಲ್ಲಿ ನೋಡಿದ್ರೆ ನೀವು ಫಿಯರ್ಗೆ ಫೋಬೋ ಅಂತ ಕರೀತಾರೆ, ವೇರ್ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್, ಗೌರವ ಅಂತಾನೆ. ಬಟ್ ಅವ್ರು ಗ್ರೀಕ್ ಅಲ್ಲಿ ಕೂಡ ಕೆಲವು ಜಾಗದಲ್ಲಿ ಏನ್ ಮಾಡಿದ್ದಾರೆ, ಕನ್ವರ್ಟ್ ಮಾಡಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಈಗ ಈ ಎಷ್ಟೋ ವಿಷಯಗಳಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಆದ್ರೂ ಅದರ ಒಂದು ಭಾವನೆಗಳು ಏನಾಗಿದೆ ಅಂದ್ರೆ ಒಂದೇ ರೀತಿಯಲ್ಲೇ ಇದೆ. ಅದರ ಎಕ್ಸ್ಪ್ರೆಷನ್, ವಾಟ್ ಎವರ್ ಇಸ್ ದ ಎಕ್ಸ್ಪ್ರೆಷನ್ ಟುವರ್ಡ್ಸ್ ಪರ್ಟಿಕ್ಯುಲರ್ ವರ್ಸಸ್ಗೆ ಒಂದೇ ರೀತಿಯಲ್ಲೇ ಇದೆ ಅಂತ ನೋಡ್ತೀವಿ. ಸೊ ನಮಗೆ ಈ ಫಿಯರ್ ಅನ್ನೋ ಒಂದು ವಿಷಯ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಯಾವುದಕ್ಕೆ ಕೊಟ್ಟಿದ್ದಾರಪ್ಪ, ಯಾವ ವಿಷಯಕ್ಕೆ ನಮ್ಗೆ ಕೊಟ್ಟಿದ್ದಾರೆ, ಯಾಕೆ ನಾನು ದೇವ್ರನ್ನ ನೋಡಿ ಭಯ ಪಡ್ಬೇಕು? ವೈ ಶುಡ್ ಐ ಫಿಯರ್ ಗಾಡ್? ಏನಕ್ಕೆ ದೇವ್ರ ನೋಡಿ ನಾನು ಭಯ ಪಡ್ಬೇಕು? ದೇವ್ರು, ನಾವು ಪರಿಶುದ್ಧರಿಲ್ಲ, ದೇವರು ಪರಿಶುದ್ಧರು, ಅದಕ್ಕೆ ನಾನು ದೇವ್ರ ನೋಡಿ ಭಯ ಪಡ್ಬೇಕು. ನೆಕ್ಸ್ಟ್, ಅವ್ರ ನೀತಿ ನ್ಯಾಯ ಮೀರಿ ಎಲ್ಲಿ ಹೋಗಿ ಅವರ ಪ್ರೀತಿ ಕಳ್ಕೊಂಡೇನೋ ಅನ್ನೋ ಭಯ ಇರ್ಬೇಕು ನಮ್ಗೆ. ಆ ಭಯ ಇರ್ಬೇಕು. ನಾನು ಹೇಳ್ತಾ ಇರೋದು ಅದಿಲ್ಲ. ಯಾಕೆ ದೇವರ ನೋಡಿ, ದೇವ್ರನ್ನ ನಾವು ಯಾಕೆ ಭಯ ಪಡ್ಬೇಕು? ದೇವ್ರ ನೋಡಿ ನಾವು ಯಾಕೆ ಭಯ ಪಡ್ಬೇಕಂತೆ? ಹಾ, ಅದು ತಪ್ಪು ಮಾಡಿರುವ ಭಯ. ಇವಾಗ ಕರೆಕ್ಟ್ ಹೇಳ್ತೀವಿ. ಎಲ್ಲಿ ನಾವು ದೇವರ ವಿರೋಧವಾಗಿ, ದೇವರ ಆಲೋಚನೆಗೆ, ದೇವರ ಒಂದು ಮಾತಿಗೆ ವಿರೋಧವಾಗಿ ಹೋಗ್ಬಿಡ್ತೀವೋ, ಅದಕ್ಕಾಗಿ ನಾವೇನ್ ಮಾಡ್ಬೇಕಂತೆ, ಭಯ ಪಡ್ಬೇಕು. ಸೊ ಹೌ ವಿಲ್ ವಿ ಫಿಯರ್ ಗಾಡ್ ನಾವು? ವೇರ್ ವಿಲ್ ವಿ ಫಿಯರ್ ಗಾಡ್? ಎಲ್ಲಪ್ಪ ನಾವು ಭಯ ಪಡ್ಬೇಕು? ಯಾಕೆ ಭಯ ಪಡ್ಬೇಕು? ಓದೋಣ ವಚನ ನಾವು. ಸ್ಯಾಮ್ಸ್ 89:7, ಕೀರ್ತನೆಗಳು 89:7. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು. ನೋಡಿ, ಆತನು ಪರಿಶುದ್ಧ ಸಭೆಯಲ್ಲಿ ಭಯಂಕರನಾದ ದೇವರು. He is the council of holy ones, God is greatly feared. In the council of holy ones, God is great. So ಎಲ್ಲಿ ನಾವು ಭಯ ಪಡ್ತೀವಿ ಅಧಿಕವಾಗಿ? when there is a counseling happening. ನಾವು ಇಲ್ಲಿ ಬರುವಾಗ, ಸಭೆ ಕೂಡುವಾಗ, ಪರಿಶುದ್ಧ ಜನರ ಮಧ್ಯೆಯಲ್ಲಿ ಇರುವಾಗ, ವಚನಗಳನ್ನು ಕೇಳುವಾಗ, ಸಬ್ಜೆಕ್ಟ್ ಮಾತಾಡುವಾಗ ಏನಾಗಿರುತ್ತೆ? ಭಯ. ಸಬ್ಜೆಕ್ಟ್ ಮುಗ್ದಿ ಕೆಳಗಡೆ ಇಲ್ದು ರೋಡಲ್ಲಿ ಹೋಗುವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಮನೆಗೆ ಹೋದ್ಮೇಲೆ ಇನ್ನ ಸ್ವಲ್ಪ ಕಡಿಮೆ. ನಾಳೆ ಮರ್ತೋಗ್ಬಿಟ್ಟಿರುತ್ತೆ. ನಾಳೆದು ಗೊತ್ತಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಇಲ್ಲ, ಸ್ವಲ್ಪ ಕೂಡ ಇಲ್ಲ, ಸುಲಿವೇ ಇಲ್ಲ, ಇಲ್ವಾ? ನೋಡಿ ಎಂತ ಜನರಾಗಿದ್ದೀವಿ ನಾವು. ಇಂಥ ಜನರಿಗೆ ಅಲ್ಲಿ ಮಾತಾಡ್ತಾ ಇರೋದು. ನನ್ ನೋಡಿ ನಿಮ್ಗೆ ಭಯನೇ ಇಲ್ವಾ? ಯಾಕಪ್ಪ ಭಯ ಇಲ್ಲ ಅಂತ ನೋಡಿದ್ರೆ, ಅವ್ರು ಹೇಳ್ತಾರೆ, ನೀವು ನನ್ನ ನೋಡಿ ಭಯ ಪಟ್ಟಿಲ್ಲ ಅಂದ್ರೆ ಭಯ ಪಡೋದನ್ನ ನಿಮ್ಗೆ ಏನ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ ಅಂತಾರೆ. ಯಾಕಂದ್ರೆ ನಾವು ಕೃಪೆ ಉಳ್ಳ ದೇವ್ರನ್ನ ಮಾತ್ರ ಏನ್ ಮಾಡ್ತಾ ಇದೀವಿ, ಕಂಡು ಫೀಲ್ ಮಾಡಿ ಅದನ್ನ ಅನುಭವಿಸ್ಕೊಂಡು ಬರ್ತಾ ಇದೀವಿ. ನಾವು ಇನ್ನ ಕಾಣದೇ ಇರೋ ದೇವ್ರನ್ನ ನೋಡೇ ಇಲ್ಲ. ಅವ್ರದ್ದು ಇನ್ನೊಂದು ಮೊಂಕೋಭಾವ ಇದೆ, ಅದನ್ನ ನಾವ್ ಏನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕಂದ್ರೆ ನಮ್ಮ ಮುಂದೆ ಪರಿಶುದ್ಧವಾದ ರಕ್ತ ಇದೆ. ಅದನ್ನ ದಾಟಿ ಅವರು ಬರಲ್ಲ, ನಾವು ಏನ್ ಮಾಡಕ್ಕಾಗಲ್ಲ, ಅವ್ರ ಹತ್ರ ಹೋಗಕ್ಕಾಗಲ್ಲ. ನೋಡಿ ಇಲ್ಲಿ, ವೆದರ್ ವಿ ಗಿವ್ ರೆಸ್ಪೆಕ್ಟ್ ಫಾರ್ ದಟ್ ಬ್ಲಡ್
or not, but God gives respect for his son's blood. ಆ ಲೈನು ಆ ಕಡೆಯಿಂದ ಅವ್ರನ್ನ ಅದು ಎಷ್ಟು ಪರಿಶುದ್ಧ ಅಂತ ಅದನ್ನ ಅವರು ಬಯಸ್ತಾರೆ ಅಂದ್ರೆ ನೋಡಿ, ಎಷ್ಟು ಅದನ್ನ ಎತ್ಬಿಡಿ ನೀವು. ಅಂತ ಟೆರಬಲ್ ಗಾಡ್ನ ನೀವು ನೋಡೇ ಇರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ನೀವು ನೋಡಿದ್ರೆ ಯು ಶುಡ್ ಬಿ ಶಡ್ಡರ್ ಅಂಡ್ ನಡಗ್ಬೇಕಂತೆ. ದೆವ್ವಗಳು ನೋಡಿ ನಡಗತ್ತಂತೆ, ವಚನ ಐತೆ. ದೆವ್ವಗಳು ನೋಡಿ ಶಡ್ಡರ್ಸ್, ಏಂಜಲ್ಸ್ ನೋಡಿ ಶಡ್ಡರ್ಸ್. ನಾವಲ್ಲ ಎಲ್ಲಿ, ಆದ್ರೆ ಭಯ ಪಡ್ತಾ ಇಲ್ಲ ನಾವು. ಯಾಕೆ ಹೇಳ್ತಾರೆ? ಇಫ್ ಯು ಡೋಂಟ್ ಫಿಯರ್ ಐ ವಿಲ್ ಟೀಚ್ ಯು. Psalms 34:11 ಅಲ್ಲಿ ಹೇಳ್ತಾರೆ, ಓದಿ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಯೆಹೋವನ ಭಯವನ್ನು ಕಲಿಸುವೆನು. ಬಿಕಾಸ್ ವಿ ಡೋಂಟ್ ನೋ ದಟ್. ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆ ಅದ್ರ ಬಗ್ಗೆ, ಆ ಮಹತ್ವದ ಬಗ್ಗೆ ಏನಾಗ್ತಾ ಇಲ್ಲ. ಯಾರನ್ನ ನಾವು ಸೇವೆ ಮಾಡ್ತಾ ಇದ್ದೀವಿ, ಯಾರನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ, ಯಾರ ಹತ್ರ ಇದ್ದೀವಿ, ಯಾರು ನಮ್ಮನ್ನ ಕರೆದಿದ್ದಾರೆ, ಎಂತ ವಿಷಯಕ್ಕೆ ಕರೆದಿದ್ದಾರೆ ಅಂತ ನಮ್ಗೆ ನೋಡಿ ಮಾತೆ ಬರ್ತಾನೆ ಇಲ್ಲ. ಗೊತ್ತಿಲ್ಲ ಅಂತ ಹೇಳಕ್ಕೂ ಹಾಕತ್ತಾ ಇಲ್ಲ. ಗೊತ್ತು, ಎಲ್ಲ ತಿಳಿದುಕೊಂಡ್ಬಿಟ್ಟಿದೀವಿ. ಯು ಹ್ಯಾವ್ ಬೀನ್ ಸ್ಯಾಂಟಿಫೈಡ್. ಹೇಳಿಷ್ಟೇ, ನಾವು ಅರಿತುಕೊಳ್ತಾ ಇಲ್ಲ ನಮ್ ದೇವರ. ಅರಿತುಕೊಳ್ತಾ ಇಲ್ಲ ಇಲ್ವಾ? ಹೌದ್ರಿ. ಬಿಕಾಸ್ ನಮ್ಗೆ ಎಲ್ಲಾನು ಗೊತ್ತು ಅಲ್ವಾ? ಹೆಂಗೆ ಗೊತ್ತು ಅಂದ್ರೆ, ಓದೋಣ 2 ಕೊರಿಂಥಿಯರ್ 5:11 2 ಕೊರಿಂಥಿಯರ್ 5:11. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು. ನೋಡಿ, ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು. ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿದೆ ಎಂದು ಮನಸ್ಸಿಗೆ ಕೂಡ ಏನಾಗಿದೆ ಅಂತೆ. ಬಿಕಾಸ್ ವಿ ನೋ, ನಮ್ಗೆ ಟ್ರೂತ್ ಏನಾಗಿದೆ ಗೊತ್ತಾಗಿದೆ. ಬಿಕಾಸ್ ವಿ ನೋ ದ ಎಂಟೈರ್ ಪ್ಲಾನ್. ವಿ ನೋ ವಾಟ್ ಇಸ್ ಗಾಡ್, ಹೂ ಇಸ್ ಗಾಡ್, ವಾಟ್ ಇಸ್ ಹಿಸ್ ಪ್ಲಾನ್, ನೆಕ್ಸ್ಟ್ ಏನಾಗತ್ತೆ, ಎಲ್ಲಾನು ಏನಾಗಿದೆ ಗೊತ್ತಾಗಿದೆ. ಗೊತ್ತಾಗಿರೋರು ನಾವೇನೆ ಏನ್ ಮಾಡ್ಬೇಕಂತೆ, ಭಯ ಪಡ್ಬೇಕು. ಆಸ್ ಎ ಕಾನ್ಸಿಕ್ರೇಟೆಡ್ ವಿ ಹ್ಯಾವ್ ಟು ಫಿಯರ್ ಗಾಡ್. ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಅಸ್. ಆದ್ರೆ ನಾವೇನ್ ಮಾಡ್ತಾ ಇಲ್ಲ, ಅದನ್ನ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಯಾವ್ದಕ್ಕೆ ಭಯ ಪಡ್ಬೇಕು, ಯಾರಿಗೆ ಭಯ ಪಡ್ಬೇಕು ಅವ್ರಿಗೆ ಭಯ ಪಡದೆ, ಯಾವ ವಿಷಯಕ್ಕೆ ಭಯ ಪಡಲೇಬಾರ್ದು ಅಂತ ಇದೆಯೋ ಅದಕ್ಕೆಲ್ಲ ಏನ್ ಮಾಡ್ತಾ ಇದೀವಿ, ಭಯ ಪಡ್ತಾ ಇದೀವಿ. ಓದೋಣ ಕೀರ್ತನೆಗಳು 87 76 4 and 7. Psalms 76 4th verse and 7th verse. ಬೆಟ್ಟಗಳಲ್ಲಿ ಕೊಳ್ಳೆ ಹೊಡೆದದರಿಂದ ಹೆಸರುಗೊಂಡವನು, ಧೀರ ಹೃದಯರು ಸುಲಿಗೆಯಾಗಿ ದೀರ್ಘ ನಿದ್ರೆಗೈದಿದ್ದಾರೆ. ಎಲ್ಲಾ ಶೂರರ ಕೈ ನಿಂತು ಹೋದವು. ಯಾಕೋಬ ವಂಶದವರ ದೇವರೇ, ನಿನಗೆ ಗದರಿಕೆಯಿಂದ ರಥ ಬಲವು ಅಶ್ವ ಬಲವು ಮೈಮರೆತು ಬಿದ್ದವು. ನೀನು ಮಹಾಭಯಂಕರನು, ನೀನು ಸಿಟ್ಟುಗೊಂಡಾಗ ನಿನ್ನ ಮುಂದೆ ಯಾರು ನಿಂತಾರು? ನೋಡಿ, ಇಲ್ಲಿ ಯು ಅಲೋನ್ ಆರ್ ಟು ಬಿ ಫಿಯರ್ಡ್ ಅಂತದೆ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ, ನೀವು ಓದಿದ್ರೆ NIV ಅಲ್ಲಿ, ಯು ಅಲೋನ್ ಹ್ಯಾವ್ ಟು ಬಿ ಫಿಯರ್ಡ್. ಈ ಅಲೋನ್ ಹ್ಯಾಸ್ ಟು ಬಿ, ಅವ್ರನ್ನ ಮಾತ್ರ ನೋಡಿನೇ ನಾವ್ ಏನ್ ಮಾಡ್ಬೇಕಂತೆ, ಬಡ್ಬೇಕು. ಬಟ್ ಯಾವುದೇ ವಿಷಯಗಳು ಲೋಕದಲ್ಲಿ ಇದ್ರು ಅದಕ್ಕೆ ನಾವ್ ಏನ್ ಮಾಡಬಾರ್ದು, ಭಯ ಪಡಬಾರ್ದು. ಇಫ್ ವಿ ಫಿಯರ್ ಎನಿಥಿಂಗ್ ಅದರ್ ದೆನ್ ಗಾಡ್, ದೇವರನ್ನ ಬಿಟ್ಟು ಬೇರೆ ಯಾವ್ದಕ್ಕಾದ್ರೂ ನಾವು ಭಯ ಪಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ವಿ ಹ್ಯಾವ್ ಬೀನ್ ಡಿಸೀವ್ಡ್. ನಾವು ವಂಚನೆಗೆ ಒಳಗಾಗಿದ್ದೀವಿ. ಗಾಡ್ ಇಸ್ ದ ಓನ್ಲಿ ಥಿಂಗ್ ಇನ್ ದ ಯೂನಿವರ್ಸ್ ಟು ಬಿ ಫಿಯರ್ಡ್, ವರ್ತಿ ಟು ಬಿ ಫಿಯರ್ಡ್ ಇಟ್ ಸೆಲ್ಫ್. ಅಫ್ಕೋರ್ಸ್ ಇಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂದ್ರೆ, ಸೇಟನು ಅವನ ದೊಡ್ಡ ಇಂಡಸ್ಟ್ರಿನ ಏನ್ ಮಾಡ್ಬಿಟ್ಟಿದ್ದಾನೆ, ಡೆವಲಪ್ಮೆಂಟ್ ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ, ಇಲ್ಲಿ ಕಾನ್ಸಂಟ್ರೇಟ್ ಮಾಡೋ ಬದಲು ಏನ್ ಮಾಡ್ತಾ ಇದೀವಿ, ಇನ್ನೊಂದು ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಎಕ್ಸಾಂಪಲ್ ನೋಡಿದ್ರೆ, ಒಂದು ಮೂವಿ ನೋಡ್ಬಿಟ್ವಿ, ಹಾರರ್ ಮೂವಿ, ಏನಾಗುತ್ತೆ ಇಮಿಡಿಯೇಟ್ ಆಗಿ ಭಯ ಬಂದ್ಬಿಡುತ್ತೆ. ಒಂದು ಮೂವಿ ನೋಡ್ಬಿಟ್ಟು 12 ಗಂಟೆಗೆ 1 ಗಂಟೆಗೆ ನಡ್ಕೊಂಡು ಬನ್ನಿ ನೋಡೋಣ,
ಇಲ್ಲ ಕತ್ಲೆಯಲ್ಲಿ ಸೆಲೆಂಟ್ಗೆ ಅದೇ ಥಿಯೇಟ್ರಲ್ಲಿ ಮೂವಿ ಆಗಿ ಎಲ್ಲ ಲೈಟ್ಸ್ ಆಫ್ ಮಾಡ್ಬಿಟ್ಟು ಸೆಲೆಂಟಿಗೆ ಅದೇ ಜಾಗದಲ್ಲಿ ಅದೇ ಸೀಟಲ್ಲಿ ಕುತ್ಕೊಂಡ್ಬಿಡಿ ಒಂದು ಹಾಫ್ ಅನ್ ಅವರ್. ಭಯ ಇಲ್ಲದೆ ಇರತ್ತಾ? ಭಯ? ನಾಳೆ ಒಂದು ಎಕ್ಸಾಮ್ ಇದೆ, ಇಲ್ಲ ನಾಳೆ ಯಾವ್ದಾದ್ರು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಇಮಿಡಿಯೇಟ್ ಆಗಿ ಏನಾಗುತ್ತೆ? ಭಯ ಆಗುತ್ತೆ. ಒಂದು ಆಪರೇಷನ್ ಆಗ್ಬೇಕು, ಭಯ ಬಂದ್ಬಿಡುತ್ತೆ ಇಲ್ವಾ? ಚಿಂತೆ, ಭೀತಿ, ಇದನ್ನೆಲ್ಲ ಏನ್ ಮಾಡ್ಬಿಡ್ತಾನೆ, ಇಷ್ಟ ಬಂದಾಗೆ ಸೇಟನ್ ಏನ್ ಮಾಡ್ಬಿಡ್ತಾನೆ, ಕ್ರಿಯೇಟ್ ಮಾಡಿ ನಮ್ಮ ಮುಂದೆ ಇಟ್ಬಿಟ್ಟಿದ್ದಾನೆ. ಯಾಕಪ್ಪ ಅಂತ ನೋಡಿದ್ರೆ ದೇವ್ರನ್ನ ನೋಡಿ ನಾವ್ ಏನ್ ಮಾಡ್ಬಾರ್ದು, ಭಯ ಪಡ್ಬಾರ್ದು. ಮಿಕ್ಕಿದ್ನೆಲ್ಲ ಎಲ್ಲಾನು ನೋಡಿ ಅಂತ ರೀತಿ ಎಲ್ಲ ನೋಡ್ಬಿಟ್ಟಿದ್ದೇನೆ. ಇಲ್ಲಿ ಯಾರನ್ನ ನೋಡಿ ಭಯ ಪಡ್ಬೇಕು, ಅವ್ರನ್ನ ನೋಡಿ ಭಯ ಪಡ್ತಾ ಇಲ್ಲ ಇಲ್ವಾ? ಗಂಡನ್ ನೋಡಿ ಭಯ ಪಡೋದು, ಹೆಂಡತಿನ ನೋಡಿ ಭಯ ಪಡೋದು, ಮಕ್ಕಳು ನೋಡಿ ಭಯ ಪಡೋದು ಇವಾಗ ಇಲ್ವಾ? ಬಾಸ್ನ ನೋಡಿ ಭಯ ಪಡೋದು, ಟೀಚರ್ನ ನೋಡಿ ಭಯ ಪಡೋದು, ರೋಡಲ್ಲಿ ಹೋಗೋ ರೌಡಿಗಳು ನೋಡಿ ಭಯ ಪಡೋದು. ಇಷ್ಟ ಬಂದಾಗೆ ಎಲ್ಲಾ ವಿಷಯಗಳಕ್ಕೂ ನಾವು ಏನ್ ಮಾಡ್ಬಿಟ್ಟಿದೀವಿ, ಭಯನ ಇಲ್ಲಿಡೋ ಬದಲು ಬೇರೆ ಜಾಗದಲ್ಲಿ ಯಾರ ಮೇಲೆ ಇಡ್ಬೇಕು ಭಯ, ಅವ್ರ ಮೇಲೆ ನಾವೇನ್ ಮಾಡಿಲ್ಲ, ಭಯ ಇಟ್ಟಿಲ್ಲ. ಈಗ ಆ ಭಯ ನಮ್ಗೆ ಬರಬಾರ್ದು ಅನ್ಬಿಟ್ಟು ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ದೇವರ ಆ ವಚನಗಳನ್ನು ಕೊಟ್ಟು, ವಾಕ್ಯಗಳನ್ನು ಕೊಟ್ಟು, ಸತ್ಯವೇದದಲ್ಲಿರುವ ಎಲ್ಲಾ ವಿಷಯಗಳು ನಮ್ಗೆ ಕೊಟ್ಟು ನಮ್ಗೆ ಏನ್ ಮಾಡಿದ್ದಾರೆ, ಶುದ್ಧೀಕರಣ ಮಾಡಿದ್ದಾರೆ. ಆ ಶುದ್ಧೀಕರಣ ಮಾಡಿದಾಗ್ಲೂ ಸೇರಿ ನಮ್ಗೇನಾಗಲ್ಲ ಈ ಭಯ. ಎಕ್ಸಾಂಪಲ್, ಒಂದು ಎರಡು ತಿಂಗಳು ಮುಂಚೆ ನಮ್ಗೊಂದು ಭಯ ಇತ್ತು. ಎಷ್ಟು ಭಯ ಇತ್ತು ಅಂದ್ರೆ ಆ ಭಯ ಗುಂಪು ಕಟ್ಬಿಟ್ಟಿತ್ತು ಒಳಗಡೆ, ಮೆಮೋರಿಯಲ್ ಮುಂಚೆ ಅಲ್ಲ? ಅದೇ ಭಯ ಇವಾಗಿದೆಯಾ? ಇದೇ ಅಂದ್ರೆ ಇಲ್ಲ ಅಲ್ಲ? ಆ ಭಯ ಇರುವಾಗ ಹೆಂಗೆ ನಾವು ನಮ್ಮನ್ನ ಶುದ್ಧೀಕರಣ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಯಾವ ರೀತಿಯಲ್ಲಿ ನಾವು ಸಬ್ಜೆಕ್ಟ್ ಕೇಳಕ್ ಬರ್ತಾ ಇದೀವೋ ಅದೇ ಮನೋಭಾವ ಈಗ ಇದೆಯಾ ಇವತ್ತು? ಒಂದು ವಾರಕ್ಕೆ ಮುಂಚೆ ನಾವು ಆ ರೊಟ್ಟಿನೂ ಆ ವೈನ್ ನಾವು ತಗೊಳ್ಳುವಾಗ ಅದಕ್ಕೆ ಮುಂಚೆ ಇದ್ದ ಭಯ, ಅದೇ ಭಯ ಈಗಿದೆಯಾ? ಇಲ್ಲ ಸ್ವಲ್ಪ ಕಡಿಮೆ ಆಗಿದೆಯಾ ಇಲ್ವಾ? ಯಾಕೆ ಭಯ ಪಡ್ತಾ ಇಲ್ಲ? ಆಗ ಸ್ಟ್ಯಾನ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ಹೋಗ್ಬಿಡ್ಬೇಕು, ಹೆಂಗಾದ್ರೂ ಬೇಗ ಹೋಗ್ಬೇಕು, ಸಬ್ಜೆಕ್ಟ್ ಕೇಳ್ಬೇಕು, ಸಬ್ಜೆಕ್ಟ್ ಕೇಳಿ ಶುದ್ಧೀಕರಣ ಮಾಡ್ಬಿಡ್ಬೇಕು, ಸರಿ ಆಗ್ಬಿಡ್ಬೇಕು, ಕ್ಲೆನ್ಸ್ ಆಗ್ಬಿಡ್ಬೇಕು, ಎಲ್ಲ ಮಾಡ್ಬಿಡ್ತಾನೆ ಸ್ಟ್ಯಾನ್ಲಿ. ಅದಾದ್ಮೇಲೆ ನೆಕ್ಸ್ಟ್ ವೀಕೆ ಇನ್ನ ಒಂದು ವಾರ ಇಲ್ಲ, ಒಂದು ತಿಂಗಳಿಲ್ಲ, ಒಂದು ವರ್ಷ ಐತೆ, ನೋಡ್ಕೊಳ್ಳೋಣ ಬಿಡು, ಏನೇ ಮಾಡಿದ್ರು ಸರಿ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಯಾರಿಗೆ? ದೇವ್ರಿಗೆ. ನನ್ನ ಶಮಿಸೋದ್ ಬಿಟ್ರೆ ಅವ್ರು ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದ್ರೆ ಅವ್ರ ಮಗನ ರಕ್ತ ಮುಟ್ಟಿದ ತಕ್ಷಣ ಅವ್ರು ಶಮಿಸಲೇಬೇಕು. ದಟ್ ಈಸ್ ಇಸ್ ವಾಟ್ ಇಸ್ ದಟ್ ಈಸ್ ಇಸ್ ವರ್ಡ್. ಈ ವಿಲ್ ನಾಟ್ ಗೋ ಅವೇ ಫ್ರಮ್ ದ ವರ್ಡ್, ಬಟ್ ಐ ಕ್ಯಾನ್ ಗೋ ಅವೇ ಫ್ರಮ್ ಮೈ ವರ್ಡ್. ಎಂತ ಮನೋಭಾವ ನೋಡಿ. ಅದನ್ನ ತಗೊಂಡಿದ್ದೆ ಶುದ್ಧೀಕರಣ ಆಗಿ ತಿರ್ಗಾ ನಾವು ಪಾಪ ಮಾಡಬಾರ್ದು, ದೇವ್ರ ಜೊತೆ ಇರಬೇಕು ಅನ್ಬಾ ಒಂದು ಮನೋಭಾವದಿಂದ ಅದನ್ನ ನಾವು ಮುಟ್ಟಿದೀವಿ ಇಲ್ವಾ? ಅದನ್ನ ಮುಟ್ಟಕ್ಕೇನೆ, ಅದಕ್ಕೆ ವಿರೋಧವಾಗಿ ಹೋಗಕ್ಕೆ ತಂದೆಯಾದ ದೇವರೇ ಯತ್ನಿಸೋದೇ ಇಲ್ಲ. ಹಂಗ ಅವ್ರು ಏನಾದ್ರು ಯತ್ನಿಸಿದ್ರೆ 1% ಅಲ್ಲಿ ನಾವೆಲ್ಲ ಭಸ್ಮ ಆಗ್ಬಿಡ್ತೀವಿ. ಬಟ್ ಅವ್ರು ಕೊಟ್ಟಿರೋ ಆ ವ್ಯಾಲ್ಯೂ ನಾವೇನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಭಯ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಭಯ ಇಲ್ಲ. ಡೈಲಿ ಬೇಸಿಸ್ ಅಲ್ಲಿ ಅದೇನಾಗ್ಬಿಟ್ಟೈತೆ, ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ಅದನ್ನ ನಾವು ಸೀರಿಯಸ್ ಆಗಿ ಏನ್ ಮಾಡ್ತಾ ಇಲ್ಲ, ತಗೊಂತಾ ಇಲ್ಲ. ಐಸಾಯ 8:12-13. ಐಸಾಯ 8:12-13. ಇವರು ಯಾವುದನ್ನು ಒಪ್ಪಂದವೆನ್ನುತ್ತಾರೋ ನೀವು ಅದನ್ನು ಒಪ್ಪಂದವೆನ್ನಬೇಡಿರಿ. ಇವರು ಯಾವುದಕ್ಕೆ ಹೆದರುತ್ತಾರೋ ನೋಡಿ, ನೀವು ಅವ್ರು ಯಾವುದಕ್ಕೆ ಎದುರುತ್ತಾರೋ ನೀವೇನ್ ಮಾಡ್ಬೇಡಿ, ಹೆದರಬೇಡಿರಿ, ಹಾ ನಡುಗಬೇಡಿರಿ. ಹಾ ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ. ಹಾ ಆತನಿಗೆ ಹೆದರಿಕೊಳ್ಳಿರಿ, ಹಾ ನಡುಗಿರಿ. ಹಾ ಆತನು ಆಶ್ರಯವಾಗುವನು. ನೋಡಿ, the Lord is the one you are to regard as holy. He is the one you are to fear.
ಈಸ್ ದ ಒನ್ ಯು ಆರ್ ಟು ಡ್ರೆಡ್ ಅಂತ. ಬೇರೆ ಯಾವುದಕ್ಕೂ ನಾವೇನ್ ಮಾಡ್ಬಾರ್ದಂತೆ. ಆದ್ರೆ ಇದನ್ನ ಆಪೋಸಿಟ್ ಆಗಿ ಏನ್ ಮಾಡ್ತಾ ಇದೀವಿ ನಮ್ಮ ಲೈಫಲ್ಲಿ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಪೋಸಿಟ್. ಒಬ್ಬೊಬ್ರು ಒಂದೊಂದು ಪರ್ಸೆಂಟೇಜ್ ಇರ್ಬೋದು. ನನ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ ಬಗ್ಗೆ ನೀವೇ ಮಾತಾಡ್ಕೊಳ್ಳಿ ನಿಮ್ಮ ಮನಸ್ಸೊಳಗೆ. ಪರ್ಸೆಂಟೇಜ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಎದುರ್ತಾ ಇದೀವಿ. ಇವಾಗ 100% ಏನ್ ಮಾಡ್ತಾ ಇಲ್ಲ ನಾವು, ಎದುರ್ತಲ್ಲ ದೇವ್ರಿಗೆ. ಮತ್ತೆ ಇವು 10:28, ಮ್ಯಾಥ್ಯೂ 10:28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಯಾರಿಗೆ ಹೆದರ್ಬೇಕಂತೆ ನೋಡಿ. ಲೋಕದಲ್ಲಿರುವ ವಿ ಶುಡ್ ನಾಟ್ ಬಿ ಅಫ್ರೇಡ್ ಟು ದ ಹ್ಯೂಮನ್ ಟ್ಯಾಕ್ಟಿಕ್ಸ್. ಲೋಕದಲ್ಲಿರುವ ಈ ಮನುಷ್ಯನಿಗೆ, ಮನುಷ್ಯ ಮಾಡುವ ಕ್ರಿಯೆಗಳಿಗೆ, ಮನುಷ್ಯ ಮಾಡಿಟ್ಟಿರುವ ವಿಷಯಗಳಿಗೆ ಏನ್ ಮಾಡಬೇಡಿ, ಹೆದರ್ಬೇಡಿ. ಲೆಟ್ ಇಟ್ ಬಿ ಎನಿಬಡಿ. ನಮ್ಮ ಸ್ವಂತ ವೈಫು, ಇಲ್ಲ ಹಸ್ಬೆಂಡು, ಇಲ್ಲ ಮಕ್ಕಳು, ಇಲ್ಲ ನಮ್ಮ ಪಕ್ಕದ ಮನೆ ಇರೋರು, ಯಾವುದೇ ಇರಲಿ, ವಿ ಆರ್ ನಾಟ್ ಸಪೋಸ್ ಟು ಗೆಟ್ ಇನ್ ಟು ಫಿಯರ್. ಆದ್ರೆ ಯಾರಿಗೆ ಫಿಯರ್ ಮಾಡ್ಬೇಕಂತೆ? ಎಂತ ದೇವರಿಗೆ? ಯಾವುದನ್ನ? ಎರಡು ಹೇಳ್ತಾರೆ ನೋಡಿ, ಆತ್ಮ ದೇಹ. ಇಲ್ಲಿ ದೇಹದಲ್ಲಿ ಮಾತ್ರ ನಮ್ಗೆ ಅವ್ರು ಏನ್ ಮಾಡ್ಬೋದು, ನಮ್ಮನ್ನ ಕಷ್ಟ ಕೊಡ್ಬೋದು, ದುಃಖಿಸ್ಬೋದು, ನಮ್ಮನ್ನ ಏನೇ ಚಿಂತೆಗೆಲ್ಲ ಒಳಗಾಕ್ಸ್ಬೋದು. ಆದ್ರೆ ಇದಕ್ಕೆ ನಾವು ಇಷ್ಟು ಭಯ ಪಡೋದು ಬೇಡ. ಆದ್ರೆ ನೀವು ನಿಜವಾಗ್ಲಿ ಭಯ ಪಡಬೇಕಾಗಿರೋದು ಏನಪ್ಪಾ ಅಂತ ನೋಡಿದ್ರೆ, ಯು ಹ್ಯಾವ್ ಟು ಗೆಟ್ ಸ್ಕೇರ್ಡ್ ಆರ್ ಫಿಯರ್ ಟು ದ ಒನ್ ಹೂ ಕ್ಯಾನ್ ಡಿಸ್ಟ್ರಾಯ್ ಸೋಲ್ ಅಂಡ್ ದ ಫ್ಲೆಶ್. ಈಗ ನೀವು ಸೋಲ್ ಹೆಂಗಿದ್ರು ನಾಶ ಆಗ್ತೀರಾ, ಆದ್ರೆ ನಾಳೆ ಇದೇ ಸೋಲ್ ತಿರ್ಗಾ ಬರಬೇಕು. ಅದನ್ನು ನಾಶ ಮಾಡೋ ತರ ರೀತಿಯಲ್ಲಿ ಏನ್ ಮಾಡಬೇಡಿ, ಬದುಕಬೇಡಿ. ಹಾಗಂದ್ರೆ ಸೆಕೆಂಡ್ ಡೆತ್ ಹೋಗೋ ರೀತಿಯಲ್ಲಿ ಒಬ್ರು ಇದ್ದಾರೆ. ಆ ಲೆವೆಲ್ ಅಲ್ಲಿ ಸೆಕೆಂಡ್ ಡೆತ್ ಕೊಡೋಕೆ, ನೀವು ಫಸ್ಟ್ ಡೆತ್ ಬಗ್ಗೆನೇ ಭಯ ಪಡ್ತಾ ಇದ್ದೀರಾ. ಸೆಕೆಂಡ್ ಡೆತ್ ಕೊಡೋಕೆ ಒಬ್ರು ಇದ್ದಾರೆ, ಅವ್ರನ್ನ ನೋಡಿ ಏನ್ ಮಾಡಿ, ಭಯ ಪಡ್ರಿ ಅಂತ. ಓದೋಣ ಲೂಕ್ 12:4-5. ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ನೋಡಿ, ಒಂದು ಫ್ರೆಂಡ್ ಆಗಿ ಹೇಳ್ತಾರೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದಾಗಿ ಮಾಡಲಾರದವರಿಗೆ ಹೆದರಬೇಡಿರಿ. ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು. ಹೌದು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. ಬೈಬಲಲ್ಲಿ 2 ಸತಿ ಹೇಳಿದ್ರೆ ತುಂಬಾ, ಒಂದೇ ವಿಷಯನ 2 ಸತಿ 2 ಟೈಮ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಬಿ ಸ್ಕೇರ್ಡ್ ಫಾರ್ ದ ಟೂ ಪೀಪಲ್. ಸೊ ಇಲ್ಲಿ ದೇವ್ರು ನಮ್ಗೆ, ಯಾರಿಗೆ ಆ ದೇವ್ರಿಗೆ ನಾವು ಫಸ್ಟ್ ಏನಾಗಿರ್ಬೇಕಂತೆ, ಭಯ ಪಡಬೇಕು. ಅವ್ರಿಗೆ ನೋಡಿ ನಾವು ಹೆದರ್ಬೇಕು. ಯಾಕಂದ್ರೆ ಅವರೇ ಈ ಎಲ್ಲಾ ವಿಷಯ, ಅವರೇ ಪರಮಾಧಿಕಾರಿಯಾಗಿದ್ದಾರೆ. ಈಸ್ ಹ್ಯಾವಿಂಗ್ ದ ಸೋವಿನಿಟಿ ಆಫ್ ಎಂಟೈರ್ ಥಿಂಗ್. ಅವ್ರು ಏನ್ ಬೇಕಾದ್ರೆ ಏನ್ ಮಾಡ್ಬೋದಂತೆ, ಮಾಡ್ಬೋದು. ಯಾಕಂದ್ರೆ ಈ ಹ್ಯಾಸ್ ದ ಕಂಟ್ರೋಲ್ ಓವರ್ ಅಸ್ ಇನ್ ಎಂಟೈರ್ ಯೂನಿವರ್ಸ್. ಅದು ನಮ್ಗೆ ಗೊತ್ತು. ಅಂತ ದೇವರಿಗೆ ನಾವು ಯಾಕಪ್ಪ ಭಯ ಪಡ್ಬೇಕಂತಾರೆ, ಈ ಒಂದು ವಿಷಯನ ತಿಳಿದುಕೊಳ್ಳಬೇಕಾಗಿರುವ ನಾವು ಏನ್ ಮಾಡಿದೀವಿ, ಮರ್ತೋಗಿದ್ದೀವಿ. ಇದನ್ನ ಯೋಬ್ ಒಂದು ಜಾಗದಲ್ಲಿ ಹೇಳ್ತಾರೆ, 23:13-16 ಅಲ್ಲಿ ಹೇಳ್ತಾರೆ, ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ಆತನಂತೂ ನೋಡಿ, ನಾವೆಲ್ಲ ಏನಾಗಿದ್ದೀವಿ, ನೀತಿವಂತರಾಗಿ ದೇವ್ರ ಜೊತೆ ಹೋಗಕ್ಕೆ ಬಂದಿದ್ದೀವಿ, ನೀತಿವಂತರಾಗಿದ್ದೀವಿ. ಗಾಡ್ಸ್ ಚೂಸನ್ ಒನ್ ಇಲ್ವಾ? ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ, ಚೂಸ್ ಮಾಡಿದ್ದಾರೆ. ಈ ಒಂದು ಚೂಸನ್ ಆಗಿರುವ, ಕಾನ್ಸಿಕ್ರೇಟ್ ಆಗಿರೋ ನಾವು ಈ ವಿಷಯನ ಯಾಕಪ್ಪ ಓದ್ಬೇಕಂತ ನೋಡಿ, ಇದನ್ನ ಯಾಕೆ ನೋಡ್ಕೊಳ್ಬೇಕು ಅಂದ್ರೆ, ಎಂಟೈರ್ ಪ್ಲಾನ್, ಎಂಟೈರ್ ದೇವರ ಪ್ಲಾನ್ ನಮ್ಗೆ ಗೊತ್ತು, ಅವರ ಪವರ್ ಗೊತ್ತು, ಅವರ ವಿಸ್ಡಮ್ ನಮ್ಗೆ ಏನಂತ ಗೊತ್ತು, ಅವರ ಲವ್, ಜಸ್ಟಿಸ್ ಎಲ್ಲಾನು ನಮ್ಗೆ ಅರ್ಥ ಆಗಿದೆ. ಅರ್ಥ ಆಗಿದ್ರು ಏನ್ ಮಾಡ್ತಾ ಇಲ್ಲ, ನಾವು ಭಯ ಪಡ್ತಾ ಇಲ್ಲ. ಆದ್ರೆ ಯೋಬು ಇದನ್ನ ಏನ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ನಮ್ಗೆ. ನೋಡಿ, ತಾನು ಬಯಸಿದ್ದನ್ನೇ ಮಾಡುತ್ತಾನೆ, ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನು ಪೂರೈಸುವನಷ್ಟೇ. ನೋಡಿ, ತಾನು ಬಯಸುವುದನ್ನೇ ಏನ್ ಮಾಡ್ತಾನೆ, ಅವ್ರಿಗೆ ಏನ್ ಇಷ್ಟನೋ ಅದು ಮಾಡ್ತಾರೆ. ನೀನು ತಿರ್ಗಾ ಅವರ ಒಂದು ವಾಕ್ಯಗಳಿಗೋ ಇಲ್ಲ ಅವರ ಒಂದು ವಚನಗಳಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ, ಇಲ್ಲ ಭಯ ಪಟ್ಟಿಲ್ಲ ಅಂದ್ರೆ, ನಮ್ಮನ್ನ ಭಯ ಬರೋ ತನಕ ನಮ್ಮನ್ನ ಏನ್ ಮಾಡಲ್ಲಂತೆ, ಬಿಡೋದಿಲ್ಲ.
Not now. At the end of our life also he will bring that. when ಆ ಲೆವೆಲ್ ಅಲ್ಲಿ ಹೋಗೋಕ್ ಮುಂಚೆನೆ ನಾವು ಏನಾಗ್ಬಿಡ್ಬೇಕು, ಅವ್ರ ಕಡೆ ತಿರುಗಿಕೊಳ್ಬೇಕು ಅಂತ ನೋಡ್ತೀವಿ ನಾವು. ಸೊ ಬಟ್ ಈ ಸ್ಟ್ಯಾಂಡ್ಸ್ ಅಲೋನ್. ಅವ್ರ ಮುಂದೆ ಯಾರು ನಿಲ್ಲಕ್ಕೆ ಆಗಲ್ಲಂತೆ. ಓದಿಸ್ಟರ್. ಆದ ಕಾರಣ ಹಾ ನಾನು ಆತನ ಸನ್ನಿಧಿಗೆ ಗಾಬರಿಯಾಗಿದ್ದೇನೆ. ಹಾ ಇದನ್ನೆಲ್ಲ ಯೋಚಿಸಿಕೊಳ್ಳುವಾಗ ಹಾ ಆತನಿಗೆ ಅಂಜುತ್ತೇನೆ. ಆತನಿಗೆ ಏನ್ ಮಾಡ್ತಾ ಇದ್ದೀನಿ? ಅಂಜುತ್ತೇನೆ. ಅದನ್ನ ಯೋಚನೆ ಮಾಡುವಾಗ ನಾವು ಏನ್ ಮಾಡ್ಬೇಕು? ಬೇಕು. ನೆಕ್ಸ್ಟ್, ನನ್ನ ಹೃದಯವನ್ನು ಕುಂದಿಸಿದವನು ದೇವರೇ, ಹಾ ನನ್ನನ್ನು ಗಾಬರಿ ಪಡಿಸಿದವನು ಸರ್ವಶಕ್ತನೇ. ಹಾ ನಾನು ಹಾಳಾದದ್ದಕ್ಕೆ ಈ ಅಂಧಕಾರವು ನಿಮಿತ್ತವಲ್ಲ, ಹಾ ನನ್ನ ಮುಖವನ್ನು ಕವಿದಿರುವ ಕಾರ್ಗತ್ತಲು ಕಾರಣವಾದಲ್ಲ. ನೋಡಿ, he is the one who is almighty, he is the one who is to be terrified. ಅದನ್ನ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ಆಕ್ಚುಲಿ ನಾವೇನ್ ಮಾಡಿದೀವಿ? ಇದನ್ನೆಲ್ಲ ತಿಳಿದುಕೊಂಡಿದೀವಿ. ವೆನ್ ವಿ ಯರ್ ಬೇಸಿಕ್ ಕ್ಲಾಸಸ್ ಕೇಳುವಾಗ ನಮ್ಗೆ ವೆನ್ ವಿ ಆರ್ ಲಿಸ್ನಿಂಗ್ ಟು ದ ಬೇಸಿಕ್ ಕ್ಲಾಸಸ್ ಕೇಳುವಾಗ ನಮ್ಗೆ ಏನ್ಗಿತ್ತು? ಅವಾಗ ಭಯ ಆಯ್ತಾ? ಇದ್ದಿಲ್ವಾ? ಎಷ್ಟು ಭಯ ಆಯ್ತು? ತುಂಬಾ ಭಯ ಆಯ್ತು. ಕೇಳುವಾಗ ತುಂಬಾ ಸಂತೋಷನೂ ಇತ್ತು, ಭಯನೂ ಇತ್ತು, ಇಲ್ವಾ? ಅದೇ ಭಯ ಏನಿಲ್ಲ ಇವಾಗ ಇದೆಯಾ? ಇಲ್ಲ. ಆ ಭಯ ಎಲ್ಲ ಹೊರಟೋಯ್ತು. ಯಾಕಂದ್ರೆ ಆಗ ದೇವ್ರು ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ಆ ಸತ್ಯವನ್ನು ಕೊಟ್ರು, ಆ ಜ್ಞಾನವನ್ನು ಕೊಟ್ರು. ಆ ಜ್ಞಾನ ನಾವು ಪಡ್ಕೊಂಡ್ವಿ. ದೇವ್ರು ಯಾರಂತ ನಾವು ತಿಳಿದ್ಕೊಂಡ್ವಿ. ತಿಳಿದ್ಕೊಂಡ್ಮೇಲೆ ಅವ್ರಿಗೆ ಬೇಕಾಗಿರುವ ಆ ಒಂದು ರೆಫರೆನ್ಸ್ ನ ಏನ್ ಮಾಡಿಲ್ಲ? ಮರ್ಯಾದಿನ ನಾವು ಕೊಟ್ಟಿಲ್ಲ. ಆಕ್ಚುಲಿ ನಾವೇನ್ ಮಾಡೋಕೆ ಆ ಒಂದು ಮರ್ಯಾದೆ ಕೊಡಕ್ಕೆ ನಮ್ಮ ಜೀವಿತದಲ್ಲಿ ಎಂಟೈರ್ ಜೀವವನ್ನೇ ಕೊಡ್ತೀವಿ ಅಂದ್ಬಿಟ್ಟು ನಾವು ಮುಂದೆ ಬಂದಿದೀವಿ. ಸುಳ್ಳು ಹೇಳ್ಕೊಂಡು ಮುಂದೆ ಬಂದ್ಬಿಟ್ಟು ಇವಾಗ ಏನ್ ಮಾಡ್ತಾ ಇದೀವಿ? ಹಿಂದೆನೆ ಇದೀವಿ. Psalms 111:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್ ಅಂತ. ವೆನ್ ವಿಲ್ ದ ವಿಸ್ಡಮ್ ಕಮ್? ಯಾವಾಗ ಜ್ಞಾನ ಬರುತ್ತೆ ನಮ್ಗೆ? ಯಾವಾಗ ದೇವರಿಗೆ ಭಯ ಪಟ್ರೆ ಅದ್ ಹೆಂಗಪ್ಪ ಅಂತ ಹೇಳಿದ್ರೆ, ಸಿ ವೆನ್ ವಿ ಆರ್ ಅಕ್ವೈರಿಂಗ್ ಸಮ್ ನಾಲೆಜ್, ಒಂದು ನಾಲೆಜ್ ನ ನಾವ್ ಏನ್ ಮಾಡ್ತೀವಿ? ಅಕ್ವೈರ್ ಮಾಡ್ತೀವಿ. ಯಾವ್ದ್ರ ಬಗ್ಗೆ ನಾಲೆಜ್ ನಮ್ಗೆ ಗೊತ್ತಾಯ್ತು? ದೇವ್ರ ಬಗ್ಗೆ ನಾಲೆಜ್. ಎಷ್ಟೋ ಸಬ್ಜೆಕ್ಟ್ಸ್ನೆಲ್ಲ ಕೇಳಿ ಅದರಿಂದ ನಾಲೆಜ್ ನ ಪಡ್ಕೊಂಡ್ವಿ. ಅದ್ ಪಡ್ಕೊಂಡ್ಮೇಲೆ ನಮ್ಗೆ ಏನಾಗಿರ್ಬೇಕು? ನಾಲೆಜ್ ನಮ್ಮಲ್ಲಿ ಬಂದ ಮೇಲೆ ವಿಸ್ಡಮ್ ನಮ್ಮಲ್ಲಿ ಏನಾಗಿರ್ಬೇಕು ಅಂತೆ? ಜಾಸ್ತಿ ಆಗಿರ್ಬೇಕು, ಗ್ರೋ ಆಗಿರ್ಬೇಕು. ಸೊ ಆ ವಿಸ್ಡಮ್ ಗ್ರೋ ಆಗಿದ್ರೆ ಮಾತ್ರ ದೇವ್ರ ನಾವ್ ಏನ್ ಮಾಡ್ತೀವಿ? ಭಯ ಪಡ್ತೀವಿ. ಈ ವಿಸ್ಡಮೇ ನಮ್ಗೆ ಬಂದಿಲ್ಲ, ಬರೀ ನಾಲೆಜ್ ಮಾತ್ರ ಅಕ್ವೈರ್ ಮಾಡ್ಕೊಂಡಿದೀವಿ, ವಿಸ್ಡಮೇ ಬಂದಿಲ್ಲ. ಅವಾಗ ಏನ್ ಮಾಡಲ್ಲ ನಾವು? ದೇವ್ರಿಗೆ ಭಯ ಪಡಲ್ಲ. ಏನಪ್ಪ ಆ ವಿಸ್ಡಮ್ ಅಂತ ನೋಡುವಾಗ, ದೇವರು ಈಸ್ ಎ ಸೋವಿನಿಟಿ, ಅವರೇ ಪರಮಾಧಿಕಾರಿ, ಎಲ್ಲವನ್ನೂ ಅವರೇ ನಡೆಸ್ತಾ ಇದ್ದಾರೆ. ಅವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎಂಬ ಒಂದು ಭಯ ನಮ್ಮಲ್ಲಿ ಏನ್ ಮಾಡಾಗ ಏನಾಗಿರ್ಬೇಕು? ಬಂದಿರ್ಬೇಕು. ನಾವು ಅದನ್ನ ಪಡ್ಕೊಂಡಿರ್ಬೇಕು. ನಾಲೆಜ್ ನಾವು ತಗೊಂಡು ಇರುವಾಗ ಆ ನಾಲೆಜ್ ವಿಸ್ಡಮ್ ಆಗಿ ಕನ್ವರ್ಟ್ ಆಗಿರ್ಬೇಕು. ಕನ್ವರ್ಟ್ ಆಗೇ ಇಲ್ಲ. Proverbs 9:10. ಬ್ರದರ್, ನೀವು ಕನ್ನಡದಾಗ ಹೇಳ್ರಿ ಬ್ರದರ್. ಜ್ಞಾನೋಕ್ತಿಗಳು 9:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಆಮೇಲೆ ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಅಂತ ನೋಡಿ. ಇದನ್ನೆಲ್ಲ ಪಡ್ಕೊಂಡಿದೀವಿ ನಾವು, ಇಲ್ವಾ? ಯೆಹೋವನ ಜ್ಞಾನವನ್ನು ಪಡ್ಕೊಂಡಿದೀವಿ, ಅವರ ತಿಳುವಳಿಕೆಗಳನ್ನು ಪಡ್ಕೊಂಡಿದೀವಿ. ಎಲ್ಲಾನು ಪಡ್ಕೊಂಡು ದೇವ್ರಿಗೆ ಭಯ ಪಡ್ತಾ ಇಲ್ಲ. ಹಂಗಂದ್ರೆ ಸರಿಗೆ ತಿಳ್ಕೊಂಡಿಲ್ವಾ? ಇಲ್ಲ ಹೇಳ್ಕೊಟ್ಟಿರೋ ಸರಿಗೆ ಹೇಳ್ಕೊಟ್ಟಿಲ್ವಾ? ಇಲ್ಲ ಪರಿಶುದ್ಧಾತ್ಮ ಕೊಟ್ಟವರು ಅವ್ರ ಸರಿ ಕೊಟ್ಟಿಲ್ವಾ? ಯಾಕಂದ್ರೆ ಮನುಷ್ಯರಾಗಿ ನಾವ್ ಏನ್ ಮಾಡ್ತೀವಿ ಗೊತ್ತಾ? ಯಾವಾಗ ತಪ್ಪು ಮಾಡ್ತೀವೋ, ಯಾವಾಗ ರಾಂಗ್ ಮಾಡ್ತೀವೋ, ಬ್ಲೇಮ್ ಮಾಡೇ ಮಾಡ್ತೀವಿ. ಬೇರೆಯವ್ರ ಮೇಲೆ ಹಾಕ್ಬಿಡ್ತೀವಿ, ಬೇರೆ ವಿಷಯಗಳ ಮೇಲೆ ಹಾಕ್ತೀವಿ. ನಮ್ಮ ಮೇಲೆ ನಾವು ಅದನ್ನ ಏನ್ ಮಾಡೋದಿಲ್ಲ, ತಗೊಳ್ಳೋದೇ ಇಲ್ಲ. ಇಲ್ಲ ಬ್ರದರ್, ದೇವ್ರು ನನ್ಗೆ ಎಲ್ಲಾ ಜ್ಞಾನವನ್ನು ಕೊಟ್ರು, ಎಲ್ಲಾ ಟ್ರೂತ್ ಕೊಟ್ರು, ಎಲ್ಲಾ ಸಬ್ಜೆಕ್ಟ್ ಕೊಟ್ರು, ಬೈಬಲ್ ಕೊಟ್ರು, ಮೊಬೈಲ್ ನೋಡಿದ ತಕ್ಷಣ ಫೋನ್ ನಲ್ಲಿ ಏನ್ ಬೇಕಾದ್ರೂ ತಗೊಂಡ್ಬೋದು. ಇವಾಗ ಬಂದ್ಬಿಟ್ಟೈತೆ. ಅದು ಅರ್ಥ ಆಗಿಲ್ಲ ಅಂದ್ರೆ ಒಂದು ಫೋಟೋ ಹಿಡ್ದು ಇಮಿಡಿಯೇಟ್ ಆಗಿ ಕನ್ವರ್ಟ್ ಇಟ್ ಟು ಮೈ ಲ್ಯಾಂಗ್ವೇಜ್, ಪ್ಲೀಸ್ ಎಕ್ಸ್ಪ್ಲೈನ್, ರೀಡ್ ಇಟ್ ಅಂತ ಹೇಳಿದ್ರು ಸರಿ, ಇಮಿಡಿಯೇಟ್ ಆಗಿ ರೀಡ್ ಮಾಡಿ ಬೇರೆ ಕೇಳ್ತೀವಿ. ಆ ಲೆವೆಲ್ ಅಲ್ಲಿ ಏನಾಗ್ಬಿಟ್ಟಿದೆ, ಟೆಕ್ನಾಲಜಿ ಬೆಳೆದ್ಬಿಟ್ಟಿದೆ.
ಎಲ್ಲ ಕೊಟ್ರು ಬ್ರದರ್, ಆದ್ರೆ ನಾನೇ ಸರಿ ಇಲ್ಲ ಅಂತ ಹೇಳಕ್ಕೆ ಬಾಯ್ ಬರ್ತಾ ಇದ್ಯಾ? We keep on thinking about blaming somebody. Why? Because we are not scared about things what we have got. ನಮ್ಗೆ ಏನಿಗಿಲ್ಲ, ಏನ್ ಪಡ್ಕೊಂಡಿದೀವಿ ದೇವ್ರ ಹತ್ರ ಇಂದ, ಯಾವ ಕರೆಗೆ ನಾವು ಬಂದಿದೀವಿ, ಅದ್ರ ಬಗ್ಗೆ ನಮ್ಗೆ ಏನಿಲ್ಲ, ಇಂಟ್ರೆಸ್ಟ್ ಇಲ್ಲ, ಅದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ, ಆ ಭಯನೇ ಇಲ್ಲ. ಏನೋ ಲೈಫಲ್ಲಿ ಏನೋ ಒಂದು ಸಿಕ್ತಪ್ಪ, ಹೋಗೋದಷ್ಟೇ. ಆ ಲೆವೆಲಲ್ಲಿ ನಾವು ಏನಾಗ್ಬಿಟ್ಟಿದೀವಿ ಇದೀವಿ. ಸೊ ಈಗ ನಾವು ಯಾಕಪ್ಪ ದೇವ್ರ ಹತ್ರ ಹೋಗ್ತಾ ಇಲ್ಲ ಅಂತ ನೋಡುವಾಗ ಒಂದು ವಚನ ಹೇಳುತ್ತೆ ನಮ್ಗೆ. ಜ್ಞಾನೋಕ್ತಿಗಳು 8:13 ಹೇಳ್ತಾರೆ ನೋಡಿ, 8:13 ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ನೋಡಿ, ದ ಫಿಯರ್ ದ ಲಾರ್ಡ್ ಇಸ್ ಟು ಹೇಟ್ ಈವೆಲ್ ಅಂತೆ. ದೇವರಿಗೆ ಭಯ ಪಟ್ರೆ ನೀನ್ ಏನ್ ಮಾಡ್ತೀಯಂತೆ? ಪಾಪನ ದ್ವೇಷ ಮಾಡ್ತೀರಂತಪ್ಪ ನೀವು. ನಾವಲ್ಲ ಪಾಪನ. ಹಾಗಂದ್ರೆ ಇವಾಗ ಭಯ ಪಟ್ಟಿಲ್ಲ ಅಂದ್ರೆ ಏನರ್ಥ? ಕರೆಕ್ಟ್ ಹೇಳ್ಬಿಟ್ರು ಟೀಚರ್. ಪಾಪನ ಏನ್ ಮಾಡ್ತಾ ಇದ್ವಿ? ಪ್ರೀತಿ ಮಾಡ್ತಾ ಇದೀವಿ. ವಿ ಆರ್ ಲವಿಂಗ್ ಟು ಸಿನ್. ವಿ ಆರ್ ಸೋ ಹ್ಯಾಪಿ ಟು ಸಿನ್. ಪಾಪ ಮಾಡಕ್ಕೆ ನಾವ್ ಏನಾಗಿದ್ವಿ? ಅಷ್ಟು ಸಂತೋಷ, ಅದ್ರಲ್ಲಿ ಅಷ್ಟು ಏನದು ಮಜಾ, ಪ್ಲೆಷರ್. ಯಾಕೆಂದ್ರೆ ಅದರಲ್ಲೇ ಏನಾಗಿದೀವಿ ನಾವು? ಮುಳುಗೋಗ್ಬಿಟ್ಟಿದೀವಿ. ಅದರಿಂದ ಆಚೆ ಬರಕ್ಕೆ ಏನಾಗ್ತಾ ಇಲ್ಲ, ಆಗ್ತಾ ಇಲ್ಲ ಅಂತ ಅರ್ಥ ಇಲ್ವಾ? ಪಾಪ ನಮ್ಗೆ ಅಷ್ಟು ಚೆನ್ನಾಗಿದೆ. ಒಂದು ಮೊಬೈಲ್ ಕೊಟ್ಬಿಟ್ಟು ಒಂದು ರೂಮ್ ಕೊಟ್ಬಿಟ್ರೆ ಸಾಕು. ಆಹಾ, ಎಂತ ಒಂದು ಸಂತೋಷ ಅದು ಇಲ್ವಾ? ಫುಲ್ ಚಾರ್ಜ್ಡ್ ಮೊಬೈಲು, ಒಂದು ಹೆಡ್ಫೋನು, ಒಂದು ಮೂಲೆ, ಅಲ್ಲೊಂದು ಬಾಟಲ್ ಜ್ಯೂಸ್ ಕೊಟ್ಬಿಟ್ಬಿಟ್ಟಿದ್ರೆ ಎಂತ ಒಂದು ಸಂತೋಷ. ಯಾರೂ ಬರಬಾರ್ದಲ್ಲಿ, ಯಾರು ಏನು ಕೇಳ್ಬಾರ್ದು. ಹೆಂಗಾಗ್ಬಿಟ್ಟಿದ್ವಿ ನೋಡಿ. 2 ಕೊರಿಂಥ್ಯ 7:1, 2 ಕೊರಿಂಥ್ಯನ್ 7:1. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ. ನೋಡಿ, ಈ ವಾಗ್ದಾನಗಳು ನಮಗೆ ಇರುವುದರಿಂದ ನಾವು ಏನ್ ಮಾಡ್ಬೇಕಂತೆ? ಫಸ್ಟ್ ವಾಶ್ ಮಾಡ್ಬೇಕಂತೆ. ಈ ಕಲ್ಮಶಗಳನ್ನ ಏನ್ ಮಾಡ್ಬೇಕಂತೆ? ಕ್ಲೆನ್ಸ್ ಮಾಡ್ಬೇಕಂತೆ ಫಸ್ಟ್. ಯಾಕಪ್ಪ ಅಂತ ಹೇಳಿದ್ರೆ, ಟು ರೀಚ್ ದ ಪರ್ಫೆಕ್ಷನ್. ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಇದು ಮಾಡ್ತಾ ಇದ್ದೀವಾ? ಮಾಡ್ತಾನೆ ಇಲ್ಲ, ಮಾಡೋದೇ ಇಲ್ಲ. ಸ್ಟ್ಯಾನ್ಲಿ ಮಾಡೋದಿಲ್ಲಪ್ಪ. ನನ್ಗೆ ಗೊತ್ತು ಸ್ಟ್ಯಾನ್ಲಿ ಬಗ್ಗೆ. ನನ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಾಡೋದೇ ಇಲ್ಲ ಈ ವಿಷಯಗಳನ್ನ. ನಾವು ಶುದ್ಧೀಕರಣ ಮಾಡ್ಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ, ಕಣ್ ಬಿಟ್ಟಿದ ತಕ್ಷಣ ಯಾವ ರೀತಿಯಲ್ಲಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ? ಇಲ್ಲ ಮನೆಗೆ ಹೋಗಿ ಬೆಡ್ಡಲ್ಲಿ ಮಲಗಿ ನಿದ್ದೆ ಮಾಡಕ್ ಮುಂಚೆ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಹೆಂಗಿದೆ, ಎದ್ದಿದ ತಕ್ಷಣ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಹೆಂಗಿದೆ? ಅದೆರಡೂ ಮಾಡಲ್ಲ ಬ್ರದರ್. ಏನ್ ಮಾಡೋದು? ಏನು ಮಾಡಂಗಿಲ್ಲ. ನಾನೇನ್ ಮಾಡೋದು? ದೇವರೇ ನಿಮ್ಗೆ ಮಾಡ್ಬೇಕು ಇಲ್ವಾ? ಕೆಲವು ವಿಷಯಗಳನ್ನ ನಾವು ಏನಂತೀವಿ ಗೊತ್ತಾ? ಈ ಪಾಪದಿಂದ ಆಚೆ ಬರ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೀವಿ. ಪಾಪ ಇದು ನನ್ಗೆ ಆಗ್ತಾ ಇಲ್ಲ ಬ್ರದರ್, ಇದು ಆಗ್ತಾ ಇಲ್ಲ, ಈ ವಿಷಯನ ನಾನು ಬಿಟ್ಟು ಬರಕ್ಕೆ ಆಗ್ತಾ ಇಲ್ಲ ಅಂತ. ಯಾಕೆ ಬಿಟ್ಟು ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾಕೆ ಬಿಟ್ಟು ಬರಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಒದೇನೆ ಬಿದ್ದಿಲ್ಲ ಅಂತ ಅರ್ಥ, ಭಯನೇ ಇಲ್ಲ ಅಂತ ಅರ್ಥ. ಯಾವಾಗ ನಿಮ್ಮನ್ನ ಎತ್ತಿ, ಆ ಕಾಲದಲ್ಲಿ, ಇವಾಗ ಎಲ್ಲ ವಾಷಿಂಗ್ ಮಿಷಿನ್ ಐತೆ, ಆ ಕಾಲದಲ್ಲಿ ಬಟ್ಟೆನ ಹೆಂಗ್ ಹೋಗ್ಯೋರು? ಹಿಂಗ್ ಒಡಿ ಅಂತ ಹೊಡೆದ್ರೆ, ಹಂಗ್ ಏಟ್ ಬಿದ್ರೆ ಅವಾಗ ಟೀಚರ್ಸು ಈಗ ಹೊಡೆಯೋದೇ ಇಲ್ಲ. ಅವಾಗಲ್ಲ ನಾನು ಹಿಂಗ್ 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 ಹಿಡ್ಕೋವಾಗ ನಡುಗ್ತಾ ಇದ್ದೆ. ಅಷ್ಟು ಏಟ್ ಬೀಳ್ತಾ ಇತ್ತು. ಇಷ್ಟು ಚಿಕ್ಕದ ಕಡ್ಡಿ ಫಳಾರ ಅಂತ ಹೊಡೆದಿದ ತಕ್ಷಣ ಇದೆಲ್ಲ ಊದ್ಕೊಂಡ್ಬಿಡ್ತಾ ಇತ್ತು. ನೆಕ್ಸ್ಟ್ ಡೇ ತನಕ ಅದು ಬರೆಯಕ್ಕಾಗಲ್ಲ. ಹಂಗ್ ಹೊಡೆದಿ ಆಮೇಲೆ ಮನೆಗೆ ಹೋಗಿ ಹೋಮ್ವರ್ಕ್ ಬರ್ಕೊಂಡು ಬರ್ಬೇಕು ನಾನು ಅದೇ ಕೈಯಲ್ಲಿ. ಅದಕ್ಕೆ ಆ ಒದೆ ತಿನ್ನೋಕ್ ಮುಂಚೆನೆ ನಾವ್ ಏನಾಗ್ತಾ ಇದ್ವಿ? ಅಯ್ಯಪ್ಪ ಹೊಡಿತಾನಪ್ಪ ಅವನು ಇನ್ಸ್ಪೆಕ್ಟರ್ ಆಗಿದ್ದ, ಟೀಚರ್ ಆಗಿ ಬಂದ್ಬಿಟ್ಟ ನನಗೆ, ಶಿವಶಂಕರ್ ಅಂದ್ಬಿಟ್ಟು. ಕನ್ನಡದಲ್ಲಿ ನಾನು ಆ ಕಾಲದಿಂದಾನೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ತನಕ ಓದೇ ಇಲ್ಲ ಕನ್ನಡ. 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ಲೇಬೇಕು, ಬೇರೆ ಗತಿನೇ ಇಲ್ಲ. ಅವ್ರ ಹತ್ರ ಅವ್ರು ಹೊಡಿತಾರೆ ಅನ್ಬಿಟ್ಟು ಅವ್ರು ಟ್ಯೂಷನ್ಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ, ಹೊಡೆಯಲ್ಲ ಅವಾಗ ಅಂದ್ಬಿಟ್ಟು. ಆದ್ರೂ ಸರಿಗೆ ಬಂದಿಲ್ಲ. 63ನೇ ತಗೊಂಡೆ ನಾನು. ಫಸ್ಟ್ ಕ್ಲಾಸೇ, 100ಗೆ 63. ಆದ್ರೆ ಆ ಭಯ ಇತ್ತು.
ಏನು ಓದದೇ ಇರೋನು, ಬರೀ 35 32 ತಗೊಂತಾ ಇರೋನು 63 ತಗೊಂಡಿದ್ದೀನಿ ಅಂದ್ರೆ ಎಷ್ಟು ಭಯದಿಂದ ಓದಿರ್ಬೇಕು ನೋಡಿ. ಯಾಕೆ ಹೊಡ್ತಿದ್ದಾರೆ? ಆ ಭಯ ಬಂದೈತ್ ನನಗೆ, ಓದ್ಲೇಬೇಕು, ಇಲ್ಲಾಂದ್ರೆ ಯಪ್ಪ ಬಿಡೋದಿಲ್ಲ ಅಂದ್ಬಿಟ್ಟು ಸುಮ್ನೆ ಎಲ್ಲ ಹೊಡೆಯಲ್ಲ, ಕಾಲೆಲ್ಲ ಹಚ್ಚಿಸ್ತಾರೆ ಹಿಂಗೆ, ಆ ಲೆವೆಲಲ್ಲಿ ಹೊಡಿತಾನೆ ಅಪ್ಪ. ಎಷ್ಟೇ ಪ್ಯಾರೆಂಟ್ಸ್ ಬಂದು ಏನೇ ಕಂಪ್ಲೇಂಟ್ ಮಾಡಿದ್ರು ಸರಿ, ಈ ವಾಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಅಂತ ಲೆವೆಲಲ್ಲಿ ನಮ್ಮ ದೇವ್ರು ಇದ್ದಿದ್ರೆ ಭಯ ಪಡ್ತಾ ಇದ್ವಾ? ಬಿಕಾಸ್ ಈಸ್ ಗ್ರೇಸ್ಫುಲ್, ಬಿಕಾಸ್ ಈಸ್ ಪೀಸ್ಫುಲ್, ಬಿಕಾಸ್ ಈಸ್ ಹೋಲಿ, ವಿ ಆರ್ ಆಲ್ಸೋ ಗೋಯಿಂಗ್ ಲೇಜಿ ಅಲ್ಲ. ಸಚ್ ಪೀಪಲ್ ವಿ ಆರ್ ಅಲ್ಲ. ಎಂತ ಸ್ಟಿಫ್ ನೆಕ್ ಪೀಪಲ್ ನೋಡಿ. ನಿಜವಾಗ್ಲೂ ಇಸ್ರೇಲ್ ಕೂಡ ಈ ತರ ಸ್ಟಿಫ್ ನೆಕ್ ಇರೋದಿಲ್ಲ, ನಾವು ಅಷ್ಟು ಸ್ಟಿಫ್ ನೆಕ್ ಪೀಪಲ್ ಟು ಕಮ್ ಔಟ್ ಫ್ರಮ್ ದ ಸೀನ್. ಜಾನ್ 15:2. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡಿ, ಇದಕ್ಕೆ ಅರ್ಥ ನಾನು ಹೇಳೋದೇ ಬೇಕಾಗಿಲ್ಲ. ನಿಮ್ಮಲ್ಲಿ ಇವಾಗ ಏನಾಗಿರುತ್ತೆ, ಜನರೇಟ್ ಆಗಿರುತ್ತೆ. ನಿಜವಾಗ್ಲೂ ದೇವ್ರು ನಿಮ್ಗೆ ಪರಿಶುದ್ಧಾತ್ಮ ಕೊಟ್ಟಿಬಿಟ್ಟಿದ್ರೆ ನಿಮ್ಗೇನೆ ಅರ್ಥ ಆಗತ್ತೆ. ನಾನು ಹೇಳಕ್ ಮುಂಚೆನೆ ನಥಿಂಗ್. ಏನಪ್ಪ ಮಾಡ್ತಾರೆ ಅಂದ್ರೆ ಕಟ್ ಮಾಡಿ ಬಿಸಾಕ್ತಾರೆ ಅಷ್ಟೇ. ಇವಾಗ ಕಟ್ ಮಾಡಿ ಬಿಸಾಕೋ ತನಕ ವೇಟ್ ಮಾಡ್ಬೇಕ ನಾವು? ನಾವೇ ಯೋಚನೆ ಮಾಡ್ಬೇಕು. ಇಲ್ಲ ಅವ್ರು ಕಟ್ ಮಾಡೋ ರೀತಿಯಲ್ಲಿ ಕಟ್ ಮಾಡಕ್ಕೆ ನಾವು ಬಿಡ್ತಾ ಇದೀವಾ? ದೇವರೇ ಮಾಡಿ, ಇದನ್ನ ನನ್ಗೆ ಆಗ್ತಾ ಇಲ್ಲ, ಈ ವಿಷಯಗಳನ್ನ ಕಟ್ ಮಾಡಿ ನನ್ನ ಹತ್ರ ಇಂದ ನಾನು ಇನ್ನ ಫಲ ಕೊಡ್ತೀನಿ ಅಂತ ಮುಂದೆ ಬರ್ತಾ ಇದೀವ? ಯಾವ ರೀತಿಯಲ್ಲಿ ನಮ್ಮ ಪ್ರಾರ್ಥನೆ ಅವ್ರ ಮುಂದೆ ಇಟ್ಟಿದ್ದೀವಿ ಅಂತ ನೋಡ್ಬೇಕು ನಾವು. ಸೊ ಇಲ್ಲಿ ದೇವರು ನಮ್ಗೆ ಕೊಟ್ಟಿದ್ದಾರೆ, ಎಲ್ಲಾ ವಿಷಯನೂ ಕೊಟ್ಟಿದ್ದಾರೆ, ಬಟ್ ವಿ ಆರ್ ನಾಟ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್. ಹೌ ಟು ಹೇಟ್ ಈವಲ್ ಅಂಡ್ ಟರ್ನ್ ಅವೇ ಫ್ರಮ್ ಇಟ್. ಇವಾಗ ಪಾಪನ ನಾವು ಹೆಂಗೆ ದ್ವೇಷಿಸ್ಬೇಕು, ಅದರಿಂದ ಹೆಂಗೆ ಆಸೆ ಬರ್ಬೇಕು ಬ್ರದರ್? ಎಷ್ಟೋ ಇಲ್ಲಿ ಕೇಳಿದ್ವಿ ಬದ, ಇನ್ನೊಂದ್ಸತಿ ಹೇಳಿ, ಪರವಾಗಿಲ್ಲ, ಏನು ತಪ್ಪಾಗಲ್ಲ ಇಲ್ವಾ? ಪ್ರಾಬ್ಸ್ 16:6, ಜ್ಞಾನೋಕ್ತಿಗಳು 16:6. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಗೆ. ನೋಡಿ ಫಸ್ಟ್ ಮೆತ್ತಿಗೆ ಓದಿದೆ. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಮತ್ತೆ ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಏನ್ ನಿವಾರಣೆ ಅಂತೆ? ಹಾನಿ ನಿವಾರಣೆ. Somebody read it in English. ಯಾರೋ ಇಟ್ಕೊಟ್ಟಿದ್ದೀರಾ? ನಾನೇ ಓದ್ಲಾ? Proverbs 16:6. And truth, iniquity is purged. By mercy and truth, iniquity is purged. Iniquity is purged ante. And by the fear of the Lord, men depart from evil. Nodi, by the fear of the Lord, men depart from the evil. Very simple. You have to have the fear of the Lord. ದೇವ್ರು ಇದ್ದಾರೆ, ಇದನ್ನ ನಾನು ಮುಟ್ಬಾರ್ದು, ಈ ಜಾಗಕ್ಕೆ ಹೋಗ್ಬಾರ್ದು, ಈ ವಿಷಯ ಮಾತಾಡಬಾರ್ದು, ಇದನ್ನ ನಾನು ಸೇವಿಸಬಾರ್ದು, ಇದ ಹತ್ರ ನಾನು ಏನ್ ಮಾಡ್ಬೋದು, ಇರಬಾರ್ದು, ಅದರಿಂದ ನನಗೆ ಹಾನಿ ಆಗತ್ತೆ, ದೇವರ ನಾಮಕ್ಕೆ ಹಾನಿ ಆಗತ್ತೆ. ದೇವ್ರು ಕೊಟ್ಟಿರೋ, ನನ್ನ ಕರೆದಿರೋ ದೇವ್ರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ? ದೂಷಣೆ ಮಾಡ್ತಾ ಇದ್ದೀನಿ. ನಾನು ಮುಟ್ಟಿ ತೆಗೆದುಕೊಂಡಿರುವ ಆ ರಕ್ತ, ಆ ಮಾಂಸನ ಏನ್ ಮಾಡ್ತಾ ಇದೀವಿ? ಉಗಿತಾ ಇದ್ದೀನಿ. ಐ ಆಮ್ ಸ್ಪಿಟ್ಟಿಂಗ್ ಇಟ್ ಔಟ್, ವಾಮಿಟಿಂಗ್ ಇಟ್ ಔಟ್ ಅಂತ ನಾವು ಏನ್ ಮಾಡ್ಬೇಕು? ಬಯಸ್ಬೇಕು. ಆ ಒಂದು ಭಯ ನಮ್ಮಲ್ಲಿ ಇರಬೇಕು ಅಂತ ನೋಡ್ತೀವಿ. ಯೋಬು 28:28. ಜೋಬ್ 28:28. ಆಮೇಲೆ ಮನುಷ್ಯರಿಗೆ, ಇಗೋ, ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು. ಕರ್ತನ ಭಯವೇ ಏನಂತೆ? ಹಂಗಂದ್ರೆ ಏನರ್ಥ? ವೆನ್ ಯು ಅಕ್ವೈರ್ ಎ ನಾಲೆಜ್, ನಿಮ್ಗೆ ಟ್ರೂತ್ ಎಲ್ಲ ಕೊಟ್ಟಿ ಎಲ್ಲಾ ವಿಷಯಗಳು ನೀವು ಕೇಳಿ 53 ಸಬ್ಜೆಕ್ಟ್ ಕೇಳಿರುವಾಗ ಅವಾಗ ಅದು ಜ್ಞಾನ, ನಾಲೆಜ್ ಇಸ್ ಬಿನ್ ಗಿವನ್ ಟು ಯು. ವೆನ್ ದಟ್ ನಾಲೆಜ್ ಹಸ್ ಕಮ್, ಆ ನಾಲೆಜ್ ಬರುವಾಗ ಏನಾಗಿರ್ಬೇಕು? ದೇವ್ರ ಬಗ್ಗೆ ನಿಮ್ಗೆ ಭಯ ಬಂದಿರ್ಬೇಕು. ಆ ಭಯ ಬಂದಿದ್ರೆ ದೆನ್ ವಿಸ್ಡಮ್ ಏನಾಗಿದೆ ಅಂತೆ? ಬೆಳೆದಿದೆ, ಜ್ಞಾನ ಬೆಳೆದಿದೆ. ಆವಾಗ ನೀವೇನ್ ಮಾಡ್ತೀರಾ? ಇಲ್ಲಾಂದ್ರೆ ನೋಡಿ, ಒಂದು ಪ್ರಾಸೆಸ್, ಆ ಪ್ರಾಸೆಸ್ ನ ಎಲ್ಲಾದ್ರೂ ಕಟ್ ಮಾಡ್ಬಿಟ್ರೆ ಲಾಸ್ಟ್ ಅಲ್ಲಿ ಏನ್ ಮಾಡೋದಿಲ್ಲ ನೀವು? ದುಷ್ಟತನನ ಬಿಡಲ್ಲ. ಹಂಗಂದ್ರೆ ಎಲ್ಲೋ ಏನ್ ಮಾಡಿದೀರಾ? ಸೆಂಟ್ರಲ್ಲಿ ರೀಲ್ ಕಟ್ ಆಗ್ಬಿಟ್ಟೈತೆ. ಆ ರೀಲ್ ನ ಜಾಯಿನ್ ಮಾಡಿದ್ರೆ ಖಂಡಿತವಾಗಿ ಏನಾಗ್ತೀರಾ? ದುಷ್ಟತನವನ್ನು ಬಿಡ್ತೀವಿ. ಆ ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲಿ ಎಲ್ಲೋ ಒಂದ್ ಜಾಗದಲ್ಲಿ ಏನ್ ಮಾಡಿದೀವಿ? ನಾವು ಬಿಟ್ಟಿದೀವಿ, ಅದನ್ನ ಗಮನ ಕೊಟ್ಟಿಲ್ಲ, ಅದನ್ನ ಸರಿಗೆ ತಿಳುವಳಿಕೆಯಾಗಿ ನಮ್ಮ ಮನಸ್ಸಿಗೆ ತಗೊಂಡಿಲ್ಲ, ಭಯ ಪಟ್ಟಿಲ್ಲ, ಎಲ್ಲೋ ಅದನ್ನ ಏನ್ ಮಾಡ್ಬಿಟ್ಟಿದೀವಿ?
ಅದನ್ನ ತುಂಬಾ ಸರಿ ಸೋಮವಾಗಿ ಸಿಂಪಲ್ ಆಗಿ ತಗೊಂಡ್ಬಿಟ್ಟಿದೀವಿ. ಅದನ್ನ ನಾವು ಯಾವಾಗ ಸೀರಿಯಸ್ ಆಗಿ ತಗೊಂತೀವೋ ಖಂಡಿತವಾಗಿ ಏನಾಗ್ತೀವಿ, ಆ ದುಷ್ಟತನವನ್ನು ಬಿಟ್ಟು ದೂರ ಬರ್ತೀವಿ. ಖಂಡಿತವಾಗಿ ಎಷ್ಟೋ ಪಾಪಗಳಿರುತ್ತೆ, ಆ ಪಾಪನ ಬಿಟ್ಟು ಬರಕ್ಕಾಗಲ್ಲ. ಅದಕ್ಕೆ ಒಬ್ರು ಹೇಳ್ತವ್ರೆ, ಅಪೊಸ್ತಲ ಪಾಲ್ ನಮ್ಗೆ ಏನ್ ಹೇಳ್ತವ್ರೆ, ನನ್ನಲ್ಲಿ ಒಂದು ಮುಳ್ಳಿತ್ತು, ನನ್ನ ಸಾಯ ತನಕ ಆ ಮುಳ್ಳು ಏನಾಗ್ತಿತ್ತು ನನಗೆ ಇತ್ತು ಅಂತ ಪಾಪಗಳಿರುತ್ತೆ. ಅದ್ರ ಬಗ್ಗೆ ಇದೇ ಇಲ್ಲ, ಬೇರೆ ಮಾತೇ ಇಲ್ಲ. ಹೌದು, ನಾವು ಕಷ್ಟಪಡ್ಬೇಕು, ಸಾಯ ತನಕ ಕಷ್ಟಪಡ್ಬೇಕು. ಬಟ್ ದೇರ್ ಆರ್ ಸಮ್ ಅದರ್ ಥಿಂಗ್ಸ್, ಸಮ್ ಅದರ್ ಸಿನ್ಸ್ ವಿಚ್ ಇಸ್ ನಾಟ್ ಅಟ್ ಆಲ್ ಈಕ್ವಲೆಂಟ್ ಟು ಬಿ ಫಾರ್ ಗಿವನ್. ಅಂತ ಪಾಪಗಳನ್ನ ಬಿಟ್ಟು ನಾವೇನ್ ಮಾಡ್ಬೇಕು, ಮುಂದೆ ಬರ್ಬೇಕು, ಶುದ್ಧೀಕರಣ ಆಗ್ಬೇಕು. ಆ ಪರಿಶುದ್ಧತನಕ್ಕೆ ನಾವು ಬರ್ಬೇಕಂದ್ರೆ ಶುದ್ಧೀಕರಣ ಆಗ್ಬೇಕು. ಯಾಕಂದ್ರೆ ತಂದೆಯ ದೇವರು ಒಂದೊಂದು ದಿನವೂ ನೀವು ಕಣ್ ಬಿಟ್ಟಿದ ತಕ್ಷಣ ನಿಮ್ಮಲ್ಲಿ ನೋಡ್ತಾ ಇರೋದು ಒಂದೇ ವಿಷಯ. ನಮ್ಮಲ್ಲಿ ನಮ್ಮ ಬಾಸು, ಟೀಚರು, ಎಷ್ಟೋ ವಿಷಯಗಳು, ನಮ್ಮ ತಂದೆ, ನನ್ನ ತಾಯಿ, ಏನೋ ವಿಷಯಗಳು ನಮ್ಮ ಹತ್ರ ಇಂದ ಏನ್ ಮಾಡ್ಬೋದು, ಸಿಗ್ಬೋದು ಅಂದ್ಬಿಟ್ಟು ಯೋಚನೆ ಮಾಡಿ ವೆಯ್ಟ್ ಮಾಡ್ತಾ ಇರ್ಬೋದು. ಅವ್ರಿಗೆಲ್ಲ ದುಡ್ಡು ಬೇಕು, ಲೋಕದಲ್ಲಿ ಇರೋ ವಿಷಯಗಳೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದು ತಂದೆಯಾದ ದೇವ್ರು ನಿಮ್ಮ ಹತ್ರ ಯಾವ್ದನ್ನ ನೋಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಹತ್ರ ಯಾವ್ದನ್ನ ನೋಡ್ತಾ ಇದ್ದಾರೆ, ಆತನ ಮಗನ ಸ್ವಾರೂಪ್ಯ 1% ಆದ್ರೂ ಇವತ್ತು ಈ ಒಂದು ಆತ್ಮದಿಂದ ಬರುತ್ತಾ, ಈ ಮಗನಿಂದ ಬರುತ್ತಾ, ನನ್ನ ಮಗನ ಸ್ವಾರೂಪ್ಯ ಬರುತ್ತಾ ಅಂದ್ಬಿಟ್ಟು ಕಣ್ಣಲ್ಲಿ ಏನಾಗೆ ಎಣ್ಣೆ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ನೋಡ್ತಾ ಇದ್ದಾರೆ. ಎಲ್ಲಾದ್ರೂ ಒಂದೇ ಚಿಕ್ಕ ಫಲ ಕೊಡ್ತಾನ, ಆ ಒಂದು ಇಮೇಜ್ ಅಲ್ಲಿ ಬರ್ತಾನ. ಯಾವ್ದಾದ್ರು ಒಂದು ವಿಷಯಗಳಲ್ಲಿ, ಅದು ಏನೇ ಇರಲಿ, ಆಫೀಸಲ್ಲಿ ಇಲ್ಲ ಮನೆಯಲ್ಲಿ, ಆ ಪ್ರೀತಿ ತೋರಿಸೋದಲ್ಲಿ ಇಲ್ಲ ಕ್ಷಮಿಸೋದಲ್ಲಿ, ಎಷ್ಟೋ ವಿಷಯಗಳಿರುತ್ತೆ ನಮ್ಗೆ. ನಾವು ಓದಿರ್ತೀವಿ, ಆ ಜ್ಞಾನಗಳನ್ನ ಪಡ್ಕೊಂಡಿರ್ತೀವಿ, ಎಷ್ಟೋ ಸಬ್ಜೆಕ್ಟ್ಸ್ನ ಕೇಳಿರ್ತೀವಿ. ಅದರಿಂದ ಒಂದು ಫಲನ ನಾವು ಇವತ್ತು ಯಾರಿಗಾದ್ರೂ ತೋರಿಸ್ತೀವಾ, ಇಲ್ಲ ನಮ್ಮಲ್ಲಿ ನಾವೇನೆ ಶುದ್ಧೀಕರಣ ಮಾಡ್ಕೊತಾ ಇದ್ದೀವಾ? ಯಾವುದೋ ಒಂದು ವಿಷಯ, ಪಾಪಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಅದನ್ನ ಬಿಟ್ಟು ದೂರ ಇರೋಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದೀನಾ? ಒಂದು ಕೋಪ, ನನಗೆ ಭಯಂಕರವಾಗಿ ಆ ಕೋಪ ಇರುತ್ತೆ ಒಬ್ಬರ ಮೇಲೆ, ಅವ್ರನ್ನ ನಾನು ಕ್ಷಮಿಸಿ ಅವ್ರ ಹತ್ರ ಹೋಗಿ ತಿರ್ಗಾ ಮಾತಾಡ್ತೀನಾ? ಎಷ್ಟು ಕಷ್ಟವಾದ ಒಂದು ವಿಷಯ ಅದು. ಯಾರನ್ನು ನಾವು ತುಂಬಾ ದೂರ ಇಟ್ಟಿರ್ತೀವಿ, ಅವರ ಬೇಡ ನಮ್ಗೆ ಅಂದ್ಬಿಟ್ಟು, ಅವ್ರು ನಮ್ಮನ್ನ ತುಂಬಾ ದೂರ ಇಟ್ಟಿರ್ತಾರೆ. ಅವ್ರನ್ನ ಕ್ಷಮೆಪಣೆ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನ, ಅವ್ರನ್ನ ಪ್ರೀತಿ ಮಾಡೋಕೆ, ಯಾರು ನಿನ್ನ ಆಪೋಸಿಟ್ ಆಗಿರ್ತಾರೋ ಅವ್ರನ್ನ ಹೋಗಿ ಪ್ರೀತಿ ಮಾಡು ಅಂತಾರೆ ದೇವ್ರು. ಯಾವಾಗಾದ್ರೂ ಟ್ರೈ ಮಾಡಿದೀವಾ? ಯಾವ ರೀತಿಯಲ್ಲಿ ನಾವು ಇವತ್ತು ಮಾರ್ಕ್ಸ್ ತಗೊಂಡು ಆ ಮಾರ್ಕ್ಸ್ನ ನೋಡಿದೇವ್ರೆ ಅಂತ ತೋರ್ಸಕ್ಕೆ ನಾವು ರೆಡಿಗಿದ್ದೀವಿ. ಪ್ರೇಯರ್ ಮಾಡುವಾಗ, ನೈಟಲ್ಲಿ ಮಲಗುವಾಗ, ಇವತ್ತು ನಾನು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದೀನಿ, ಇಲ್ಲೆಲ್ಲ ಹೋಗ್ಬಿಟ್ಟು ಬಂದೆ, ನೀವು ಒಂದ್ಸತಿ ನೋಡಿ ಕರೆಕ್ಟ್ ಮಾಡಿದ್ದೇವ್ರೆ ಅಂತ ಕೊಡ್ತೀವ? ಕೇಳೋದೆಲ್ಲ ಬರೀ ಸೆಲ್ಫಿಶ್ನೆಸ್ ಕೆಲಸನೇ. ಪ್ರೇಯರ್ ಎಲ್ಲ ಬರೀ ಸೆಲ್ಫಿಶ್ ಪ್ರೇಯರೇ ಅಲ್ಲ. ನನ್ಗೇನೆಲ್ಲ ಬೇಕು, ನನ್ಗೆ ಹೆಂಗೆಲ್ಲ ಚೆನ್ನಾಗಿರ್ಬೇಕು, ನನ್ಗೆ ಯಾರೆಲ್ಲ ಚೆನ್ನಾಗಿರ್ಬೇಕು, ನನ್ನ ಪಕ್ಕದಲ್ಲಿ ಏನೆಲ್ಲ ಇರಬೇಕು, ಅದಕ್ಕೆ ಮಾತ್ರ ಪ್ರೇಯರ್ ಮಾಡೋದು. ಇದಕ್ಕ ಬಂದಿದ್ದೀವಿ ನಾವು ಇಲ್ವಾ? ಯಾಕಪ್ಪ ಇದೆಲ್ಲ ಮಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಏನಿಲ್ಲ, ಭಯನೇ ಇಲ್ಲ. ಜಾನ್ 15:2 ಆಯ್ತಲ್ಲ ಅದು, ಸಾರಿ, ಜೋಬ್ 28 ಓದಿರಲ್ಲ ಅಷ್ಟೇ. ಓಕೆ, ಸ್ಯಾಮ್ಸ್ 25:12-14. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ನೋಡಿ, ಯಾರು ಭಯ ಪಡ್ತಾರೋ ಅವ್ರಿಗೆ ಏನ್ ಮಾಡ್ತಾರಂತೆ, ಖಂಡಿತವಾಗ್ಲಿ ಉಚಿತವಾದ, ಈ ಶಾಲ್ ಶೋ ದ ಪಾತ್ ದಟ್ ಈ ಶುಡ್ ಚೂಸ್. ಉಚಿತವಾದ, ಫ್ರೀ ಆಗಿ. ಅವನು ಸುಖದಿಂದಲೇ ಇರುವನು, ಅದರಲ್ಲಿ ಅವನೇನಾಗ್ತಾರೆ ಅಂತೆ, ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರರಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಅವರಿಗೆ ತನ್ನ ಒಡಂಬಡಿಕೆ ಏನ್ ಮಾಡ್ತಾರಂತೆ, the Lord will confide his purpose to those who fear him. ಯಾರು ಅವ್ರಿಗೆ ಭಯ ಪಡ್ತಾರೋ ಆ ಆಶೀರ್ವಾದ, ಎಲ್ಲ ಆಶೀರ್ವಾದನು ಅವ್ರ ಹಿಂದೆನೇ ಏನಾಗಿರುತ್ತೆ, ಬರ್ದಿಟ್ಟಿರ್ತಾರೆ, ಕೊಡ್ತಾರಂತೆ. ನಾನು ಹೇಳ್ತಾ ಇಲ್ಲ, ವಚನ ಹೇಳುತ್ತೆ. ವಚನ ಹೇಳಿದ್ರೆ ಖಂಡಿತವಾಗಿ ಏನಾಗುತ್ತೆ, ಅದು ನೆರವೇರುತ್ತೆ. ಆದ್ರೆ ನಾವು ಈ ವಿಷಯಕ್ಕೆ ದೇವ್ರಿಗೆ ಭಯ ಪಡದೆ ಲೋಕದಲ್ಲಿರುವ ಎಲ್ಲಾ ವಿಷಯಕ್ಕೆ ಏನ್ ಮಾಡ್ತಾ ಇದೀವಿ, ಪಡ್ತಾ ಇದ್ವಿ. ಚಿಕ್ಕ ಸಂದರ್ಭಕ್ಕೂ, ಚಿಕ್ಕ ವಿಷಯಕ್ಕೂ, ಎಲ್ಲಾ ವಿಷಯಕ್ಕೂ ನಾವೇನಾಗ್ತೀವಿ, ಭಯ ಪಡ್ತೀವಿ. ಇದು ನಾನು ಓದುವಾಗ ಅವಾಗೆ ಯೋಚನೆ ಬಂತು, ಇಷ್ಟೊಂದು ವಚನಗಳು ಯಾಕಪ್ಪ ಓದಿ ಇಟ್ಟಿದ್ದೀನಿ ಅಂದ್ರೆ, ನನ್ನ ಮನಸ್ಸಿಗೆ ಒಂದು ಶಕ್ತಿ ಕೊಡ್ಬೇಕು, ದೇವ್ರಿಗೂ ಶಕ್ತಿ ಕೊಡ್ಬೇಕಂದ್ರೆ ಆಗ ಈ ಐ ಯೂಸ್ ಟು ಲರ್ನ್ ದಿಸ್ ವಾಟ್ ಸ್ಟಡಿ, ಇಟ್ ಇಸ್ ಕಾಲ್ಡ್ ಆಸ್ ಎ ಟಾಪಿಕಲ್ ಸ್ಟಡಿ ಅಂತಾರೆ.
ಒಂದು ಟಾಪಿಕ್ನ ತಗೊಂಡು ಅದ್ರ ಬಗ್ಗೆ ಬೈಬಲಲ್ಲಿ ನಾವು ಸ್ಟಡಿ ಮಾಡ್ಕೊಂಡು ಆವಾಗ ಇದನ್ನ ಸ್ಟಡಿ ಮಾಡಿ 1 ವರ್ಷ ಆಯ್ತು ನಮಗೆ ಸ್ಟಡಿ ಮಾಡೋಕ್ಕೆ. ಒಂದೊಂದು ವಚನ ಅವಾಗ ನಾನು ಭಯ ಪಡುವಾಗ ತಗೊಂಡು ಅದನ್ನು ಸೇರಿಸಿಟ್ಟು ಅದರಿಂದ ತಗೊಂಡಿರೋದು ಇಷ್ಟೋ ವಿಷಯಗಳು. ಅದನ್ನ ದೇವ್ರು ಏನ್ ಮಾಡಿದ್ದಾರೆ, ನಮ್ಮನ್ನ ಇಷ್ಟು ವಿಷಯಗಳು ಕೊಟ್ಟಿದಾರ, ನಾವು ಇದಕ್ಕೆ ಭಯ ಪಡ್ಬೇಕಾ, ಇದಕ್ಕೆ ಭಯ ಪಡಬಾರ್ದಾ? ಹಂಗಂದ್ರೆ ಇದಕ್ಕೆಲ್ಲ ನಾನು ಭಯ ಪಡ್ತಾ ಇದ್ದೀನ? ಯಾವ ವಿಷಯದಲ್ಲಿ ನಾನು ಅಧಿಕವಾಗಿ ನನ್ನ ಜ್ಞಾನವನ್ನು ಕೊಡ್ತಾ ಇದ್ದೀನಿ? ನನ್ನ ಒಂದು ದೇವ್ರು ನಮ್ಗೆ ಗಿಫ್ಟ್ಗಳಾಗಿ ಎಷ್ಟೋ ವಿಷಯಗಳು ಕೊಟ್ಟಿರ್ತಾರೆ. ಆಗ ಆ ಗಿಫ್ಟ್ನ ನಾನು ಎಷ್ಟು ದೇವ್ರಿಗೆ ಏನ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ಬಿಟ್ಟು ಅವಾಗ ನಮ್ಗೆ ಗೊತ್ತಾಯ್ತು. ಪ್ರಾಬ್ಸ್ 14:26-27 ಆಗಲೇ ಓದಿಸಿದ್ದು ಜ್ಞಾನೋಕ್ತಿಗಳು 14:26-27 ಆಗಲೇ ಓದಿಸಿದ್ ಅದ್ರಲ್ಲೇ ಮೊದಲು ಓದಿಸಿದ ವಚನ ಯಾವ್ದ್ರಿ? ಕೀರ್ತನೆಗಳು 25:12-14 ಓದಿಸಿ ಇನ್ನೊಂದ್ಸಲ ಓದ್ಬಿಡಿ ಸಿಸ್ಟರ್ ಓದಿ. ಯೆಹೋವನಿಗೆ ಭಯಪಡುವುದರಿಂದ ಹ್ಮ್ ಕೇವಲ ನಿರ್ಭಯ, ಹ್ಮ್ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಹಾ ಯೆಹೋವನ ಭಯ ಜೀವದ ಬುಗ್ಗೆ, ಹಾ ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ನೋಡಿ, ಯಾವ್ದ್ರಿಂದ ತಪ್ಪಿಸ್ಕೊಳ್ಳಲು? ನೀವು ಪ್ರಾಬ್ಸ್ ಓದಿ ಇವಾಗ. ಪ್ರಾಬ್ಸ್ 14 ಕೀರ್ತನೆಗಳು ಜ್ಞಾನೋಕ್ತಿಗಳು 14:26-27 ಅದೇ ಓದಿದ? ಇಲ್ಲ ಅದಕ್ಕೆ ಮುಂಚೆ ನೀವು ಸಿಸ್ಟರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಅದು ಫುಲ್ ಓದಿಲ್ಲ ಅಂತವ್ರೆ. ಇಲ್ಲ ನಮ್ಗ ಅದನ್ನ ಕನ್ನಡದಾಗ ಹೇಳಿಲ್ಲಲ್ರಿ, ಮರ್ತ್ ಬಿಟ್ವಿ. ಸಿಸ್ಟರ್ ನೀವು ಓದುವಾಗ ಕನ್ನಡದಲ್ಲಿ ಹೇಳ್ಬಿಟ್ಟು ಓದಿ. ಹ್ಞೂನ್ರಿ, ನಾ ಇಲ್ಲ ಒಂದಿಷ್ಟು ಜನ ಇಂಗ್ಲಿಷ್ ಸರಿ ಗೊತ್ತಾಗ. ಅಕ್ಕ ನೀವು ತಗೊಳ್ಳಿ. ಕೀರ್ತನೆ 25:12 ಹ್ಮ್ ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಹಾ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಹ್ಮ್ ಅವನು ಸುಖದಿಂದಲೇ ಇರುವನು. ಹ್ಮ್ ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಹ್ಮ್ ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಹ್ಮ್ ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ದಯಪಾಲಿಸೋನು. ನೋಡಿ, ಇಲ್ಲಿ ನಾವು ನಮ್ಮ ಜೀವಿತದಲ್ಲಿ ಯಾವ ವಿಷಯಕ್ಕೆ ಭಯ ಪಡ್ತೀವಿ ಅಂತ ದೇವ್ರು ಹೇಳ್ತಾರೆ. ಇನ್ನೊಂದು ವಚನ ಕೂಡ ಓದೋಣ ಈಗ. ಕೀರ್ತನೆ 34:9 ಓದಿಷ್ಟೆ. ಯೆಹೋವನ ಜನರೇ, ಹಾ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಹಾ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಹಾ ಯಾವ ಕೊರತೆಯೂ ಇರುವುದಿಲ್ಲ. ನೋಡಿ, ಯಾವ ಕೊರತೆಯೂ ಇರುವುದಿಲ್ಲ ಅಂತಾರೆ. ಈಗ ಯಾವ ಕೊರತೆಯೂ ಇರೋದಿಲ್ಲ ಅಂತಂದ್ರೆ ನಾವು ನಮ್ಮಲ್ಲಿ ಜೀವಿತದಲ್ಲಿ ಎಷ್ಟೋ ಕೊರತೆಗಳಿದೆ ನಮ್ಗೆ, ಅಲ್ವಾ? 1-2-3 ಎಕ್ಸಾಂಪಲ್ ನೀವೇ ಕೊಡಿ ನೋಡೋಣ. ಅದು ಲಿಸ್ಟ್ ಇದೆ, ಬೆದರ್ ಓದಕ್ಕಾಗಲ್ಲ ಅಂತೀರಾ? ಎಷ್ಟು ಕೊರತೆ ಇದೆ? ಎಷ್ಟು ತುಂಬಾ ಇದೆ ಇಲ್ವಾ? ನಮ್ಗೆ ಬೇಕಾಗಿರೋ ಮನೆ ಇಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಆರೋಗ್ಯ ಇಲ್ಲ, ಶಕ್ತಿ ಇಲ್ಲ, ಬಲ ಇಲ್ಲ, ಹಣ ಇಲ್ಲ, ಒಡವೆ ಇಲ್ಲ, ಬಟ್ಟೆ ಇಲ್ಲ, ಜ್ಞಾನನೂ ಇಲ್ಲ, ಅದಕ್ಕೂ ಒಂದು ಕೊರತೆ ಇದೆ. ನೋಡಿ, ಎಷ್ಟೋ ಕೊರತೆಗಳೇನಾಗಿದೆ ಅಂತೆ ಇದೆ ನಮ್ಮಲ್ಲಿ. ಈಗ ವಚನ ಏನಪ್ಪ ಇಲ್ಲತ್ತಂದ್ರೆ ಹಂಗಂದ್ರೆ ನಾವ್ ಏನಿಲ್ಲ, ಭಯಭಕ್ತಿ ಇಲ್ಲ. ಆ ಭಯ ಭಕ್ತಿ ನಿಮ್ಮಲ್ಲಿ ಇದ್ರೆ ನಿಮ್ಮಲ್ಲಿ ಏನಿಲ್ಲ, ಇರೋದಿಲ್ಲ. ಇವಾಗ ಕೊರತೆ ಇದೆ ಅಂದ್ರೆ ಏನಿಲ್ಲ, ತುಂಬಾ ಸಿಂಪಲ್. ಅದು ತುಂಬಾ ಕಷ್ಟ ಅಲ್ಲ? ಬಿಕಾಸ್ ವಿ ಆರ್ ನಾಟ್ ಫಿಯರ್, ವಿ ಆರ್ ಲ್ಯಾಕಿಂಗ್ ಮೆನಿ ಥಿಂಗ್ಸ್. ಕರೆಕ್ಟ್? ನಾವು ಭಯ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಎಷ್ಟೋ ಕೊರತೆಗಳು. ಭಯ ಇದ್ದಿದ್ರೆ ಕೊರತೆ ಇರ್ತಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ಯಾವುದು ಶಾಶ್ವತ ಇಲ್ಲ ಈ ಜೀವಿತದಲ್ಲಿ, ಎಲ್ಲ ದೇವ್ರೇ. ಅವ್ರು ತಿಳ್ಕೊಂಡ್ರೆ ನನ್ಗೆ ಏನ್ ಬೇಕಾದ್ರೂ ಕೊಡ್ಬೋದು. ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ಬೋದು. DK ನ ಕೆಳಗೆ ಹಿಡಿದು ನಾನು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗ್ಬಿಡ್ಬೋದು. ಆ ಲೆವೆಲಲ್ಲಿ ಕೊಡ್ಬೋದು ನನ್ನ ದೇವ್ರು ಅಂತ ವಿಶ್ವಾಸ ಇಲ್ಲ. ಆದ್ರೆ ಅದೆಲ್ಲ ಬೇಕಾಗಿಲ್ಲ ಮಗ. ನೀನು ನಾನು ಮಾತ್ರ ಸಪ್ರೇಟಿಗಿರೋಣ. ನೀನ್ ಆ ರೂಮಲ್ಲಿ ಇರೋ, ನನ್ನ ನಾಪಿಸ್ಕೊ, ನನ್ನ ಬಗ್ಗೆ ಯೋಚನೆ ಮಾಡು, ನನ್ಗೇನ್ ಬೇಕು ಅದ್ ಮಾತ್ರ ಮಾಡು, ಆಚೆ ಹೋಗು, ಫಲ ಕೊಡು, ನಾನು ನೀನ್ ಮಾತ್ರ ಇಟ್ಕೊಳ್ಳೋಣ ಅನ್ನೋದನ್ನ ನಮ್ಗೆ ಇಷ್ಟನೇ ಇಲ್ಲ. ನೀವು ಸೈಡಲ್ಲಿ ಕುತ್ಕೊಳ್ಳಿದ್ದೇವ್ರೆ, ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ನೋಡ್ಕೊಂತೀನಿ ನಿಮ್ಮನ್ನ, ಸಾಯಂಕಾಲ ಬರ್ತೀನಿ, ನೈಟ್ ಬಂದು ಪ್ರೇಯರ್ ಮಾಡುವಾಗ ನಿಮ್ಮನ್ನ ನೀನು ಆಪಿಸ್ಕೊಂತೀನಿ, ಅಷ್ಟು ತನಕ ವೆಯ್ಟ್ ಮಾಡಿ ಅಲ್ಲಿ ಅಂತ ಡೋರ್ ಲಾಕ್ ಆಗ್ಬಿಟ್ಟು ಆಚೆ ಹೋಗ್ಬಿಡೋದು. ಎಂತ ಜನರಿ ನಾವಲ್ಲ. ಅವ್ರು ಕೇಳೋದನ್ನ ಯಾವ್ದನ್ನು ನಾವು ಕೊಡಲ್ಲ.
ನಾವು ಕೆಲೋದು ಎಲ್ಲೋನೂ ಅವ್ರು ಏನ್ ಮಾಡ್ಬೇಕು, ಕೊಟ್ಬಿಡ್ಬೇಕು. ಪಾಪ ಸಚ್ ಪೀಪಲ್ ಸ್ಟ್ಯಾನ್ಲಿ, ಸಾರಿ, ನಾನು ಅಲ್ಲ. ಹೋದ ಕೀರ್ತನೆಗಳು 19:23. ಇನ್ನು ಎಷ್ಟೊತ್ತಿದೆ ಬ್ರದರ್? ಇನ್ನು ಎಷ್ಟೊತ್ತಿದೆ? ಎಷ್ಟೊತ್ತಾಗಿದೆ? Proverbs 19:23. ಜ್ಞಾನೋಕ್ತಿಗಳು ನಾನು ಅವಾಗ ಇದು ಎರಡರಲ್ಲಿ ಕನ್ಫ್ಯೂಷನ್ ಆಗ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಜ್ಞಾನೋಕ್ತಿಗಳು 19:23. ಹಾ. ಯೆಹೋವನ ಭಯವು ಜೀವದಾಯಕವು, ಹಾ. ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ನೋಡಿ, ದ ಫಿಯರ್ ಆಫ್ ದ ಲಾರ್ಡ್ ಇಸ್ ಲೈಫ್. ಯೆಹೋವನ ಭಯವು ಏನಂತೆ? ಜೀವ ದಾಯ. ಆಮೇಲೆ ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ಭಕ್ತಿಯುಳ್ಳವನು ಏನಾಗ್ತಾರಂತೆ? ತೃಪ್ತನಾಗಿ ನೆಲೆಗೊಳ್ಳುವನು. ಹೂ ಇಸ್ ಫುಲ್ ಆಫ್ ಇಟ್ ವಿಲ್ ರೆಸ್ಟ್ ಅನ್ಟೆಸ್ಟ್ ಬೈ ಈವಿಲ್ ಅಂತಾರೆ. ನೋಡಿ, ಇವಾಗ ಈವಿಲ್ ನಮ್ಮನ್ನ ಟಚ್ ಮಾಡತ್ತೆಪ್ಪ, ಹಂಗಂದ್ರೆ ಏನರ್ಥ? ನಮ್ಮ ಮುಖದಲ್ಲೇ ಅದು ಕಾಣಿಸ್ತಾ ಇದೆ ನೋಡಿ. ಯಾವುದೋ ಒಂದು ಈವಲ್ಲು ನಮ್ಮನ್ನ ಏನ್ ಮಾಡತ್ತಂತೆ? ಟಚ್ ಮಾಡತ್ತೆ. ಈವಿಲ್ ಅಂದ್ರೆ ಏನು? ಕನ್ನಡದಲ್ಲಿ ಏನ್ ಹೇಳ್ತೀರಾ? ಕೇಡು ಇಲ್ವಾ? ದುಷ್ಟತನ ಇಲ್ಲ? ಈ ಕೇಳು ನಮ್ಮಲ್ಲಿ ಬಂದು ಟಚ್ ಮಾಡತ್ತೆ ನಮ್ಮನ್ನ. ಹಂಗಂದ್ರೆ ಏನರ್ಥ? ನಮ್ಮಲ್ಲಿ ಏನಿಲ್ಲ, ದೇವ್ರ ಭಯ ಇಲ್ಲ ಅಂತೆ. ನಾನು ಹೇಳ್ತಾ ಇಲ್ಲ, ವಚನ ಹೇಳುತ್ತೆ. ಬಿಕಾಸ್ ಯು ಆರ್ ನಾಟ್ ಬೀನ್ ಪ್ರೊಟೆಕ್ಟೆಡ್ ಬೈ ಗಾಡ್. ವೈ ಯು ಆರ್ ನಾಟ್ ಬೀನ್ ಪ್ರೊಟೆಕ್ಟೆಡ್ ಬೈ ಗಾಡ್? ಬಿಕಾಸ್ ಯು ಹ್ಯಾವ್ ಗಾನ್ ಅವೇ ಫ್ರಮ್ ಗಾಡ್. ನೀವೇನಾಗ್ಬಿಟ್ಟಿದ್ದೀರಾ? ನಾವು ದೇವ್ರ ಹತ್ರ ಹೋಗಿಲ್ಲ. ಆ ಪ್ರಸನ್ನತೆ ಒಳಗಡೆ ನಾವಿಲ್ಲ. ಅವರ ಪ್ರಸನ್ನತೆಯಿಂದ ದೂರ ಹೋಗ್ಬಿಟ್ಟಿದ್ಯಾ. ಈಗ ಏನಾಗಿದೆ? ಕೇಡು ಬಂದೇ ಇದೆ ಇಲ್ವಾ? ನಾವು ಹೊರಾಂಗಣದಲ್ಲಿ ಇರ್ಬೇಕಾಗಿತ್ತು, ಅಲ್ಲಿ ಇರದೆ ಕಾಡ್ಗೆ ಏನ್ ಮಾಡ್ಬಿಟ್ವಿ? ಹೊಟ್ಟೋಗ್ಬಿಟ್ವಿ. ಈಗ ಏನ್ ಮಾಡ್ತಾ ಇದೀವಿ? ಓದೇ ಬೀಳುವಾಗ ಅವಾಗ ಗೊತ್ತಾಗ್ತಾ ಇದ್ರೆ ನಾವು ಎಲ್ಲಿದಿರ್ಬೇಕು? ಟ್ಯಾಬರ್ನಾಕಲ್ ಸುತ್ತಲೂ ಅಲ್ಲಿದಿರ್ಬೇಕು ಇಲ್ವಾ? ಅದ್ ಬಿಟ್ಬಿಟ್ಟು ಎಲ್ಲಿ ಹೋಗ್ಬಿಟ್ವಿ? ಹೋದ್ರೆ ಖಂಡಿತವಾಗಿ ಏನಾಗತ್ತೆ? ಯಾಕಂದ್ರೆ ದೇವ್ರಿಗೆ ಭಯ ಪಟ್ಟಿಲ್ಲ ನಾವು ಇಲ್ವಾ? ಅವರ ಆ ಒಂದು ಹತೋಟಿಯಲ್ಲಿ ನಾವು ಏನಾಗಿಲ್ಲ ಇಲ್ಲ. ಇವಾಗ ಯಾರನ್ನ ಬ್ಲೇಮ್ ಮಾಡ್ಬೇಕು? ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೊಳ್ಬೇಕಾ? ಅಲ್ಲ ದೇವ್ರನ್ನ ಬ್ಲೇಮ್ ಮಾಡೋದಾ? ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೊಳ್ಬೇಕು ಇಲ್ವಾ? ಯಾಕಂದ್ರೆ ಆ ಭಯ ನಮ್ಮಲ್ಲಿ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವರು ಈಸ್ ಅ ವೆರಿ ಕೈಂಡ್ ಪರ್ಸನ್, ವೆರಿ ಪೀಸ್ಫುಲ್ ಪರ್ಸನ್. ಬಟ್ ಅವ್ರ ಕೋಪ ಬಂದ್ರೆ ನಮ್ಗೆ ತಡೆಯಕ್ಕಾಗಲ್ಲ. ಆ ಕೋಪಕ್ಕೆ ನಾವು ಏನ್ ಮಾಡಿಲ್ಲ, ಏನಾಗಿಲ್ಲ, ಟೇಸ್ಟೇ ಮಾಡಿಲ್ಲ ನಾವು ಇನ್ನ. ದೇವ್ರನ್ನ ರುಚಿ ಮಾಡಿ ನೋಡಿದೀರಾ? ಹ್ಯಾವ್ ಯು ಟೇಸ್ಟೆಡ್ ಗಾಡ್ ಎನಿ ಟೈಮ್? ಆನ್ಸರ್ ನೋಡಿ ಹೆಂಗೈತೆ, ಟಕ್ ಅಂತ ಬರ್ತಾ ಇದೆ ಅನ್ಬಿಟ್ಟು. ನಿಜವಾಗ ದೇವ್ರನ್ನ ಟೇಸ್ಟ್ ಮಾಡಿ ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಬಿ ವೆರಿ ನಿಯರ್ ಟು ಹಿಮ್. ಐ ಹ್ಯಾವ್ ಟೇಸ್ಟೆಡ್ ಗಾಡ್ ಅಂತ ನಾನು ಡೈರೆಕ್ಟ್ ಆಗಿ ಹೇಳ್ಬೋದು. ಯಾಕಂದ್ರೆ ಅಷ್ಟು ಶೋಧನೆಯಲ್ಲಿ ಏನ್ ಮಾಡಿದ್ದಾರೆ? ಒಳಪಡಿಸಿದ್ದಾರೆ. ಆದ್ರೂ ಅವ್ರು ನನ್ನ ಬಿಟ್ಟು ಹೋಗಿಲ್ಲ ಅನ್ನೋದು ನನ್ನ ಜೀವಿತದಲ್ಲಿ ನಾನು ಎಲ್ಲಿ ಬೇಕಾದ್ರೂ ನಿಂತು ಎಷ್ಟು ಬೇಕಾದ್ರೂ ಹೇಳ್ಬೋದು ಬಲ್ಲೆ. ಯಾಕಂದ್ರೆ ದೇವ್ರು ನನ್ನ ಅಷ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ. ನಾನು ಎಷ್ಟೋ ಅವ್ರನ್ನ ಬಿಟ್ಟು ಹೋಗಿದ್ದೀನಿ, ಎಷ್ಟು ಸತಿ ಬಿಟ್ಟು ಹೋಗಿದ್ದೀನಿ ಅಂದ್ರೆ ಅವ್ರಿಗೆ ವಿರುದ್ಧವಾಗಿ ಎಷ್ಟೋ ವಿಷಯಗಳು ಮಾಡಿದ್ದೀನಿ. ಆದ್ರೇನು ನನ್ನ ದೇವ್ರು ನನ್ಗೆ ಬೇಕು ಅಂತ ಹೇಳುವಾಗ ನನ್ನ ತಪ್ಕೊಂಡಿರೋ ದೇವ್ರು. ಮೆನಿ ಟೈಮ್ಸ್ ಐವ್ ಗಾನ್ ಅಸ್ಟ್ರೇ ಫ್ರಮ್ ಹಿಮ್. ಐ ಹ್ಯಾವ್ ಮೇಡ್ ಅಗೇನ್ಸ್ಟ್ ಅವ್ರಿಗೆ ವಿರೋಧವಾಗಿ ಎಷ್ಟೋ ಕಾರ್ಯಗಳು ಮಾಡಿದ್ದೀನಿ. ಆದ್ರೆ ಆಮೇಲೆ ಮಾಡುವಾಗ ನನ್ಗೆ ಭಯ ಬರುವಾಗ, ಅಯ್ಯೋ ದೇವ್ರೇ ನೀವೇ ಬೇಕು ಅಂತ ಯಾವಾಗ ಬರ್ತೀನೋ, ಇಟ್ ಡಸಂಟ್ ಲೀವ್ಸ್ ಯು. ಇಮಿಡಿಯೇಟ್ಲಿ ಇಟ್ ಕಮ್ಸ್ ಟು ಯು. ದಟ್ ಈಸ್ ದ ಗಾಡ್ ಹೂಮ್ ವಿ ವರ್ಷಿಪ್. ಯಾಕಂದ್ರೆ ಅವ್ರು ಕೊಟ್ಟಿರೋ ವಚನಗಳ ಆ ಥರ, ಅವ್ರು ಕೊಟ್ಟಿರೋ ಮಾತುಗಳ ಆ ಥರ, ಅವ್ರು ಕೊಟ್ಟಿರೋ ಒಡಂಬಡಿಕೆಗಳ ಆ ಥರ, ಆ ಪ್ರಾಮಿಸಸ್ ಏನ್ ಮಾಡಿದ್ದಾರೆ ನಮ್ಗೆ ಆ ಥರ ಕೊಟ್ಟಿದ್ದಾರೆ. ಯಾವಾಗ್ಲೂ ನಮ್ಮನ್ನ ಏನ್ ಮಾಡಲ್ಲ, ಕೈ ಬಿಡೋದಿಲ್ಲ. ನಾವು ಅವ್ರನ್ನ ನೋಡಿ ಮುಂದೆ ಬರ್ಬೇಕು ಅಂತ ನಾವು ಇರ್ಬೇಕು. ಆ ಒಂದು ಮನ್ಸು ನಮ್ಗೆ ಬರ್ಬೇಕು. ರೋಮನ್ಸ್ 11:22 ಮುಗಿಸ್ಬೇಡ ನನ್ನ 10 minutes.
ರೋಮರ್ 11:12 22. ಆದುದರಿಂದ ಹ್ಮ್. ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು, ಹಾ ಬಿದ್ದವರ ಕಡೆಗೆ ಕಾಠಿಣ್ಯ, ಹಾ ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಹಾ ಆತನ ದಯೆ ನೋಡಿ, ಇಲ್ಲ. ದೇವರ ದಯೆಯನ್ನು ಏನ್ ಮಾಡ್ಬೇಕು ನಾವು? ಆಶ್ರಯಿಸಿಕೊಂಡೇ ಇರ್ಬೇಕು. ಒನ್ ಆಫ್ ದ ವೇ ವಿ ಫಿಯರ್ ಗಾಡ್. ಒಂದು ರೀತಿಯಲ್ಲಿ ನಾವು ದೇವ್ರನ್ನ ಭಯ ಪಡ್ಬೇಕಪ್ಪ ಅಂದ್ರೆ, ಅವ್ರು ನಮ್ಮನ್ನ ಪನಿಷ್ ಮಾಡ್ತಾರೆ, ದಂಡನೆ ಕೊಡ್ತಾರೆ, ಒಂದು ಭಯ ನಮ್ಗೆ ಇರ್ಬೇಕು. ಸೊ ಈ ಭಯ ಹೆಂಗಿರ್ಬೇಕಮ್ಮ ಅಂದ್ರೆ, ನಮ್ಗೆ ದೇವರು ಗಾಡ್ ವಿಲ್ ಕೀಪ್ ಅಸ್ ಫ್ರಮ್ ಆಲ್ ಈವಿಲ್ ಅಂತ ನಮ್ಗೆ ಗೊತ್ತು. ಗಾಡ್ ವಿಲ್ ಕೀಪ್ ಅಸ್, ಬಟ್ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಫ್ ಫ್ರಮ್ ಈವಿಲ್. ನಾವು ಏನ್ ಮಾಡ್ಬೋದು? ಅದನ್ನ ಹುಡ್ಕೊಂಡು ಹೋಗ್ಬಾರ್ದು. ಅವ್ರು ನಮ್ಮನ್ನ ಅದರಿಂದ ದೂರ ಇಟ್ಟಿರ್ತಾರೆ. ಯಾಕಂದ್ರೆ ವಚನಗಳು ನಮಗೆ ನಾವು ತಪ್ಪು ಮಾಡುವಾಗ, ಪಾಪ ಮಾಡುವಾಗ ಇದು ಪಾಪ ಅಂತ ಗೊತ್ತಾಗತ್ತೆ. ಪರಿಶುದ್ಧಾತ್ಮ ಕೊಟ್ಟಿರ್ತಾರೆ, ಇದು ಮಾಡಬಾರ್ದು, ಇದು ಮಾಡಿದ್ರೆ ತಪ್ಪು, ಇದರಿಂದ ನಾವು ದೂರ ಇರಬೇಕು. ಇಮಿಡಿಯೇಟ್ ಆಗಿ ಅದಕ್ಕೆ ಏನ್ ಮಾಡ್ಬಿಡ್ಬೇಕು? ನಾವು ಶರಣಾಗ್ಬಿಡ್ಬೇಕು. ಯಾವಾಗ ನಾವು ಇಮಿಡಿಯೇಟ್ ಆಗಿ ಶರಣಾಗಲ್ವೋ, ಒಪ್ಕೊಡಲ್ವೋ, ಈ ಪಾಪ ಏನ್ ಮಾಡುತ್ತೆ? ನಮ್ಮನ್ನ ಮುಳುಗಿಸ್ಬಿಡುತ್ತೆ. ಸೊ ಆ ಒಂದು ಇಮಿಡಿಯೇಟ್ ಆಕ್ಷನ್ ನಮ್ಮಲ್ಲಿ ಇರಬೇಕು. 1 ಜಾನ್ 1 ಪ್ರಿಯರೇ, ಹಾ ಈಗ ದೇವರ ಮಕ್ಕಳಾಗಿದ್ದೇವೆ. ನೋಡಿ, ಒಂದ್ ನಿಮಿಷ, ಇಲ್ಲಿ ಯಾರೆಲ್ಲ ದೇವ್ರ ಮಕ್ಳು ಕೈ ತೆಗ್ದಿ. ಕೈ ತೆಗಿಯಕ್ಕೆ ಎಷ್ಟೊತ್ತು ನೋಡಿ ಯೋಚನೆ ಮಾಡಿ ಮೆತ್ತಿಗೆ ಹೋಗ್ತಾ ಇದೆ ಈ ಕೈ. ಆ ದೇವ್ರ ಮಕ್ಳಿಗೆ ಹೇಳ್ತಾ ಇದ್ದಾರೆ ಏನಂತೆ? ಈಗ ನೀವೇನಾಗಿದ್ದೀರಾ? ದೇವರ ಮಕ್ಳಾ? ಹೌದಾ ಇಲ್ವಾ? ಸೌಂಡ್ ಹೇಳಿ. ಹೌದು. ಯಾಕೆ ಸೌಂಡೇ ಇಲ್ಲ? ಸೌಂಡು, ಆ ಸೌಂಡ್ ಕೊಡೋಕ್ಕೂ ಭಯ. ಹೌದ್ರಿ. ಹೌದು. ಅಲ್ಲಿಂದ ಸೌಂಡ್ ಬಂತು ಇವಾಗ. ಓಕೆ, ರಾಣಿಬೆನ್ನೂರಿಂದ ಕೇಳ್ತು ಬಿಡಿ. ಹೌದು. ಓಕೆ, ಸೊ ನೀವು ದೇವ್ರ ಮಕ್ಕಳಾಗಿದ್ರೆ ಈ ವಚನ ಓದಿ ಈಗ. ಜ್ಞಾನೋಕ್ತಿಗಳು 3:11-12, 3:11-12. ಪ್ರಾಬ್ಸ್ ಜ್ಞಾನೋಕ್ತಿಗಳು 3:11-12. ಮಗನೇ, ಹಾ ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ನೋಡಿ, ಮಾಡಬೇಡ. ಯಾರು ದೇವ್ರ ಮಕ್ಕಳು ಅವ್ರಿಗೆ ಹೇಳ್ತಾ ಇದ್ದಾನೆ, ಮಗನೇ ತಾತ್ಸಾರ ಮಾಡಬೇಡ, ತಾತ್ಸಾರ ಮಾಡಬೇಡ. ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಹಾ ಬೇಸರಗೊಳ್ಳಬೇಡ. ಆದರೂ ನಿನ್ನನ್ನು ಗದರಿಸುವಾಗ ಏನ್ ಮಾಡ್ಬೇಡ. ಹಂಗಂದ್ರೆ ಏನರ್ಥ? ನಾನು ನಿನ್ನ ಹೊಡೆಯುವಾಗ, ನಾನು ನಿನ್ನ ತಿದ್ದುಪಡಿ ಮಾಡುವಾಗ ನಿನ್ಗೆ ಕಷ್ಟ, ದುಃಖ ಏನು ಆಗತ್ತೆ. ಹಂಗಂದ್ರೆ ಓದಿ, ಇಷ್ಟ ಓದ್ಬಿಡಿ. ತಂದೆಯು ತನ್ನ ಮುದ್ದು ಮಗನನ್ನು ಹಾ ಗದರಿಸುವಂತೆ ಹಾ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಇವಾಗ ಯೆಹೋವನು ನಿಮ್ಮನ್ನು ಪ್ರೀತಿಸ್ಬೇಕಾ, ದ್ವೇಷಿಸ್ಬೇಕಾ? ಪ್ರೀತಿಸ್ಬೇಕಂದ್ರೆ ಅಮ್ಮ ಏನ್ ಮಾಡ್ತಾರಂತೆ? ಓದೇ ಕೊಡ್ಬೇಕಾ, ಕೊಡ್ಬಾರ್ದಾ? ಕೊಡ್ಬೇಕು. ಓದೇನೇ ಕೊಡ್ಬೇಕಂತೆ. ರಾಣಿಬೆನ್ನೂರಿಂದ ಹೇಳ್ತಾವ್ರೆ. ಇಫ್ ಯು ಆರ್ ಅ ಫೇವರೆಟ್, ಇಫ್ ಯು ಆರ್ ಅ ಚೂಸನ್, ದೆನ್ ಗಾಡ್ ವಿಲ್ ಶೋಲಿ ಪನಿಷ್ ಯು. ಒದೆ ಬಿದ್ದೇ ಬೀಳತ್ತೆ. ಯಾವಾಗ ನಿಮ್ಗೆ ಬೇಜನ್ ಒದೆ ಬೀಳುತ್ತೋ, ಬೇಜನ್ ಕಷ್ಟಗಳು ಬರುತ್ತೋ, ತೊಂದರೆಗಳು ಬರುತ್ತೋ, ನೋವು, ದುಃಖ, ಶರೀರ ಸಂಬಂಧಪಟ್ಟಿರುವ ವ್ಯಾಧಿಗಳು ಯಾವಾಗ ನಿಮ್ಮಲ್ಲಿ ಬಂದಿದೆಯೋ, ಪ್ಲೀಸ್ ಬಿ ಹ್ಯಾಪಿ ಟು ಇಟ್, ಬಿಕಾಸ್ ಗಾಡ್ ಇಸ್ ನೆಕ್ಸ್ಟ್ ಟು ಯು. ಈಸ್ ವೆರಿ ಯು ಆರ್ ಎ ಫೇವ್ರೆಟ್ ಪರ್ಸನ್ ಫಾರ್ ಹಿಮ್. ಅಷ್ಟು ಫೇವ್ರೇಟ್ ಅಂತೆ ನೋಡಿ. ಇವರ ಫೇವ್ರೇಟ್ ಅಂದ್ರೆ ಗಾಡ್ಸ್ ಫೇವ್ರೇಟ್ ಅಂತ ಯೋಚನೆ ಮಾಡಿ ನೋಡಿ. ಎಂತ ದೇವ್ರು, ಆ ದೇವ್ರಿಗೆ ಒಂದು ಫೇವ್ರೇಟ್ ಆಗಿರೋ ಪರ್ಸನ್ ನಾನಂದ್ರೆ, ಆ ಲೆವೆಲ್ ಅಲ್ಲಿ ನನ್ಗೆ ಏನಾಗ್ತಾ ಇದೆ? ಏಟು ಬಿದ್ದೈತೆ, ಬೀಳ್ತಾ ಇದೆ, ಫ್ರೈ ಮಾಡ್ತಾವ್ರೆ, ಹಂಗಂದ್ರೆ ಹ್ಯಾಪಿ ಆಗಿರ್ಬೇಕಂತೆ. ಯಾಕಂದ್ರೆ ನನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ, ನನ್ನ ಕ್ಲೆನ್ಸ್ ಮಾಡ್ತಾ ಇದ್ದಾರೆ, ನನ್ನ ಇನ್ನ ಶೈನ್ ಮಾಡ್ತಾ ಇದ್ದಾರೆ. ಈ ಕಳ್ಳನ ನಾನು ಆ ಕ್ರೌನಲ್ಲಿ ಇಡ್ಬೇಕು ಅನ್ನೋ ಒಂದು ಮನೋಭಾವ ಅವ್ರಿಗೆ ಬಂದ್ಬಿಟ್ಟೈತೆ. ನಿನ್ನ ಬಿಡೋದೇ ಇಲ್ಲ. ಈ ಒಂದು ಸಂತೋಷದಿಂದ ಏನ್ ಮಾಡ್ಬೇಕು? ಅವ್ರ ಹತ್ರ ಶರಣಾಗ್ಬಿಡ್ಬೇಕು. ಅದೇ ಈ ವಚನಕ್ಕೆ. ಈ ವಚನ ನಂಗೆ ತುಂಬಾ ಇಷ್ಟವಾದ ಒಂದು ವಚನ ಇದು. ಮೈ ಫೇವ್ರೆಟ್ ವರ್ಸ್ ಇನ್ ದ ಬೈಬಲ್. ಯಾಕಂದ್ರೆ ನಾನು ಅವ್ರಿಗೆ ಫೇವ್ರೇಟ್ ಆಗಿರೋದ, ಇದು ನನ್ನ ಫೇವ್ರೆಟ್ ವರ್ಸ್. ಈ ವಚನ ನಾನು ಅವಾಗ ಓದಿ ನೋಡ್ಕೊಳ್ಳೋದು ಬೇಕಂದ್ಬಿಟ್ಟು, ನಾನು ನಿನ್ ಫೇವ್ರೇಟ್ ಅಲ್ಲ, ನಾನು ನಿನ್ ಫೇವ್ರೇಟ್ ಅಲ್ಲ, ಈ ತರ ಎಲ್ಲ ಜಗಳ ಮಾಡಿದ್ದೀನಿ ನಾನು. ಮಾಡ್ಲೇಬೇಕು, ನಾನು ಸರಿ ಮಾಡ್ಲೇಬೇಕು, ನಾನು ಇದು ಬೇಕೇ ಬೇಕು ಅಂದ್ಕೊಂಡು ಜಗಳ ಮಾಡಿದ್ದೀನಿ. ನೆಲದಲ್ಲಿ ಮಲ್ಕೊಂಡು ಜಗಳ ಮಾಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನಾನು ನೆಲದಲ್ಲಿ ಮಲ್ಕೊಂಡು ದೇವರ ಹತ್ರ ನಾನು ಜಗಳ ಮಾಡಿದ್ದೀನಿ. ಐ ಹ್ಯಾವ್ ಟೇಸ್ಟೆಡ್ ಹಿಮ್ ಬಿಕಾಸ್ ಐ ಫೆಲ್ಟ್ ದಟ್ he is been next to him. I have seen many ಎಷ್ಟೋ ಸಂದರ್ಭಗಳನ್ನ ನೋಡಿದ್ದೀನಿ.
ದೇವ್ರು ನಾನು ಆ ಪಕ್ಕದಲ್ಲಿ ನನಗೆ ಈವಿಲ್ ಬಂದು ನನ್ನ ಟಚ್ ಮಾಡೋಕ್ ಮುಂಚೆನೆ ಮಾಡಬೇಕು, ಮಾಡಕ್ಕಾಗ್ತಾ ಇಲ್ಲ, ಮುಟ್ಟಕ್ಕಾಗ್ತಾ ಇಲ್ಲ ನಾನು. ಆ ಲೆವೆಲಲ್ಲಿ ಆ ಒಂದು ಪರಿಸ್ಥಿತಿಗಳಿತ್ತು ಎಷ್ಟೋ ಜಾಗದಲ್ಲಿ. ಬಟ್ ಗಾಡ್ ಹಸ್ ಮೇಡ್ ಶೂರ್ ದಟ್ ನೋ ಬಡಿ ಕ್ಯಾನ್ ಟಚ್ ಹಿಮ್ ಅಂತ. ಆ ಲೆವೆಲಲ್ಲಿ ದೇವ್ರು ಏನ್ ಮಾಡಿದ್ದಾರೆ, ಆಶೀರ್ವಾದ. ಐ ಹ್ಯಾವ್ ಟು ಬಿ ಸೋ ಥ್ಯಾಂಕ್ಫುಲ್ ಟು ಹಿಮ್. Why I am reading all these things? Because as a brothers and sisters, I want you also to taste God. I feel that when my God is so holy, how can I be so unholy? I have to be holy. I have to keep on trying. ನಾನು ದೇವರ ಪರಿಶುದ್ಧ ದೇವ್ರನ್ನ ಪೂಜಿಸುವಾಗ, ಅವ್ರನ್ನ ಹೋಗಿ ಮುಟ್ಟುವಾಗ, ಸ್ನಾನ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗಿ ಮುಟ್ಟೋದಿಲ್ಲ, ಮನಸ್ಸನ್ನು ಕ್ಲೀನ್ ಮಾಡ್ಕೊಂಡು ಹೋಗಿ ಮುಟ್ಟೋದನ್ನ ಆ ದೇವ್ರನ್ನ ಮುಟ್ಬೇಕು ನಾವು. ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೊಸ ಡ್ರೆಸ್ ಹಾಕೊಂಡು ನೀಟಾಗಿ ಬಂದಿದೀವಿ, ಕುತ್ಕೊಂಡಿದೀವಿ, ದೇವ್ರನ್ನ ನಾವು ಏನ್ ಮಾಡಿ ಪೂಜೆ ಮಾಡಕ್ಕೆ ಅಂತ. ಇದನ್ನ ಈ ಹೊಸ ಡ್ರೆಸ್, ವೈಟ್ ಡ್ರೆಸ್ ಇಲ್ಲ, ಅಲ್ಲಿ ಒಳಗಡೆ ಒಂದು ವೈಟ್ ಡ್ರೆಸ್ ಇದೆ. ಆ ಒಂದು ವೈಟ್ ಡ್ರೆಸ್ ಅದನ್ನ ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು. ಅವಾಗ ನೀವು ಬಂದು ಕುತ್ಕೊಂತೀರಲ್ಲ, ದೆನ್ ಯು ವಿಲ್ ಟೇಸ್ಟ್ ಹಿಮ್, ದೆನ್ ಯು ವಿಲ್ ಸ್ಮೆಲ್ ಹಿಮ್, ಯು ವಿಲ್ ಕ್ಯಾನ್ ಸ್ಮೆಲ್ ಗಾಡ್. ಆಕ್ಚುಲಿ ಯು ಕ್ಯಾನ್ ಫೀಲ್ ಹಿಮ್. ಹೌ? ವೆನ್ ಯು ಆರ್ ಹೋಲಿ, ವೆನ್ ಯು ಟ್ರೈ ಟು ಬಿ ಹೋಲಿ, ವೆನ್ ಯು ಟ್ರೈ ಟು, ಆ ಪ್ರಯಾಸ ಪಡುವಾಗ ಅದು ಖಂಡಿತವಾಗ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡೇ ತಗೊಂಡ್ ಬರ್ತದೆ, ನಿಮ್ಮನ್ನು ಬಿಡೋದೇ ಇಲ್ಲ. ವೆನ್ ಯು ಟ್ರೈ ಟು ಬಿಕಮ್ ಅನ್ಹೋಲಿ, ನೋ, ಯು ವಿಲ್ ಕೀಪ್ ಗೋಯಿಂಗ್, ದ ಲೈಟ್ ವಿಲ್ ಗೋ ಸಮ್ವೇರ್ ಎಲ್ಸ್. ಯು ಕಾಂಟ್ ಸಿ ದ ಲೈಟ್. ವೆನ್ ದ ಲೈಟ್ ಇಸ್ ದೇರ್, ವೆನ್ ದ ಲೈಟ್ ಇಸ್ ಶೈನಿಂಗ್ ನೆಕ್ಸ್ಟ್ ಟು ಯು, ಯು ಶುಡ್ ಕೀಪ್ ಆನ್ ರನ್ನಿಂಗ್. ಓಡ್ಬಿಡ್ಬೇಕು ನಾವು ಆ ಪಾದೆ ಇದೆ, ಆ ಒಂದು ಮಾರ್ಗದಲ್ಲಿ ಹೋಗ್ಬೇಕು. ಲೈಟ್ ದೂರ ಹೋಗ್ಬಿಟ್ರೆ ವೆರಿ ಡಿಫಿಕಲ್ಟ್, ಕತ್ಲೆಯಲ್ಲಿ ಹೋಗ್ಬಿಡ್ತೀವಿ, ಡಾರ್ಕ್ನೆಸ್ ಅಲ್ಲಿ ಹೋಗ್ಬಿಡ್ತೀವಿ. ವಿ ಕೆನ್ ನಾಟ್ ರೀಚ್ ಅವರ್ ಗೋಲ್. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ನಾನು. ಅವ್ರ ಲೈಟ್ ನಮ್ಗೆ ಅವ್ರು ಶೈನ್ ಮಾಡಿ ಕೊಡ್ತಾನೆ ಇರುವಾಗ ಆ ಟೈಮಲ್ಲಿ ಏನ್ ಮಾಡ್ಬೇಕು, ಹೋಗ್ಬಿಡ್ಬೇಕು, ಸೈಲೆಂಟ್ ಆಗಿ ಏನ್ ಮಾಡ್ಬೇಕು, ಅವ್ರ ಜೊತೆ ಕುತ್ಕೊಂಡ್ಬಿಡ್ಬೇಕು. ದೇವರೇ ನನಗೆ ಅಡಕ್ಕಲ್ ವಾಟ್ ವಾಸ್ ಕೋಟೆಯಾಗಿದ್ದಾರೆ. ಆ ಕೋಟೆ ನಮ್ಗೆ ಇದು ಹೋಗಿ ಅದನ್ನ ಏನ್ ಮಾಡ್ಬೇಕು, ಹಿಡ್ಕೊಂಡ್ಬಿಡ್ಬೇಕು. ಆ ಕಂಬನ ನಾವು ಏನು ಟೈಟ್ ಇಟ್ಕೊಂಡ್ಬೇಕು. ಯಾವುದೇ ಗಾಳಿ ಬಂದ್ರು, ಏನೇ ಮಾಡಿದ್ರು ಸರಿ, ನಮ್ಮನ್ನು ಹೊಡ್ಕೊಂಡು ಹೋಗೋ ಚಾನ್ಸಸ್ ಇಲ್ಲ. ಆ ಲೆವೆಲಲ್ಲಿ ನಾವ್ ಏನ್ ನೋಡ್ಬೇಕು, ಅವ್ರಿಗೆ ಭಯ ಪಟ್ಟಿ ಹೋಗ್ಬಿಡ್ಬೇಕು ಅಂತ ನೋಡ್ತೀವಿ ನಾವು. ಸೊ ಕೀರ್ತನೆಗಳು 23:4, 23:4. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಕೇಡಿಗೆ ನಾನು ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಈ ಧೈರ್ಯ ಇರ್ಬೇಕು ನಮ್ಗೆ, ಈ ಧೈರ್ಯ ಇರ್ಬೇಕು. ನಾವು ಅಚ್ಚುಮೆಚ್ಚಾಗಿರುವ ಮಗ ಅಂತ ಹೇಳ್ತೀವಿ. ಅಚ್ಚುಮೆಚ್ಚಾಗಿರೋ ಮಗನ ನಾನು ಒದೆ ಕೊಡ್ತೀನಿ ಅಂತಾರೆ. ಅವ್ರು ಒದೆ ಕೊಡುವಾಗ ಆ ಒದೆಕ್ಕೆ ನಾವ್ ಏನ್ ಮಾಡ್ಬೇಕು, ಶರಣಾಗ್ಬೇಕು, ಕೊಡಿ ಅಂತ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಪ್ರೇಯರ್. ಇವತ್ತು ಆಗಿದ ತಕ್ಷಣ ಬೆಳಗ್ಗೆ ನನಗೆ ಕೈಕಾಲು ನೋವು ಬಂದಿದ ತಕ್ಷಣ, ಒಂದು ಏಟ್ ಬಿದ್ದಿದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ನೈಟ್, ದೇವರೇ ಈ ಏಟಿಂದ ನಾನು ಏನ್ ಮಾಡ್ಬಿಡಿ, ಇಮಿಡಿಯೇಟ್ ಆಗಿ ನಂಗೆ ಸರಿ ಮಾಡ್ಬಿಡಿ. ಇಮಿಡಿಯೇಟ್ ಆಗಿ ನಾಳೆ ಪೇನ್ ಕಿಲ್ಲರ್ ಆಗಿ ನಾಳೆ ಸರಿ ಆಗ್ಬಿಡ್ಬೇಕು. ಆ ಲೆವೆಲಲ್ಲಿ ನಾವೇನ್ ಮಾಡ್ತೀವಿ, ಪ್ರೇಯರ್. ಇದು ಬಂದಿದೆಯಲ್ಲ, ಯಾಕೆ ಬಂದೈತೆ, ಅದರಿಂದ ನಾನು ಏನ್ ಕಲ್ತ್ಕೊಳ್ಬೇಕು, ಇದರಿಂದ ನಾನು ಏನ್ ಫಲ ಕೊಡ್ಬೇಕು, ಆ ಒಂದು ಬಂದಿರುವ ಆ ಒಂದು ಶೋಧನೆಯನ್ನ ನಾನು ಹೆಂಗ್ ಜಯಿಸ್ಬೇಕು, ವಚನಗಳು ನಾನು ಹೆಂಗ್ ಹೇಳ್ಕೊಡುತ್ತೆ, ಆ ವಚನಗಳಿಂದ ನಾನು ಏನ್ ಮಾಡ್ಬೋದು, ಮುಕ್ತಿ ಹೊಂದಬಹುದು ಅನ್ಬೋದು ಯೋಚನೆ ಬರೋದೇ ಇಲ್ಲ ನಮ್ಗೆ. ಅಯ್ಯೋಯ್ಯೋ ಕೊಟ್ಬಿಟ್ರಲ್ಲ ದೇವ್ರು ನನಗೆ, ನಾನು ಏನ್ ಮಾಡಿದ್ನೋ ಗೊತ್ತಿಲ್ಲ, ದೇವ್ರೆ ಹೆಂಗಾದ್ರು ಮಾಡಿ ನನ್ನ ಇದರಿಂದ ಕಾಪಾಡು. ಇದು ಈ ಮಾತು ಬಂದ್ಬಿಡುತ್ತೆ. ಕೊಟ್ಟಿರೋದು ಯಾರು, ಯಾರ ಪಕ್ಕದಲ್ಲಿ ಇದ್ದೀವಿ, ಯಾರನ್ನ ಸೇವನೆ ಮಾಡ್ತಾ ಇದ್ದೀವಿ, ಆ ಭಯ ನಮ್ಗೆ ಇಲ್ಲ. ಯಾಕಂದ್ರೆ ನಮ್ ಭಯ ಹೆಂಗಿದೆ ಅಂದ್ರೆ, ಅವ್ರ ಪ್ರೀತಿಯ ಮೇಲೆ ನಮ್ಗೆ ಭಯ ಇಲ್ಲ, ಅವ್ರು ಕೊಟ್ಟಿರುವ ಆ ಒಂದು ಪ್ರಾಬ್ಲಮ್ ಮೇಲೆನೆ ನಮ್ಗೆ ಭಯ. ದ ಫಿಯರ್ ಆಫ್ ದ ಲಾರ್ಡ್ ಮೇ ಬಿ ಬಿಗಿನಿಂಗ್ ಆಫ್ ದ ವಿಸ್ಡಮ್ ಅಂತ ನಾವು ಓದಿದ್ವಿ. ಬಟ್ ಕೊನೆಯಲ್ಲಿ ಅದು ಪ್ರೀತಿಯೇ, ಇಟ್ ಇಸ್ ಅ ಲವ್ ಇಲ್ವಾ? ಯಾಕಂದ್ರೆ ತನ್ನ ಮಗನನ್ನೇ ಕೊಟ್ಟು ನಮ್ಮನ್ನ ಏನ್ ಮಾಡಿದ್ದಾರೆ, ಜಸ್ಟಿಸ್ ಮಾಡಿ ನಮ್ಮನ್ನ ತಗೊಂಡ್ ಬಂದಿದ್ರು. ಆ ಮಗನ ರಕ್ತನೇನು ಕೊಟ್ಟು ನಿನ್ನ ಏನ್ ಮಾಡ್ತಾ ಇದ್ದಾರೆ, ನಿನ್ನ ಎಲ್ಲಾ ಪಾಪವನ್ನು ತೊಲಗಿಸ್ತಾ ಇದ್ದಾರೆ, ಕ್ಲೀನ್ ಮಾಡ್ತಾ ಇದ್ದಾರೆ, ಕ್ಲೆನ್ಸ್ ಮಾಡ್ತಾ ಇದ್ದಾರೆ. ನಿನ್ನ ತಿರ್ಗಾ ಅವ್ರ ಮುಂದೆ ಬಂದ್ಬಿಟ್ಟು ದೇವರೇ ಅಂತ ಕರೆಯಕ್ಕೆ ಏನ್ ಮಾಡ್ತಾ ಇದ್ದಾರೆ, ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಯಾವ ಕ್ಷಣ ಬೇಕಾದ್ರೂ ಇಮಿಡಿಯೇಟ್ ಆಗಿ ಆ ರಕ್ತನ ಮುಟ್ಟಿದ್ದೀನಿ ನಾನು, ಆ ರಕ್ತದ ಹೆಸರು ಎಲ್ಲಿ, ನಾನು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಆ ಪಾಸ್ವರ್ಡ್ ನಮ್ಗೆ ಕೊಟ್ಟಿದ್ದಾರೆ. ಆ ಪಾಸ್ವರ್ಡ್ ಬೇರೆ ಯಾರಿಗೂ ಕೊಟ್ಟಿಲ್ಲ. ಯಾರು ಒಂದಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ, ಕರೆಯಕ್ಕಾಗಲ್ಲ, ಕರೆದ್ರೂ ಬರೋದಿಲ್ಲ. ಅವ್ರನ್ನ ಯಾರನ್ನೂ ಮುಟ್ಟೋದಿಲ್ಲ ಬೇರೆಯವ್ರನ್ನ. ಅದು ನಮ್ಗೆ ಕೊಟ್ಟಿದ್ದಾರೆ.
ಆ ಕೊಟ್ಟಿರೋ ಆ ಪಾಸ್ವರ್ಡ್ನ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ, ಯಾವ್ದಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗಿದೆ ಅಂತ ನೋಡ್ತೀವಿ ನಾವು. ಸೊ ದೇವರು 1 ಯೋಹನ 4:17-18 ಹೇಳ್ತಾರೆ ನೋಡಿ. 1 John 4:17-18. ಪ್ರಿಯರೇ, ಹಾ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಹಾ ಪ್ರೀತಿಯು ದೇವರಿಂದಾಗಿದೆ ಹಾ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ಹಾ ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ನೋಡಿ, ಪ್ರೀತಿ ಇಲ್ಲದವನು ಏನಾಗಿಲ್ಲ, ದೇವರನ್ನು. ಹಾ ಯಾಕೆಂದರೆ ಹಾ ದೇವರು ಪ್ರೀತಿ ಸ್ವರೂಪಿಯು. ಹಾ ದೇವರು ತನ್ನ ಒಬ್ಬನೇ ಮಗನನ್ನು ಹಾ ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಹಾ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ಹಾ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನೋಡಿ, ಇಲ್ಲಿ ಇನ್ ಲವ್ ದೇರ್ ಕ್ಯಾನ್ ಬಿ ನೋ ಫಿಯರ್. ಪ್ರೀತಿ ಇದ್ರೆ ಭಯ ಇರೋದಿಲ್ಲ. ಬಟ್ ಫಿಯರ್ ಇಸ್ ಡ್ರಿವನ್ ಔಟ್ ಆಫ್ ಪರ್ಫೆಕ್ಟ್ ಲವ್, ಬಿಕಾಸ್ ಟು ಫಿಯರ್ ಟು ಎಕ್ಸ್ಪೆಕ್ಟ್ punishment, and anyone who is afraid is still in the imperfect love ಅಂತ. ಇನ್ನೂ ನೀನ್ ಭಯ ಪಟ್ಕೊಂಡಿದ್ರೆ, ಇನ್ನೂ ನಿನಗೆ ಆ ಧೈರ್ಯ ಇಲ್ಲ, ಆ ಭಯದ ಲೋಕದ ಭಯದಲ್ಲೇ ಇದೆ ಅಂದ್ರೆ ದೇವರ ಪ್ರೀತಿಯಲ್ಲಿ ನೀನೇನಾಗಿಲ್ಲ, ಜಾಯ್ನೇ ಆಗಿಲ್ಲ, ಅದರಲ್ಲಿ ಇಲ್ಲ ನೀನು ಅಂತ ಅರ್ಥ. 1 ಪೇದ್ರು 1:17 ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ಹಾ ನೀವು ತಂದೆ ಎಂದು ಕರೆಯೋರಾಗಿರಲಾಗಿ ಹಾ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಹಾ ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ. ಭಯ ಭಕ್ತಿ ಉಳ್ಳವರಾಗಿ ಏನ್ ಮಾಡಿ ಕಲೀರಿ. ಕಂಡಕ್ಟ್ ಯುವರ್ ಸೆಲ್ಫ್ ವಿತ್ ಫಿಯರ್ ಥಾಟ್ಫುಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಭಯದಿಂದ ಏನ್ ಮಾಡಿ ನೀವು ಕಲೀರಿ. Psalms 118:4. ಕೀರ್ತನೆ 118:4. ಹಾ ಯೆಹೋವನ ಭಕ್ತರು ಹಾ ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಹಾ ಇಕ್ಕಟ್ಟಿನಲ್ಲಿ ಯೆಹೋವನ ಭಕ್ತರು ಆತನ ಕೃಪೆ ಏನಲ್ಲಿ ಶಾಶ್ವತ ಅಂತ ಹೇಳಲಿ. ಯಾವಾಗ ಹೇಳ್ತೀವಿ ಅಂದ್ರೆ ನಾವು ಆ ಹೆಜ್ಜೆ ಜಾಡಿಯಲ್ಲಿ ನಡ್ಕೊಂಡು ಹೋಗುವಾಗ, ಆ ಒಂದು ಭಯ ಭಕ್ತಿಯಲ್ಲಿ ಇರುವಾಗ ಮಾತ್ರ ನಾವು ಅದನ್ನ ಹೇಳ್ತೀವಿ. ಈಗ ನಾವು ಏನಾಗ್ಬಿಟ್ಟಿದೀವಿ ಅಂದ್ರೆ ಚಿಕ್ಕ ವಯಸ್ಸಿನ ನಮ್ಗೆ ಎಲ್ಲ ಫಾಲ್ಸ್ ಗಾಡ್, ಫಾಲ್ಸ್ ಲವ್, ಫಾಲ್ಸ್ ಹೋಪ್ಸ್ ಕೊಟ್ಟಿ ನಾವ್ ಏನ್ ಮಾಡಿದೀವಿ, ಅದರಿಂದ ಬದುಕೊಂಡು ಬಂದ್ಬಿಟ್ಟಿದೀವಿ, ಅದನ್ನೇ ರುಚಿ ಮಾಡಿ ನೋಡಿದೀವಿ. ಅದರಿಂದ ನಿಜವಾದ ಹೋಪ್, ನಿಜವಾದ ಲವ್, ನಿಜವಾದ ಪ್ರೀತಿ ಕೊಡುವಾಗ ನಮ್ಗೆ ಏನ್ ಮಾಡಕ್ ಆಗ್ತಾ ಇಲ್ಲ, ಅದನ್ನ ತಗೊಳಕ್ಕೆ ಆಗ್ತಾ ಇಲ್ಲ. ಯಾಕೆ ತಗೊಳಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಶುದ್ಧೀಕರಣ ಹೊಂದಿಲ್ಲ. ಪರಿಶುದ್ಧತನ ತಗೊಳ್ಬೇಕಂದ್ರೆ ಫಸ್ಟ್ ನಾನೇನಾಗ್ಬೇಕು, ಪರಿಶುದ್ಧರಾಗ್ಬೇಕು. ಆ ಶುದ್ಧೀಕರಣ ಹೊಂದಿಲ್ಲ. ಬಿಕಾಸ್ ಆಫ್ ದಟ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ದ ಹೋಲಿ ಥಿಂಗ್ಸ್ ಅಂತ ನೋಡ್ತೀವಿ ನಾವು. ಸೊ ಇಲ್ಲಿ ದೇವ್ರು ನಮ್ಗೆ ಏನಪ್ಪ ಹೇಳ್ಕೊಡ್ತಾರೆ ಅಂದ್ರೆ, ವಿಚ್ ಎವರ್ ಥಿಂಗ್ಸ್ ಯು ಹ್ಯಾವ್ ಫಿಯರ್ಡ್ ಇನ್ ದಿಸ್ ವರ್ಲ್ಡ್ is only permanent, is that very temporary. The permanent thing is love. You have to fear him who loves you more than anything else in this world, because he loves you more than anything else. ಅವರು ನಿಮ್ಮನ್ನ ಯಾಕೆ ಇಷ್ಟು ಪ್ರೀತಿ ಮಾಡಿದ್ರಪ್ಪ ಅಂತ ನೋಡಿದ್ರೆ, ನಿಮ್ಮಲ್ಲಿ ಯಾಕೆ ಅಷ್ಟು ಪ್ರೀತಿ ಇಟ್ರು, ಅವ್ರ ಮಗನೇ ಕೊಟ್ರು ನೋಡಂದ್ರೆ ಅದು ಯಾವ ರೀತಿಯಲ್ಲಿ ಅಂದ್ರೆ ಯು ಕೆನಾಟ್ ಕಂಪೇರ್ ವಿತ್ ಎನಿಥಿಂಗ್ ಎಲ್ಸ್ ಇನ್ ದಿಸ್ ವರ್ಲ್ಡ್. ಎಂಟೈರ್ ಯೂನಿವರ್ಸ್ ಅಲ್ಲಿ ಅವ್ರ ಮಗನ್ನ ಕಂಪೇರ್ ಮಾಡಿ ಯಾವುದೂ ಇಲ್ಲ. ಅವರನ್ನೇ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಆ ಪ್ರೀತಿಗೆ ನಾವು ಎಷ್ಟು ಶರಣಾಗಬೇಕು ಎಂಬುದು ನಾವು ಯೋಚನೆ ಮಾಡಬೇಕು. Hebrews 10:31. ಇಬ್ರಿಯ 10:31. ಹಾ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ನೋಡಿ, ಈ ವಾಕ್ಯನ ನೀವು ಮನೆಗೆ ಹೋಗಿ ತುಂಬಾ ಹುಷಾರಾಗಿ ಓದಿ ಇದನ್ನ. ಇಟ್ ಇಸ್ ಫಿಯರ್ಫುಲ್ ಥಿಂಗ್ ಟು ಫಾಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಿವಿಂಗ್ ಗಾಡ್ ಅಂತ ಒಂದು ವಾಕ್ಯ ಇದೆ. ನಾನು ನಿಮ್ಗೆ ಹೇಳಿದೆ, ನಾನು ಎಷ್ಟೋ ರೀತಿಯಲ್ಲಿ ಎಷ್ಟೋ ವಚನಗಳನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ದೇವರ ಪ್ರೀತಿ, ದೇವರ ಆಶ್ರಯ, ದೇವರ ಕೃಪೆ ಇದನ್ನೆಲ್ಲ ಓದಿದ್ದೀವಿ. ಆದರೆ ದೇವರ ಕೋಪ ಅಂತ ನಾವು ಓದಿದೇ ಇಲ್ಲ ಅಂತ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ. ನಾನು ಯಾವಾಗ ಆ ಸಬ್ಜೆಕ್ಟ್ ತೆಗಿಬೇಕಂತ ಇಷ್ಟಪಡ್ತೀನಿ. ಆ ದೇವರ ಕೋಪ ಅನ್ನೋ ವಿಷಯ ನಾವು ಟಚ್ ಮಾಡ್ಬೇಕಂದ್ರೆ ನೋಡ್ಬಿಟ್ರೆ ಖಂಡಿತವಾಗ ನಾವು ಇಷ್ಟೊಂದು ವಿಷಯಗಳನ್ನ ನಾವು ಜ್ಞಾನ ಮಾಡೋದೇ ಬೇಡ. ಆ ಒಂದು ಭಯದಿಂದಲೇ ಎಷ್ಟೋ ವಿಷಯಗಳನ್ನ ನಾವು ಏನಾಗ್ತೀವಿ, ಪಾಪದಿಂದ ಆಚೆ ಬರ್ತೀವಿ. ಅದನ್ನ ನಾವು ಏನ್ ಮಾಡಿಲ್ಲ, ಟೇಸ್ಟ್ ಮಾಡಿಲ್ಲ, ನೋಡಿಲ್ಲ. ಯಾಕಂದ್ರೆ ಆ ರೀತಿಯಲ್ಲಿ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಏನಾಗಿಲ್ಲ, ಇನ್ನ ಬಂದಿಲ್ಲ. ಆದ್ರೆ ಅದು ಬರೋ ತರ ದಯವಿಟ್ಟು ಮಾಡ್ಕೊಂಡ್ಬಿಡಿ. ಎಲ್ರೂ ವಿನ್ ಆಗಕ್ಕೆ ಚಾನ್ಸಸ್ಸೇ ಇಲ್ಲ. ಆ ಒಂದು ಸಂದರ್ಭಗಳು ಬಂದ್ರೆ
ಅದನ್ನ ಎದುರಿಸಕ್ಕೆ ಬಲ ಶಕ್ತಿ ತುಂಬಾ ಇರಬೇಕು. ಆ ಒಂದು ಶಕ್ತಿ ದೇವರು ನಮ್ಗೆ ಕೊಡೋಕ್ ಮುಂಚೆ, ಆ ಒಂದು ಪರಿಸ್ಥಿತಿ ಬರೋಕ್ ಮುಂಚೆ ನಾವು ಶರಣಾಗೋದು ತುಂಬಾ ದೇವ್ರಿಗೆ ಭಯ ಪಡೋದು ತುಂಬಾ ಒಳ್ಳೇದು. ದೇವ್ರ ವಚನಕ್ಕೆ ಭಯ ಪಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಎಷ್ಟೋ ವಿಷಯಗಳನ್ನ ಸ್ಟಾಪ್ ಮಾಡಿದ್ದಾರೆ. ನಿಮ್ಮನ್ನ ಕ್ಲೆನ್ಸ್ ಮಾಡ್ಬೇಕಂತ ಅವ್ರನ್ನ ತಿಳ್ಕೊಂಡ್ರೆ ಯಾವಾಗ್ಲೂ ಕ್ಲೆನ್ಸ್ ಮಾಡ್ಬಿಡ್ಬೋದು ನಿಮ್ಮನ್ನ. ಬಟ್ ಈ ಡಸಂಟ್ ವಾಂಟ್ಸ್ ಯು ಟು ಹರ್ಟ್ ಯು. ಈ ವಾಂಟ್ಸ್ ಟು ಲವ್ ಯು ಸೋ ಮಚ್. ಸ್ಟಿಲ್ ಈಸ್ ಅ ಲವಬಲ್ ಗಾಡ್. ಆ ರೀತಿಯಲ್ಲಿ ಇರುವಾಗ ಆ ದೇವ್ರನ್ನ ನಾವು ಪೂಜನೆ ಮಾಡ್ಕೊಂಡ್ ಬರುವಾಗ ನಾವು ಎಷ್ಟು ಶರಣಾಗ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ನೋಡ್ತೀವಿ ನಾವು. ಎಷ್ಟೋ ವಚನಗಳಿದೆ, ಅದೆಲ್ಲ ಈಗ ಐ ಆಮ್ ಜಸ್ಟ್ ಕಟ್ಟಿಂಗ್ ಇಟ್ ಆಫ್. ಕೀರ್ತನೆಗಳು 19:9. ಯೆಹೋವನ ಭಯ ಪರಿಶುದ್ಧವಾಗಿದೆ, ಯೆಹೋವನ ಭಯ ಶುದ್ಧವಾಗಿದೆ. ಪರಿಶುದ್ಧವಾಗಿರ್ಬೇಕಂತೆ. ನಾನು ದೇವ್ರಿಗೆ ಭಯ ಪಡ್ತಾ ಇದ್ದೀನಿ ಅಂದ್ರೆ ನಾಟ್ ಬಿಕಾಸ್ ಈಸ್ ಗೋಯಿಂಗ್ ಟು ಪನಿಷ್ ಮೀ, ನಾಟ್ ಬಿಕಾಸ್ ಈಸ್ ಗೋಯಿಂಗ್ ಟು ಹರ್ಟ್ ಮೀ. ಆ ಲೆವೆಲ್ ಅಲ್ಲಿ ಏನಾಗಿರ್ಬಾರ್ದು, ನಾವು ಭಯ ಪಡ್ಬಾರ್ದು. ಅಂತ ಪರಿಶುದ್ಧತನದಲ್ಲಿ ಇರುವ ದೇವರು ನನ್ನ ಪರಿಶುದ್ಧನಾಗಿ ಮಾಡಬೇಕು ಅಂತ ಮುಂದೆ ಬಂದಿದ್ದಾರಲ್ಲ, ಆ ಭಯ ನನಗೆ ಇರಬೇಕು ಅಂತ ನೋಡ್ತೀವಿ. ಲಾಸ್ಟ್ ವಚನ ಓದ್ಬಿಡೋಣ, ಆಕ್ಟ್ಸ್ 5:13. ಅಪೊಸ್ತಲ ಕೃತ್ಯಗಳು 5:13. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರಿಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ, ಹಾ ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. ನೋಡಿ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಬೆಳಿತೀವೋ, ಯಾವ ಫೈರ್ ಅಲ್ಲಿ ಇರ್ತೀವೋ, ಆ ಫೈರ್ ನಮ್ಮಲ್ಲಿ ಇದ್ರೆ ಮಾತ್ರ ಇವಿಲ್ ನಮ್ಮನ್ನ ಏನ್ ಮಾಡಲ್ಲ, ಟಚ್ ಮಾಡಲ್ಲ. ಆ ಒಂದು ಫೈರ್ ನಮ್ಮಲ್ಲಿ ಇರ್ಬೇಕಂದ್ರೆ ನಾವು ದೇವ್ರಿಗೆ ಭಯ ಪಡ್ಲೇಬೇಕು. ಯಾವಾಗ ದೇವ್ರಿಗೆ ಭಯ ಪಡ್ತೀವೋ ಆ ಫೈರ್ ನಮ್ಮ ಸುತ್ತಲೂ ಇರತ್ತಂತೆ. Nobody who's evil can come and touch us. Let it be in the world, let it be in house, let it be anywhere else. Let it be our mind. ನಾನು ಅವಾಗ ಹೇಳಿದೆ ನಿಮ್ಗೆ, ನಮ್ಮ ಯೋಚನೆ ಎಲ್ಲ ಯಾವುದಕ್ಕೆ, ಇಮ್ಯಾಜಿನೇಷನ್ ಎಲ್ಲ ಯೂಹೆಗೆ ನಾವು ಏನ್ ಮಾಡ್ತಾ ಇದೀವಿ, ಭಯ ಪಡ್ತಾ ಇದೀವಿ. ಇಲ್ಲ, ನಮ್ಗೆ ಆಗಿರೋ ಎಲ್ಲ ಮೆಮೊರಿಗೆ, ನಾವು ಆಗಿರೋ ಎಲ್ಲ ಪರಿಸ್ಥಿತಿ ಏನೆಲ್ಲ ನಮ್ಗೆ ಆಗಿದೆಯೋ ಎಕ್ಸ್ಪೀರಿಯನ್ಸು, ಅದಕ್ಕೆ ಯೋಚನೆ ಮಾಡ್ಕೊಂಡು. ಆದ್ರೆ ಈ ಕ್ಷಣಕ್ಕೆ ನಾವು ಯಾರಿಗೆ ಭಯ ಪಡ್ಬೇಕೋ ಅದಕ್ಕೆ ನಾವು ಏನ್ ಮಾಡ್ಬೇಕು, ಅವ್ರಿಗೆ ಭಯ ಪಟ್ಟಿ ಜೀವನದಲ್ಲಿ ನಾವು ದೇವ್ರಿಗೆ ಶರಣಾಗ್ಬೇಕು. ಸೊ ಆ ಲೆವೆಲ್ ಅಲ್ಲಿ ಭಯ ಪಟ್ರೆ ಮಾತ್ರ ಬೇರೆ ಬೇರೆ ಈವಿಲ್ಸ್ ಏನಾಗಲ್ಲ, ನಮ್ಗೆ ಟಚ್ ಮಾಡಕ್ಕಾಗಲ್ಲ ನಮ್ಮನ್ನು. ಯಾಕಂದ್ರೆ ನಾವು ಅಲ್ಲಿ ಫೈರ್ ಆಗಿ ಇರ್ತೀವಿ. ಫೈರ್ನ ಟಚ್ ಮಾಡೋದು ಅಷ್ಟು ಸುಲಭವಾಗಿರೋದಿಲ್ಲ. ಆ ಫೈರ್ನ ಟಚ್ ಮಾಡ್ಬೇಕಂದ್ರೆ ನಾವು ಪರಿಶುದ್ಧತನದಲ್ಲಿ ಇರಬೇಕು, ದೇವ್ರಿಗೆ ಭಯ ಪಡಬೇಕು. ದೇವ್ರ ಈ ವಾಕ್ಯಗಳನ್ನು ಕೊಟ್ಟು ಆಶೀರ್ವಾದ ಮಾಡೋದಕ್ಕೆ ನನ್ನ ದೇವ್ರಿಗೆ ಆತನ ಮಗನ ಮುಖಾಂತರ ಸ್ತುತಿ ಸ್ತೋತ್ರವನ್ನು ಹೇಳ್ಕೊಳ್ಳುತ್ತಾ ಈ ಪಾಠವನ್ನು ಮುಕ್ತಾಯ ಮಾಡ್ಕೊಂತ ಇದ್ದೀನಿ. ಎಷ್ಟೋ ವಿಷಯಗಳು ಸೆಂಟ್ರಲ್ ಕಟ್ ಮಾಡ್ಬಿಟ್ಟೆ, ಯಾಕಂದ್ರೆ ನಾನು ಬೇರೆ ವಿಷಯಗಳನ್ನ ಮಾತಾಡ್ಕೊಂಡೆ ಡೈರೆಕ್ಟ್ಗೆ. ಪರವಾಗಿಲ್ಲ, ದೇವ್ರು ಎಷ್ಟು ಕೊಟ್ಟಿದ್ದಾರೋ ಅದ್ರಲ್ಲಿ ನಾವು ಇದೇ ಆಗಿರೋಣ. ಥ್ಯಾಂಕ್ ಯು ಸೊ ಮಚ್. ದೇವರು ಸಹೋದರ ಮೂಲಕ ಭಯ ಅನ್ನೋ ವಿಷಯದಲ್ಲಿ ಎಷ್ಟೋ ಒಂದು ಆಳ್ವಾದ ಸತ್ಯವನ್ನು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ನಾವು ಯಾವ ವಿಷಯದಲ್ಲಿ ಭಯಪಡಬೇಕು, ಯಾವುದಕ್ಕೆ ಭಯಪಡಬಾರ್ದು, ಅದೇ ರೀತಿಯಾಗಿ ದೇವರ ವಿಷಯದಲ್ಲಿ ನಾವು ಹೆಚ್ಚಾಗಿ ಭಯಭೀತಿ ಉಳ್ಳವರಾಗಿ ನಾವು ದೇವರನ್ನ ಕಾಣಬೇಕು. ಮತ್ತೆ ಲೋಕದ ವಿಷಯದಲ್ಲಿ ನಮಗೆ ಕೆಲವು ವಿಷಯಗಳು, ಸಮಸ್ಯೆಗಳು ಆಯ್ತವೆ. ಖಂಡಿತ ನಮ್ಮ ಜೀವಿತದಲ್ಲಿ ನೋವುಗಳು, ಕಷ್ಟಗಳು, ಎಲ್ಲಾ ರೀತಿಯಲ್ಲೂ ಸಮಸ್ಯೆಗಳು ಖಂಡಿತ ಬರ್ತದೆ. ಬಟ್ ಆ ವಿಷಯಗಳಿಗೆ ನಾವು ಭಯಪಡ್ತಾ ನಾವು ಲೋಕದ ಕಡೆಗೆ ನಾವು ಸೆಳೆತವನ್ಗಾಗಿ ಹೋಗೋಕ್ಕಿಂತ ದೇವರ ವಿಷಯದಲ್ಲಿ ನಾವು ಭಯಪಟ್ಟು ನಾವು ಜೀವನ ಮಾಡುವಾಗ ದೇವರು ಆ ಲೋಕದಲ್ಲಿ ಬರತಕ್ಕಂತ ಕೆಲವು ಕಷ್ಟಗಳಿಂದ ದೇವ್ರು ನಮ್ಮನ್ನ ಪಾರ್ ಮಾಡ್ತಾರೆ, ಮತ್ತೆ ಅದರಿಂದ ಪಾಠವನ್ನ ಕಲಿಸ್ತಾರೆ. ನಾವು ಹೇಗೆ ನಾವು ಭಯಭಕ್ತಿಯಲ್ಲಿ ನಾವು ಇರಬೇಕು ಅನ್ನೋ ವಿಷಯದಲ್ಲಿ ಸಹೋದರರು ಆಳವಾಗಿ ದೇವರ ವಾಕ್ಯದ ಮೂಲಕ ನಮ್ಗೆ ತಿಳಿಸಿದ್ದಾರೆ. ಸಹೋದರಿಗೆ ನಾವು ವಂದನೆಗಳನ್ನ ಸಮಯದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ದೇವರಿಗೂ ಕೂಡ ವಂದನೆಗಳನ್ನ ಸಮಯದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.